कृष्णपृष्ठाय भूतले श्रीमते जयपताकस्वामिनिति नामिने नमः आचार्यपादाय नितायकृपप्रदायिने गौरकथाधामदाय नगरग्रामतारिणे नमः ॐ विष्णुपादाय कृष्णपृष्ठाय भूतले श्रीमते भक्तिवेदान्त स्वामिनिति नामिने नमस्ते सारस्वती देवे गौरवाणी प्रचारिणे निर्विशेष शून्यवादी पाश्चात्य देशतारिणे जय श्री कृष्ण चैतन्य प्रभु नित्यानंद श्री अद्वैत गदाधर श्रीवासादि गौर भक्तवृंद हरे कृष्ण 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 हरे 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 राम 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 हरे हरे ಹರೇ ಕೃಷ್ಣ. ಎಲ್ಲ ವೈಷ್ಣವರಿಗೂ ನನ್ನ ದಂಡವತ್ ಪ್ರಣಾಮಗಳು. ಸೊ ಇವತ್ತು ನಾವು ಚಾಂಟಿಂಗ್ ಬಗ್ಗೆ ತಿಳ್ಕೊಳ್ತಾ ಇದ್ದೀವಿ. ಹರಿನಾಮವನ್ನ ನಾವು ಹೇಗೆ ಜಪಿಸ್ಬೇಕು, ಹಾಗೆ ಜಪಿಸೋದ್ರಿಂದ ಏನೇನಾಗುತ್ತೆ ಅಂತ ಹೇಳಿ ತಿಳ್ಕೊಂತೀವಿ ಇವತ್ತು. ಇದನ್ನ ನಾನು ಒಬ್ಬ ಡಿವೋಟಿ ಅವರ ಒಂದು ಲೆಕ್ಚರ್ ಇಂದ ಕೇಳಿ ಪಾಯಿಂಟ್ಸ್ ಮಾಡ್ಕೊಂಡಿದ್ದೆ. ಸೊ ಅದನ್ನೇ ನಾನಿವತ್ತು ನಿಮ್ಗೆಲ್ಲ ಹೇಳ್ತಾ ಇದ್ದೀನಿ. ಇದು ನನಗೆ ಇನ್ನೊಂದ್ಸರಿ ಮತ್ತೆ ರಿಪೀಟ್ ಮಾಡ್ಕೊಂಡೇ ರೀತಿ. ಇದು ಅವರು ಹೇಳಿರೋದು ಬಂದ್ಬಿಟ್ಟು ಭಜನ ರಹಸ್ಯ ಅನ್ನೋ ಒಂದು ಪುಸ್ತಕದಿಂದ. ಈ ಪುಸ್ತಕವನ್ನ ಬರ್ದಿರೋರು ಶ್ರೀಲ ಭಕ್ತಿ ವಿನೋದ್ ಠಾಕೂರ್ ಅವರು. ಭಜನ ರಹಸ್ಯ ಅನ್ನೋ ಒಂದು ಪುಸ್ತಕದ. ಸೊ ಅದ್ರಲ್ಲಿ ಇದನ್ನೆಲ್ಲ ಹೇಳಿದ್ದಾರೆ, ಯಾವ ರೀತಿ ಜಪ ಮಾಡ್ಬೇಕು, ತುಂಬಾ ಸಿಸ್ಟಮ್ಯಾಟಿಕ್ ಆಗಿ ಹೇಳಿದ್ದಾರೆ. ನೆನ್ಪಿಟ್ಕೊಳೋಂಥವು ತುಂಬಾ ಇರುತ್ತೆ ಇದ್ರಲ್ಲಿ. ಸೊ ನೀವು ನೋಟ್ ಮಾಡ್ಕೊಂಡ್ರೆ ತುಂಬಾ ಹೆಲ್ಪ್ ಆಗುತ್ತೆ ಇದು. ಇದನ್ನ ನಾನು 2 ಸರಿ ಕೇಳಿದ್ದೀನಿ. ಮತ್ತೆ ಮತ್ತೆ ಕೇಳುವಂತ ಒಂದು ಟಾಪಿಕ್ ಇದು. ಸೊ ಯಾವ ರೀತಿ ಚಾಂಟ್ ಮಾಡ್ಬೇಕು ಮತ್ತೆ ಚಾಂಟ್ ಮಾಡಿದ್ರೆ ಏನೇನಾಗುತ್ತೆ ಅಂತ ಹೇಳಿ ಇಲ್ಲಿ ಹೇಳಿದ್ರು. ಸೊ ಇದು ಶಿಕ್ಷಾಷ್ಟಕಂ ಒಂದು ಏನಿದೆ, ನಾವು ದಿನ ಓದ್ತೀವಿ ಶಿಕ್ಷಾಷ್ಟಕ, ಚೈತನ್ಯ ಮಹಾಪ್ರಭುಗಳು ಬರ್ತಿರುವಂತದ್ದು. ಅದ್ರ ಪ್ರಕಾರ ಹೋಗುತ್ತೆ ಚಾಂಟಿಂಗ್ ಅಲ್ಲಿ ಏನೇನಾಗುತ್ತೆ ಅಂತ ಹೇಳಿ. ಮತ್ತೆ ಚಾಂಟಿಂಗ್ ಹೇಗ್ ಮಾಡ್ಬೇಕು ಅನ್ನೋದು ಕೂಡ ಶಿಕ್ಷಾಷ್ಟಕಂ ಶ್ಲೋಕಗಳ ಪ್ರಕಾರ ಹೇಳ್ಕೊಂತ ಹೋಗ್ತಾರೆ. ಸೊ ಶಿಕ್ಷಾಷ್ಟಕಂ ಅಲ್ಲಿ ಮೊದಲನೇ ಶ್ಲೋಕ ಇದೆ ಅಲ್ವಾ. ಸೊ ಚೇತೋದರ್ಪಣ ಮಾರ್ಜನಂ ಭವಮಹಾದಾವಾಗ್ನಿ ನಿರ್ವಾಪನಂ ಶ್ರೇಯ ಕೈರವ ಚಂದ್ರಿಕಾ ವಿತರಣಂ ವಿದ್ಯಾವಧೂ ಜೀವನಂ. ಸೊ ಈ ಒಂದು ಶ್ಲೋಕದ ಪ್ರಕಾರ ನೋಡ್ಕೊಂತ ಹೋದ್ರೆ ಏನ್ ನಮ್ಗೆ ಅರ್ಥ ಆಗುತ್ತೆ ಅಂದ್ರೆ, ಫಸ್ಟ್ ಪಾಯಿಂಟ್ ಅರ್ಥ ಆಗುತ್ತೆ. ಏನಂದ್ರೆ ನಾಮ ಮತ್ತೆ ನಾಮಿ ಇಬ್ರು ಕೂಡ ಒಂದೇ. ನಾಮ ಮತ್ತೆ ನಾಮಿಯಲ್ಲಿ ಯಾವುದೇ ಭೇದ ಇಲ್ಲ. ನಾಮಿ ಅಂತ ಅಂದ್ರೆ ನಾಮವನ್ನ ಹೊಂದಿರುವವನು. ಕೃಷ್ಣ ಅನ್ನೋ ಒಂದು ನಾಮ, ಆ ಕೃಷ್ಣ ವ್ಯಕ್ತಿ, ಇಬ್ರು ಕೂಡ ಒಂದೇ. ಸೊ ಇಬ್ರಲ್ಲಿ ಯಾವುದೇ ಭೇದ ಇಲ್ಲ. ನಾವು ಕೃಷ್ಣ ಅಂದ್ರೆ ಸಾಕು, ಕೃಷ್ಣನೇ, ಅಲ್ಲೇ ಇದ್ದಾರೆ ಕೃಷ್ಣ. ಸೊ ಇಲ್ಲಿ ನಾವು ಏನೇನು ಮಾಡ್ಬೇಕು ಅಂತ ಹೇಳಿ ತಿಳ್ಕೊಂತೀವಿ. ಒಬ್ಬ ಕನಿಷ್ಠ ಅಧಿಕಾರಿ ಏನೇನ್ ಮಾಡ್ಬೇಕು, ಒಬ್ಬ ಮಧ್ಯಮ ಅಧಿಕಾರಿ ಏನೇನ್ ಮಾಡ್ಬೇಕಾಗತ್ತೆ, ಈ ಒಂದು ಚಾಂಟಿಂಗ್ ಮಾಡೋದು ಹೇಗ್ ಮಾಡ್ಬೇಕಾಗತ್ತೆ, ಮತ್ತೆ ಒಬ್ಬ ಉತ್ತಮ ಅಧಿಕಾರಿಗೆ ಏನೇನಾಗುತ್ತೆ ಅಂತ ಹೇಳಿ ತಿಳ್ಕೊಂತೀವಿ. ಸೊ ಫಸ್ಟ್ ಕನಿಷ್ಠ ಅಧಿಕಾರಿ ಯಾವ ರೀತಿ ಜಪ ಮಾಡ್ಬೇಕಾಗುತ್ತೆ, ಒಬ್ಬ ಕನಿಷ್ಠ ಅಧಿಕಾರಿ ಯಾವ ರೀತಿ ಜಪ ಮಾಡ್ತಾನೆ ಅಂತ. ಸೊ ಕನಿಷ್ಠ ಅಧಿಕಾರಿ ಅಂದ್ರೆ ಇನ್ನು ಇತ್ತೀಚೆಗೆ ಬಂದಿದ್ದಾರೆ ಭಕ್ತಿಗೆ. ಸೊ ಇತ್ತೀಚೆಗೆ ಅಂತ ಅಂದ್ರೆ ಒಂದು 5 ವರ್ಷ 10 ವರ್ಷ ಈ ತರನು ಅನ್ಕೋಬಹುದು ಇತ್ತೀಚೆಗೆ ಅಂತ. ತುಂಬಾ ಅಂದ್ರೆ ಜನರಲ್ ಆಗಿ ಹೇಳ್ತಾ ಇರೋದು. ಕೆಲವೊಬ್ರು ಬೇಗ ಇದಾಗ್ತಾರೆ, ಕೆಲವೊಬ್ರು ಇನ್ನೂ ಲೇಟ್, ಎಷ್ಟು ವರ್ಷಗಳಾದ್ರೂ ಕೂಡ ಕೆಲವೊಬ್ರು ಕನಿಷ್ಠ ಅಧಿಕಾರಿಗಳಾಗಿ ಇರ್ತಾರೆ. ಸೊ ಕನಿಷ್ಠ ಅಧಿಕಾರಿ ಅಂದ್ರೆ ಏನೇನ್ ಮಾಡ್ತಾರೆ ಅವರು ಅಂತ ಇವಾಗ ತಿಳ್ಕೊಳ್ಳೋಣ. ಸೊ ಇಲ್ಲಿ ಏನಂದ್ರೆ ಅದಕ್ಕೆ ಒಂದು ಶ್ಲೋಕ ಇದೆ, ನಾಮ ಮತ್ತೆ ನಾಮಿ ಇಬ್ರು ಒಂದೇ ಅನ್ನೋದಕ್ಕೆ. ಏನದು? ಚೈತನ್ಯ ಚರಿತಾಮೃತದಲ್ಲಿ ಮಧ್ಯಲೀಲಾ 17ನೇ ಒಂದು ಅಧ್ಯಾಯ 133ನೇ ಶ್ಲೋಕ.
ಅದ್ರಲ್ಲಿ ಹೇಳ್ತಾರೆ. ಈ ಶ್ಲೋಕ ತಗೊಂಡಿರೋದು ಪದ್ಮ ಪುರಾಣದಿಂದ. ಚೈತನ್ಯ ಚರಿತಾಮೃತದಲ್ಲಿ ಉಲ್ಲೇಖ ಇದೆ. ಏನಂತ? ನಾಮ ಚಿಂತಾಮಣಿ ಕೃಷ್ಣ ಚೈತನ್ಯ ರಸ ವಿಗ್ರಹ ಪೂರ್ಣ ಶುದ್ಧೋ ನಿತ್ಯ ಮುಕ್ತೋ ಅಭಿನ್ನತ್ವಂ ನಾಮ ನಾಮಿನೋ ಅಂತ ಹೇಳ್ತಾರೆ. ಅಂದ್ರೆ ನಾಮ ಚಿಂತಾಮಣಿ ಅಂದ್ರೆ ಏನ್ ಹೇಳ್ತಾ ಇದ್ದಾರೆ? ಈ ಕೃಷ್ಣನ ನಾಮ ಏನಿದೆ ಇದು ಚಿಂತಾಮಣಿ ಇದ್ದ ಹಾಗೆ. ಚಿಂತಾಮಣಿ ಅಂದ್ರೆ ಅದನ್ನ ಏನಕ್ಕೆ ಮುಟ್ಸಿದ್ರು ಕೂಡ ಏನಾಗುತ್ತೆ? ಅದು ಏನಾಗುತ್ತೆ? ಗೋಲ್ಡ್ ಆಗುತ್ತೆ ಅಲ್ವಾ? ಸೊ ಅದು ಚಿಂತಾಮಣಿ. ನೋಡಿ, ಆ ಒಂದು ನಾಮ ಅನ್ನೋ ಒಂದು ಚಿಂತಾಮಣಿ ನಮ್ಮ ಹೃದಯವನ್ನ ಮುಟ್ಟಿದ್ರು ಕೂಡ ಏನಾಗುತ್ತೆ? ನಮ್ಮ ಹೃದಯ ಕೂಡ ಗೋಲ್ಡ್ ಆಗುತ್ತೆ. ಸೊ ಗೋಲ್ಡ್ ಆದಾಗ ಏನಾಗುತ್ತೆ? ಕೃಷ್ಣನ ಒಂದು ಆ ಆವಿರ್ಭಾವ ಆಗುತ್ತೆ ಹೃದಯದಲ್ಲಿ. ಸೊ ಚಿಂತಾಮಣಿ ಕೃಷ್ಣ ಚೈತನ್ಯ ರಸ ವಿಗ್ರಹ. ನೋಡಿ, ಆ ಒಂದು ನಾಮ ಜೀವಂತವಾಗಿದೆ. ನಾಮ ಜೀವಂತವಾಗಿದೆ. ಚೈತನ್ಯ ಅಂದ್ರೆ ಜೀವಂತ, ಜೀವಶಕ್ತಿ ಇದೆ ನಾಮದಲ್ಲಿ. ಕೃಷ್ಣನೇ ಅಲ್ವಾ ನಾಮ. ರಸ ವಿಗ್ರಹ ಅಂಡ್ ಅದರಲ್ಲಿ ಎಲ್ಲಾ ರಸಗಳು ಕೂಡ ಇದೆ ನಾಮದಲ್ಲಿ. ಹರೇ ಕೃಷ್ಣ ಮಹಾಮಂತ್ರವನ್ನ ನಾವು ಜಪ ಮಾಡ್ತಾ ಹೋದಂಗೆಲ್ಲ ಏನಾಗುತ್ತೆ? ಅದರಲ್ಲಿ ಹೊಸ ಹೊಸ ರಸಗಳು ಬರ್ತಾ ಹೋಗುತ್ತೆ. ಸೊ ಯಾಮುನಾಚಾರ್ಯರು ಹೇಳ್ತಾರೆ ಅಲ್ವಾ, ಯದವದಿ ಮಮ ಚೇತ ಕೃಷ್ಣ ಪದಾರವಿಂದೆ ನವನವರಸಾನಿ ಉದ್ಯಂತು ರಂತು ಆಸೀತ್ ಅಲ್ವಾ? ಸೊ ಅವ್ರು ಹೇಳ್ತಾರೆ ಏನಂತ? ಯಾವಾಗ ನನ್ನ ಒಂದು ಮನಸ್ಸು ಕೃಷ್ಣನ ಪಾದ ಕಮಲಗಳಲ್ಲಿ ಚಿಂತೆ ಮಾಡಕ್ ಸ್ಟಾರ್ಟ್ ಮಾಡ್ತೋ, ಅವಾಗ ಏನಾಯ್ತು? ಹೊಸ ಹೊಸ ರಸಗಳು ನನ್ನಲ್ಲಿ ಉದ್ಭವಿಸೋದಕ್ಕೆ ಸ್ಟಾರ್ಟ್ ಆಯ್ತು. ಸೊ ಮುಂದೆ ನಾವು ನೋಡ್ತೀವಿ ಅವು ಏನೇನ್ ಅನ್ಸುತ್ತೆ ಒಬ್ಬ ಭಕ್ತನ ಮನಸ್ಸಲ್ಲಿ ಈ ಒಂದು ಜಪ ಮಾಡ್ತಾ ಇರ್ಬೇಕಾದ್ರೆ ಅಂತ ಮುಂದೆ ತಿಳ್ಕೊಂತ ಹೋಗ್ತೀವಿ. ಸೊ ಈ ತರ ಇದೆ. ಏನು? ರಸ ವಿಗ್ರಹ. ವಿಗ್ರಹ ಮತ್ತೆ ನೋಡಿ, ವಿಗ್ರಹ ಅಂದ್ರೆ ಒಂದು ಫಾರ್ಮ್ ಇದೆ. ನೋಡಿ, ನಾಮಕ್ಕೆ ಕೂಡ ಒಂದು ಏನು ಫಾರ್ಮ್ ಇದೆ. ಕೃಷ್ಣನಿಗೆ ಹೇಗೆ ಫಾರ್ಮ್ ಇದೆ ಅದೇ ತರ. ಸೊ ಫಾರ್ಮ್ ಅಂತ ಅಂದ್ರೆ ಒಂದು ರೂಪ. ವಿಗ್ರಹ ಅಂದ್ರೆ ಒಂದು ರೂಪ, ಆ ಶಾಶ್ವತವಾದಂತಹ ರೂಪ. ಶಾಶ್ವತ ಸತ್ ಚಿತ್ ಆನಂದ. ಸತ್ಯ ಅಂದ್ರೆ ಶಾಶ್ವತವಾದಂಥದ್ದು, ಚಿತ್ ಅಂದ್ರೆ ಪೂರ್ಣ ಜ್ಞಾನ ಇರುವಂತದ್ದು, ಮತ್ತೆ ಆನಂದಮಯವಾದಂತಹ ರೂಪ ಇದೆ. ನಾಮಕ್ಕೂ ಇದೆ, ಕೃಷ್ಣನ್ಗೂ ಇದೆ. ಪೂರ್ಣ ಶುದ್ಧೋ. ನೋಡಿ, ಅದು ಯಾವುದೇ ಕಾರಣಕ್ಕೂ ಐಹಿಕ ಕಲ್ಮಶ ಅದಕ್ಕೆ ಅಂಟ್ಕೊಳೋದಿಲ್ಲ. ಪೂರ್ಣವಾಗಿ ಶುದ್ಧವಾಗಿರುತ್ತೆ ನಾಮ. ಅದಕ್ಕೆ ಯಾವುದೇ ಐಹಿಕ ಸೋಂಕು ಇರೋದಿಲ್ಲ. ಯಾವತ್ತೂ ಕೂಡ ಅದು ಮಾಯೆಯೊಳಗೆ ಬೀಳೋದಿಲ್ಲ. ಕೃಷ್ಣನು ಅಷ್ಟೇ, ಮಾಯೆಯೊಳಗೆ ಯಾವತ್ತೂ ಕೂಡ ಬೀಳೋದಿಲ್ಲ. ಪೂರ್ಣ ಶುದ್ಧ ನಿತ್ಯ ಮುಕ್ತೋ. ನೋಡಿ, ಯಾವಾಗ್ಲೂ ಮುಕ್ತವಾಗಿರುತ್ತೆ, ನಿತ್ಯ ಮುಕ್ತೋ. ಸೊ ಪೂರ್ಣ ಶುದ್ಧ ನಿತ್ಯ ಮುಕ್ತೋ ಅನ್ನೋದನ್ನ ನಾವು ಈ ತರನು ಅರ್ಥ ಮಾಡ್ಕೋಬಹುದು. ಒಂದು ಕಾಲ ಮತ್ತೆ ಸಮಯ ಇದೆರಡರಿಂದ ಕೂಡ ಮುಕ್ತ ಆಗಿದೆ ನಾಮ. ಹಾಗಾಗಿ ನೋಡಿ, ಯಾವ ಸಮಯದಲ್ಲಿ ಕೂಡ ನಾವು ನಾಮವನ್ನ ತಗೋಬಹುದು. ಯಾವ ಸಮಯದಲ್ಲಾದ್ರೂ ನಾವು ಹರಿಕೃಷ್ಣ ಮಹಾಮಂತ್ರವನ್ನ ಜಪಿಸ್ಬೋದು. ಹಾಗೆ ಯಾವ ಒಂದು ಸ್ಥಳದಲ್ಲಿ ಕೂಡ ನಾವು ಹರಿಕೃಷ್ಣ ಮಹಾಮಂತ್ರವನ್ನ ಜಪಿಸ್ಬೋದು. ಅದರಿಂದ ನಾಮಕ್ಕೆ ಯಾವುದೇ ರೀತಿಯಾದಂತಹ ಕಲ್ಮಶ ಅನ್ನೋದು ಬರೋದಿಲ್ಲ. ಇನ್ಫ್ಯಾಕ್ಟ್ ಆ ಒಂದು ಸ್ಥಳ, ಆ ಒಂದು ಸಮಯ ಪ್ಯೂರಿಫೈ ಆಗುತ್ತೆ ನಾವು ಹರಿಕೃಷ್ಣ ಮಹಾಮಂತ್ರ ಹೇಳೋದ್ರಿಂದ. ಸೊ ಪೂರ್ಣ ಶುದ್ಧ ನಿತ್ಯ ಮುಕ್ತ ಅಭಿನ್ನತ್ವಂ ನಾಮ ನಾಮಿನೋ. ಸೊ ಇಲ್ಲಿ ಹೇಳ್ತಾ ಇದ್ದಾರೆ ಅಭಿನ್ನ. ಏನು ಅಭಿನ್ನ ಅಂದ್ರೆ ಯಾವುದೇ ಒಂದು ಡಿಫರೆನ್ಸ್ ಇಲ್ಲ ಏನ್ರಲ್ಲಿ? ನಾಮ ನಾಮಿನೋ. ಸೊ ನಾಮ ಮತ್ತೆ ನಾಮಿ ಅಂದ್ರೆ ಕೃಷ್ಣ ವ್ಯಕ್ತಿ. ಸೊ ಆ ನಾಮಕ್ಕೆ ಮತ್ತೆ ಆ ವ್ಯಕ್ತಿಗೆ ಯಾವುದೇ ಒಂದು ಡಿಫರೆನ್ಸ್ ಇಲ್ಲ. ಕೃಷ್ಣನ ನಾಮ ಇವೆರಡಕ್ಕೆ ಯಾವುದೇ ಒಂದು ಡಿಫರೆನ್ಸ್ ಇಲ್ಲ. ಸೊ ಇದನ್ನ ಫಸ್ಟ್ ನಾವು ತಿಳ್ಕೊಬೇಕಾಗಿರುವಂತ ಒಂದು ಅಂಶ. ಹೇಗೆ ಜಪ ಮಾಡ್ಬೇಕು ಅನ್ನೋದ್ರಲ್ಲಿ ತಿಳ್ಕೊಬೇಕಾಗಿರೋ ಮೊದಲನೇ ಅಂಶ ಏನು ಅಂದ್ರೆ
ನಾಮ ಮತ್ತೆ ನಾಮಿ ಇಬ್ರು ಒಂದೇ ಅನ್ನೋ ಒಂದು ಅಂಶ. ಇದನ್ನ ನಾವು ತಿಳ್ಕೊಂಡ್ವಿ ಅಂದ್ರೆ ಆಗ ನಮ್ಮ ಜಪದ ಕ್ವಾಲಿಟಿ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಸೊ ಇದು ಬಂದ್ಬಿಟ್ಟು ಏನಂತಾರೆ, ಫಸ್ಟ್ ಎಲ್ಲರೂ ತಿಳ್ಕೊಬೇಕಾಗಿರುವಂತ ಒಂದು ಅಂಶ. ಕನಿಷ್ಠಾಧಿಕಾರಿ ಆಗಿದ್ದಾಗ ಫಸ್ಟ್ ಇದನ್ನ ಕಂಪಲ್ಸರಿ ಅವರು ಅರ್ಥ ಮಾಡ್ಕೋಬೇಕಾಗುತ್ತೆ. ಇದನ್ನ ಮತ್ತೆ 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 ನೆನಪಿಸ್ಕೊಳ್ತಾ ಇರ್ಬೇಕು ನಮಗ್ ನಾವೇ. ಅದು ನೆನಪಿಸ್ಕೊಳ್ತಾ ಪ್ರಾಕ್ಟೀಸ್ ಆಗುತ್ತೆ ಅಲ್ವಾ, ಅಭ್ಯಾಸ. ನಿನ್ನೆ ಅತಿಯಾತ್ರ ಪ್ರಭುಜಿ ಅವರು ಹೇಳ್ತಾ ಇದ್ರು, ಅದೊಂದು ಹ್ಯಾಬಿಟ್ ಆಗ್ಬೇಕು, ನಮ್ಗೆ ನೆನ್ಪಿಟ್ಕೋಬೇಕು, ಯಾವಾಗ್ಲೂ ನೆನ್ಪಿಟ್ಕೋಬೇಕು ನಾಮ ಮತ್ತೆ ನಾಮಿ ಇಬ್ರು ಒಂದೇ ಅಂತ. ಆಗ ನಾವು ಕಾನ್ಸಂಟ್ರೇಟ್ ಮಾಡಿ ಜಪ ಮಾಡ್ತೀವಿ. ಓ ಕೃಷ್ಣ, ಸ್ವಯಂ ಕೃಷ್ಣ ಇಲ್ಲಿದ್ದಾರೆ ಅಂತ ನಾವು ನೋಡ್ಕೊಂಡು ಜಪ ಮಾಡ್ತೀವಿ. ಸೊ ಎರಡನೇ ಒಂದು ಅಂಶ ಬಂದ್ಬಿಟ್ಟು, ಮೊದಲನೇ ಅಂಶ ಅದಾಯ್ತು. ಎರಡನೇ ಅಂಶ ಬಂದ್ಬಿಟ್ಟು ಕ್ವಾಂಟಿಟಿ, ಅಂದ್ರೆ ನಾವು ಎಷ್ಟು ಜಪ ಮಾಡ್ತಾ ಇದ್ದೀವಿ ಅನ್ನೋದು ಕೂಡ ತುಂಬಾ ಮುಖ್ಯ ಆಗುತ್ತೆ. ಸೊ ಎಷ್ಟು ಜಪ ಮಾಡ್ತಾ ಇದೀವಿ ಅಂತ. ಸೊ ಅದ ಎರಡನೇ ಶ್ಲೋಕದ ಶಿಕ್ಷಾಷ್ಟಕನ ಈ ಶಿಕ್ಷಾಷ್ಟಕದ ಎರಡನೇ ಶ್ಲೋಕವನ್ನ ಇದಕ್ಕೆ ಅನ್ವಯಿಸ್ತಾರೆ. ಸೊ ನಾಮ್ನಾ ಮಕಾರಿ ಬಹುಧಾ ಅಂಚ ಸರ್ವಶಕ್ತಿ ತತ್ರಾರ್ಪಿತ ನಿಯಮಿತ ಸ್ಮರಣೇನ ಕಾಲಃ ಏತಾದೃಶಿ ತವ ಕೃಪಾ ಭಗವನ್ ಮಮಾಪಿ ದುರ್ದೈವ ಮೀದೃಶ ಮಿಹಾಜನಿ ನಾನುರಾಗಃ. ಸೊ ಹೇಳ್ತಾ ಇದ್ದಾರೆ, ನಾಮ್ನಾ ಮಕಾರಿ ಬಹುಧಾ ನಿಜ ಸರ್ವಶಕ್ತಿ. ನೋಡಿ, ನಿನ್ನ ಹಲವು ಹಲವು ನಾಮಗಳಿದೆ ಕೃಷ್ಣ, ಅನ್ಕೌಂಟಬಲ್ ನೇಮ್ಸ್ ಇದಾವೆ ನಿನಗೆ. ಅಂಡ್ ನೀನು ನಿನ್ನ ಎಲ್ಲಾ ನಾಮಗಳಲ್ಲಿ ನಿನ್ನ ಎಲ್ಲಾ ಶಕ್ತಿಯನ್ನ ನೀನು ಕೊಟ್ಟಿದೀಯ, ಅದ್ರಲ್ಲಿ ನಿಯೋಜಿಸಿದೀಯ ನಿನ್ನ ಶಕ್ತಿಗಳನ್ನ. ಆದ್ರೆ ನಾನು ತುಂಬಾ ತುಂಬಾ ದೌರ್ಭಾಗ್ಯವಂತ. ನಿನ್ನದಿಷ್ಟೊಂದು ಕೃಪೆ ಇದ್ರೂ ಕೂಡ ನನ್ನಲ್ಲಿ ಆ ಒಂದು ನಾಮಗಳನ್ನ ಜಪಿಸೋದ್ರಲ್ಲಿ ಒಂದಿಷ್ಟು ಕೂಡ ರುಚಿ ಇಲ್ಲ. ಎಂಥ ದೌರ್ಭಾಗ್ಯವಂತ ನಾನು. ಇಷ್ಟೊಂದೆಲ್ಲ ನೀನು ಮರ್ಸಿ ತೋರ್ಸಿದ್ಮೇಲೂ ಕೂಡ ನನ್ನ ಕೈಲಿ ಆಗ್ತಾ ಇಲ್ಲ ನಾಮ ಜಪ ಮಾಡೋದಕ್ಕೆ ಅಂತ ಹೇಳ್ತಾರೆ ಚೈತನ್ಯ ಮಹಾಪ್ರಭುಗಳು. ಸೊ ಎಷ್ಟೊಂದಿದಾವೆ ಅಲ್ವಾ. ಸೊ ನಾಮಗಳು. ಸೊ ಕ್ವಾಂಟಿಟಿ ಬಗ್ಗೆ ಮಾತಾಡ್ತಾ ಇದ್ದಾರೆ ಅಲ್ಲಿ. ನಾವು ಎಷ್ಟು ಜಪ ಮಾಡ್ಬೇಕು ಅನ್ನೋ ಒಂದು ಐಡಿಯಾ. ನಮ್ಗೆ ಪ್ರಭುಪಾದ್ರು ಹೇಳಿರೋದು ಮಿನಿಮಮ್ 16 ರೌಂಡ್ಸ್ ಅಲ್ವಾ. ಮಿನಿಮಮ್ 16 ಮಾಲೆ ಜಪವನ್ನ ನಾವು ಮಾಡ್ಬೇಕು ಪ್ರತಿದಿನ ಅಂತ ಹೇಳಿ ಪ್ರಭುಪಾದ್ರು ಹೇಳಿದ್ದಾರೆ. ಸೊ ಇಲ್ಲಿ ಇನ್ನೂ ಒಂದು ಹೇಳ್ತಾ ಇದ್ದಾರೆ, ಯಾವ್ದ್ರಲ್ಲಿ, ಚೈತನ್ಯ ಚರಿತಾಮೃತ ಮಧ್ಯ ಲೀಲಾ 17ನೇ ಅಧ್ಯಾಯ 136ನೇ ಶ್ಲೋಕ. ಇದಕ್ಕೆ ಎರಡನೇ ಪಾಯಿಂಟಿಗೆ, ಕ್ವಾಂಟಿಟಿಗೆ ಹೇಳ್ತಾ ಇದ್ದಾರೆ. ಸೊ ಪ್ರಭುಜಿಯವರು ಮೊದಲನೇ ಪಾಯಿಂಟ್ ಇಂದು ಚಾಟ್ ಬಾಕ್ಸ್ ಅಲ್ಲಿ ಹಾಕಿದ್ದಾರೆ. ಚೈತನ್ಯ ಚರಿತಾಮೃತ ಮಧ್ಯ ಲೀಲಾ 17ನೇ ಅಧ್ಯಾಯ 133ನೇ ಶ್ಲೋಕ, ಅದು ಮೊದಲನೇ ಪಾಯಿಂಟ್. ಎರಡನೇ ಪಾಯಿಂಟ್ 136ನೇ ಶ್ಲೋಕ, ಅದೇ ಅಧ್ಯಾಯ 136ನೇ ಶ್ಲೋಕ, ಎರಡನೇ ಪಾಯಿಂಟ್. ಏನ್ ಶ್ಲೋಕ ಅಂದ್ರೆ, ಅಥ ಶ್ರೀ ಕೃಷ್ಣ ನಾಮಾದಿ ನ ಭವೇತ್ ಗ್ರಾಹ್ಯಂ ಇಂದ್ರಿಯೈ ಸೇವೋನ್ಮುಖೇ ಹಿ ಜಿಹ್ವಾದೌ ಸ್ವಯಮೇವ ಸ್ಫುರತಿ ಅಧಃ. ಸೊ ಹೇಳ್ತಾ ಇದ್ದಾರೆ ಏನಂತ. ಸೊ ಈ ಒಂದು ಶ್ರೀ ಕೃಷ್ಣ ನಾಮ ಆದಿ ಅಂದ್ರೆ ನಾಮ ಮತ್ತೆ ಮುಂತಾದವು ಅಂದ್ರೆ ನಾಮ, ರೂಪ, ಗುಣ ಮತ್ತೆ ಲೀಲೆ, ಇವೆಲ್ಲ ಮುಂತಾದವು. ಸೊ ಕೃಷ್ಣನ ನಾಮ, ಕೃಷ್ಣನ ಲೀಲೆ, ಕೃಷ್ಣನ ರೂಪ, ಕೃಷ್ಣನ ಗುಣ, ಇವೆಲ್ಲವೂ ನಮ್ಮ ಭೌತಿಕ ಇಂದ್ರಿಯಗಳಿಂದ ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ನ ಭವೇತ್ ಗ್ರಾಹ್ಯಂ ಇಂದ್ರಿಯೈ. ಸೊ ಭೌತಿಕ ಇಂದ್ರಿಯಗಳಿಂದ ಅವನ್ನ ರಿಯಲೈಸ್ ಮಾಡ್ಕೊಳೋದಕ್ಕೆ, ಅರ್ಥ ಮಾಡ್ಕೊಳೋದಕ್ಕೆ ಆಗೋದಿಲ್ಲ. ಸೊ ಏನ್ ಮಾಡ್ಬೇಕು ಹಾಗಾದ್ರೆ ಭಗವಂತನನ್ನ ಅರ್ಥ ಮಾಡ್ಕೊಳೋದಕ್ಕೆ ಅಂತ ಅಂದ್ರೆ, ಸೊ ಸೇವೋನ್ಮುಖೇ ಹಿ ಜಿಹ್ವಾ ಆದವು. ಸೇವೆ ಮಾಡ್ಬೇಕು, ಸೇವೆಯಲ್ಲಿ ತೊಡಗಬೇಕು. ಹೆಂಗೆ ಸೇವೆಯಲ್ಲಿ ತೊಡಗಬೇಕು? ಫಸ್ಟ್ ನಾಲಿಗೆಯನ್ನ ಫಸ್ಟ್ ಸೇವೆಯಲ್ಲಿ ತೊಡಗಿಸಿದ್ರೆ ಆಗ ಏನಾಗುತ್ತೆ,
ಮೊದಲು ನಾಲ್ಗೆಯನ್ನ ತೊಡಗಿಸ್ಬೇಕು, ಆಮೇಲೆ ಇನ್ನು ಉಳ್ದವೆಲ್ಲ ತೊಡಕೊಳ್ತವೆ. ಸೇವ ಉನ್ಮುಖೈಹಿ ಜಿಹ್ವಾದವ್. ಸೊ ಫಸ್ಟ್ ನಮ್ಮ ನಾಲ್ಗೆಯನ್ನ ಹರಿನಾಮ ಜಪ ಮಾಡೋದ್ರಿಂದ ಆ ಆ, ತೊಡಗಿಸಿದ್ರೆ ಭಗವಂತನ ಸೇವೆಯಲ್ಲಿ, ಆಗ ಸ್ವಯಂ ಏವ ಸ್ಫುರತಿ ಅದಹ. ಆಗ ತಾನಾಗ್ ತಾನೇ ಏನಾಗುತ್ತೆ, ಸ್ಫುರತಿ ನಮ್ಮಲ್ಲಿ ಪ್ರಕಟ ಆಗುತ್ತೆ, ಹೃದಯದಲ್ಲಿ ಪ್ರಕಟ ಆಗುತ್ತೆ. ಅದು ಸ್ವಯಂ ತಾನಾಗ್ ತಾನೇ ಹೃದಯದಲ್ಲಿ ಎಲ್ಲಾ ಅರ್ಥಗಳು ರಿವೀಲ್ ಆಗ್ತವೆ. ಕೃಷ್ಣ ಹೇಳ್ತಾರೆ ಅಲ್ವಾ, ನಾನು ದದಾಮಿ ಬುದ್ಧಿಯೋಗಂ ತಮ್ ಅಂತ ಹೇಳ್ತಾರೆ. ಅಂದ್ರೆ ನಾನೇ ಅವನಿಗೆ ಏನ್ ಮಾಡ್ತೀನಿ, ನನ್ನ ಒಂದು ಅರ್ಥ, ನನ್ನನ್ನ ಅರ್ಥ ಮಾಡ್ಕೊಳೋದಕ್ಕೆ ಶಕ್ತಿಯನ್ನ ಕೊಡ್ತೀನಿ ಅಂತ ಹೇಳಿ ಹೇಳ್ತಾರೆ. ಸೊ ಅದಕ್ಕೆ ನೋಡಿ ಹೇಳ್ತಾರೆ, ಜಪ ಮಾಡೋದ್ರಿಂದ ಏನಾಗುತ್ತೆ, ನಮ್ಗೆ ಕೃಷ್ಣನ ಒಂದು ಕೃಷ್ಣ ಅರ್ಥ ಆಗ್ತಾರೆ. ಕೃಷ್ಣ ಹೇಳ್ತಾರಲ್ಲ, ಕೃಷ್ಣನ ನಾಮ ರೂಪ ಗುಣ ಲೀಲೆ ಎಲ್ಲ ತಾನಾಗ್ ತಾನೇ ಹೃದಯದಲ್ಲಿ ಪ್ರಕಟ ಆಗುತ್ತೆ ಅಂತ. ಅದು ಇದೇ ಶ್ಲೋಕದಿಂದ, ಈ ಶ್ಲೋಕದ ಮೇಲೆ ಆಧಾರದ ಮೇಲೆನೆ ನಾವು ಅದನ್ನ ಅರ್ಥ ಮಾಡ್ಕೊಳ್ತೀವಿ. ಅದಕ್ಕೆ ಪ್ರೂಫ್ ಇದು ಶ್ಲೋಕ. ನಾವು ಇನ್ನೂ ಈಸಿಯಾಗಿ ನಿಮ್ಗೆ ಅರ್ಥ ಆಗ್ಬೇಕಂದ್ರೆ, ನಾವು ಜಪ ಮಾಡ್ತಿರ್ಬೇಕಾದ್ರೆ ಆ ಒಂದು ಹೈಯರ್ ಸ್ಟೇಜಸ್ ಅಲ್ಲಿ, ಅಂದ್ರೆ ತುಂಬಾ ಒಂದು ಉನ್ನತ ಸ್ಥಾನಕ್ಕೆ ಹೋದಾಗ ಜಪ ಮಾಡ್ಬೇಕಾದ್ರೆ ಕೃಷ್ಣನ ಒಂದು ಲೀಲೆಗಳು ಇವಾಗ ಗೋಲೋಕ ವೃಂದಾವನದಲ್ಲಿ ಏನ್ ನಡೀತಾ ಇದೆ, ಅದು ತಾನಾಗ್ ತಾನೇ ಬರುತ್ತೆ, ಹೃದಯದಲ್ಲೇ ತಾನಾಗ್ ತಾನೇ ಕಾಣುತ್ತೆ. ಓ, ಕೃಷ್ಣ ಇವಾಗ ಇದು ಮಾಡ್ತಿದ್ದಾರೆ, ಅದ್ ಮಾಡ್ತಿದ್ದಾರೆ ಅಂತ. ಸೊ ಅದು ನಾವು ಇಮ್ಯಾಜಿನ್ ಮಾಡ್ಕೊಳೋ ಅಂತದಲ್ಲ. ಜಪದ ಒಂದು ಮೇಲೆ ಕಾನ್ಸಂಟ್ರೇಟ್ ಮಾಡಿ ಮಾಡಿ, ಅಂದ್ರೆ ಆ ಸೌಂಡ್ ವೈಬ್ರೇಷನ್ ಮೇಲೆ ನಾವು ಕಾನ್ಸಂಟ್ರೇಟ್ ಮಾಡಿ 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 ಆಮೇಲೆ ಮುಂದಿನ ಸ್ಟೇಜಸ್ ಇವಾಗ ನೋಡ್ತೀವಿ. ಆತರ ಮಾಡೋದ್ರಿಂದ ಏನೇನಾಗುತ್ತೆ ಅಂತ ಮುಂದೆ ನೋಡ್ತೀವಿ. ಸೊ ಆತರ ಮಾಡ್ತಾ ಮಾಡ್ತಾ ಇವೆಲ್ಲವೂ ಕೂಡ ತಾನಾಗ್ ತಾನೇ ಪ್ರಕಟ ಆಗುತ್ತೆ. ಹಾಗಾಗಿ ನಾವು ಎಷ್ಟಾಗುತ್ತೋ ಅಷ್ಟು ಮತ್ತೆ 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 ಚಾಂಟಿಂಗ್ ಮಾಡ್ತಾನೇ ಇರ್ಬೇಕು, ಅಭ್ಯಾಸ ಮಾಡ್ತಾನೇ ಇರ್ಬೇಕು. ಭಗವಂತನ ನಾಮಗಳನ್ನ ಜಪ ಮಾಡೋದು ಕ್ವಾಂಟಿಟಿ ಇದು ಅಲ್ವಾ, ಎಷ್ಟು ಮಾಡ್ತಿದೀವಿ ಜಪ, ಮತ್ತೆ 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 ಮಾಡ್ತಾನೆ ಇರ್ಬೇಕು. ಅನ್ಕೌಂಟೇಬಲ್ ಅಂತ ಹೇಳ್ತಾರೆ, ಅಂದ್ರೆ 16 ಮಾಲೆ ಆ ಏನು ಇದ್ರ ಮೇಲೆ, ಜಪಮಣಿ ಮೇಲೆ ಅನ್ಕೌಂಟಬಲ್, ಅಂದ್ರೆ ಎಣಿಸೋಕೆ ಆಗ್ದಿರುವಷ್ಟು ಮಾಲೆಗಳು ನಮ್ಮ ಬಾಯಲ್ಲಿ ಜಪಮಣಿ ಮೇಲೆ ಅಲ್ದೆ ಇನ್ನು ಎಷ್ಟೋ ರೌಂಡ್ಸ್ ನಾವು ಜಪ ಮಾಡ್ತಾನೆ ಇರ್ಬೇಕು ಅಂತ ಹೇಳಿ ಹೇಳ್ತಾರೆ. ಸೊ ಇಲ್ಲಿ ಒಂದು ಸಣ್ಣ ಟಿಪ್ ಇದೆ, ಯಾವ ತರ ಕ್ವಾಂಟಿಟಿಯನ್ನ ಹೆಚ್ಚು ಮಾಡ್ಕೋಬೇಕು ಅಂತ, ಯಾವ ತರ ನಾವು ಹೆಚ್ಚು ಜಪ ಮಾಡಕ್ಕೆ ಪ್ರೋತ್ಸಾಹ ಪಡೆಯೋದು ಅಂದ್ರೆ, ಇಲ್ಲಿ ಒಂದು ಇದೆ. ಏನಂದ್ರೆ ಇದನ್ನ ಯಾವಾಗ್ಲೂ ನೆನ್ಪಿಟ್ಕೋಬೇಕು. ಭಗವಂತ ನಾನ್ ಚಾಂಟಿಂಗ್ ಮಾಡ್ತಿರ್ಬೇಕಾದ್ರೆ ನನ್ನನ್ನ ಕೇಳಿಸ್ಕೊಳ್ತಾ ಇದ್ದಾರೆ. ಅದು ಖಂಡಿತ ಹೌದು, ಭಗವಂತ ಆಕ್ಚುಲಿ ಕೇಳಿಸ್ಕೊಳ್ತಾ ಇದ್ದಾರೆ. ನಾವು ಜಪ ಮಾಡ್ಬೇಕಾದ್ರೆ ನಾವು ಕರಿತಾ ಇದೀವಿ ಅಲ್ವಾ ಭಗವಂತನನ್ನ, ಕೃಷ್ಣ ಅಂತ, ಆಗ ಹರೇ ಕೃಷ್ಣ ಅಂತ, ಆಗ ಕೃಷ್ಣ ಆಕ್ಚುಲಿ ಬಂದು ಕೇಳ್ತಾ ಇದ್ದಾರೆ. ಈ ಜಗತ್ತಲ್ಲಿ ಡಿವೋಟಿಸ್ ತುಂಬಾ 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 ಕಮ್ಮಿ ಜನ ಇದ್ದಾರೆ. ಹರೇ ಕೃಷ್ಣ ಅಂತ ಕರೆಯುವಂತವ್ರು ತುಂಬಾ ಕಮ್ಮಿ ಜನ ಇದ್ದಾರೆ. ಸುಮ್ನೆ ಹರೇ ಕೃಷ್ಣ ಅನ್ನೋರು ಸ್ವಲ್ಪ ಜನ ಇದ್ದಾರೆ. ಹರೇ ಕೃಷ್ಣ ಅಂತ ಕೃಷ್ಣನ್ ಕರೆಯುವಂತವ್ರು ಇನ್ನೂ ಕಮ್ಮಿ ಜನ ಇದ್ದಾರೆ. ಸೊ ಹಾಗಾಗಿ ಯಾರಾದ್ರೂ ಒಬ್ಬ ಭಕ್ತ ಕೃಷ್ಣನ ಹರೇ ಕೃಷ್ಣ ಅಂತ ಕರೆದ್ರು ಕೂಡ ಕೃಷ್ಣನ್ ಇಮ್ಮಿಡಿಯೇಟ್ಲಿ ಅಟೆನ್ಷನ್ ಆ ಭಕ್ತನ ಮೇಲೆ ಬಂದ್ಬಿಡುತ್ತೆ. ಕೃಷ್ಣ ನೋಡ್ತಾರೆ, ಅರೆ ರೇ ಇದ್ಯಾರಿದು ನನ್ನನ್ ಕರಿತಾ ಇದಾರಲ್ಲ ಅಂತ ತುಂಬಾ ಖುಷಿಯಿಂದ ನೋಡ್ತಾರೆ ಅವರು. ನೋಡಿ, ಭಗವಂತನ ಮೇಲೆ ನನ್ನ ಮನಸ್ಸು ಇನ್ನೂ ನೆಟ್ಟಿದೆಯೋ ಇಲ್ಲೋ, ಭಗವಂತ ನಾಮದ ಮೇಲೆ ನನ್ನ ಮನಸ್ಸಿದೆಯೋ ಇಲ್ವೋ, ನನ್ನ ಅಟೆನ್ಷನ್ ಬಂದಿದೆಯೋ ಇಲ್ವೋ, ನಾನಿನ್ನ ಅದ್ರ ಮೇಲೆ ಇದು ಮಾಡ್ತಾ ಇದೀನೋ ಇಲ್ವೋ, ಆದ್ರೆ ಭಗವಂತನ ಒಂದು ಅಟೆನ್ಷನ್ ನನ್ ಮೇಲೆ ಆಗ್ಲೇ ಬಂದ್ಬಿಟ್ಟಿದೆ. ಹರೇ ಕೃಷ್ಣ ಅಂದ ತಕ್ಷಣ ನಿಮ್ ಮೇಲೆ ಆಗ್ಲೇ ಭಗವಂತ ನೋಡ್ತಾ ಇದ್ದಾರೆ, ನಿಮ್ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ ಭಗವಂತ. ನೋಡಿ, ಯಾರ ಬಗ್ಗೆ ಆದ್ರೂ ಭಗವಂತ ಯೋಚನೆ ಮಾಡ್ತಾ ಇದ್ದಾರೆ ಅಂದ್ರೆ
ಹಿಂಗಿರುತ್ತೆ ಅದು. ನಮಗೆ ಭಗವಂತನ ಮೇಲೆ ಆ ಆಸಕ್ತಿ ಇನ್ನು ಬಂದಿಲ್ದೇ ಇರ್ಬೋದು, ಆದ್ರೆ ಭಗವಂತನಿಗಾಗ್ಲೇ ನಿಮ್ ಮೇಲೆ ಆಸಕ್ತಿ ಬಂದ್ಬಿಟ್ಟಿದೆ. ಸೊ ನೋಡಿ, ಹಂಗಾದ್ರೆ ಎಷ್ಟು ಜಪ ಮಾಡ್ಬೋದು ನಾವು. ಅಯ್ಯೋ ನನಗ್ ಮನಸ್ಸು ಬರ್ತಿಲ್ಲ ಜಪ ಮಾಡೋದ್ರ ಮೇಲೆ, ಅಯ್ಯೋ ನನಗ್ ಮನ್ಸೇ ಆಗ್ತಿಲ್ಲ ಜಪ ಮಾಡಕ್ಕೆ ಅನ್ನೋದ್ಕಿಂತ, ನೀವು ಮನ್ಸ್ ಬರ್ಲಿ ಬಿಡ್ಲಿ ಭಗವಂತನ್ ಮನ್ಸ್ ನಮ್ಮ ಮೇಲಿದೆ ಆಗ್ಲೇ. ಸೊ ಅದು ಮುಖ್ಯ. ನಮ್ ಮನ್ಸ್ ಬರ್ಲಿ ಬಿಡ್ಲಿ ಭಗವಂತನ್ ಮನಸ್ಸಾಗ್ಲೇ ನಮ್ಮ ಮೇಲೆ ಬಂದ್ಬಿಡುತ್ತೆ. ಭಗವಂತ ಈಚ್ ಅಂಡ್ ಎವ್ರಿ ಒಂದು ಹರೇ ಕೃಷ್ಣ ಮಂತ್ರನೂ ತುಂಬಾ ಗಮನ ಇಟ್ಟು ಕೇಳಿಸ್ಕೊಳ್ತಾರೆ. ನಾವು ಹೇಳೋಂತ ಒಂದೊಂದು ಮಂತ್ರವನ್ನ ಕೂಡ ಕೇಳಿಸ್ಕೊಳ್ತಾರೆ. ನಾವು ಕೇಳಿಸ್ಕೊಳ್ಳಿಲ್ಲ ಅಂದ್ರೂ ಅವ್ರು ಕೇಳಿಸ್ಕೊಳ್ತಾರೆ. ಹಾಗಾಗಿ ಎಷ್ಟು ಜಪ ಮಾಡಿದ್ರು ಏನ್ ಲಾಸ್ ಅಲ್ವಾ? ಲಾಸೇ ಇಲ್ಲ, ಕೃಷ್ಣ ಕೇಳಿಸ್ಕೊಳ್ತಾ ಇದ್ದಾರೆ. ಸೊ ಹಾಗಾಗಿ ಹೆಚ್ಚು 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 ಜಪ ಮಾಡೋದು ತುಂಬಾ ತುಂಬಾ ಮುಖ್ಯ ಆಗುತ್ತೆ. ಎಷ್ಟಾಗುತ್ತೋ ಅಷ್ಟು ಜಪ ಮಾಡ್ಬೇಕು. ಏನೇನು ಲಾಸ್ ಇಲ್ಲ, ಟೈಮ್ ವೇಸ್ಟ್ ಸಾಧ್ಯನೇ ಇಲ್ಲ. ಕೃಷ್ಣ ಕೇಳ್ತಿದ್ದಾರೆ, ಅದಕ್ಕಿಂತ ಏನ್ ಬೇಕು? ಸೊ ಇದು ನಮ್ಮ ಎರಡನೇ ಪಾಯಿಂಟ್. ಮೊದಲನೇದು ನಾಮ ಮತ್ತೆ ನಾಮಿ ಎರಡೂ ಕೂಡ ಒಬ್ರೆ. ಎರಡನೇದು ಕ್ವಾಂಟಿಟಿ, ಎಷ್ಟಾಗುತ್ತೋ ಅಷ್ಟು ಜಪ ಮಾಡ್ಬೇಕು. ಸೊ ಮೂರನೇದು ಬಂದ್ಬಿಟ್ಟು ಕ್ವಾಲಿಟಿ. ಸೊ ಇದು ಇದೇ ಒಂದು ಆರ್ಡರ್ ಅಲ್ಲೇನೆ ನಾವು ಫಾಲೋ ಮಾಡ್ಬೇಕಾಗುತ್ತೆ. ಸೊ ಕನಿಷ್ಠ ಅಧಿಕಾರಿ ಅದ್ರಲ್ಲೇ ಇದೀವಿ. ಕನಿಷ್ಠ ಅಧಿಕಾರಿಯಲ್ಲೇ ಈ 3 ಪಾಯಿಂಟ್ಸ್ ಬರುತ್ತೆ. ಮಧ್ಯಮ ಅಧಿಕಾರಿಯಲ್ಲಿ ಸ್ವಲ್ಪ ಮುಂದೆ ಹೋಗ್ತಾರೆ. ಸೊ ಕನಿಷ್ಠ ಅಧಿಕಾರಿಯಲ್ಲಿ ಮೂರನೇದು ಏನಂದ್ರೆ ಕ್ವಾಲಿಟಿ. ನಾವು ಯಾವ ರೀತಿ ಚಾಂಟಿಂಗ್ ಮಾಡ್ತಾ ಇದೀವಿ, ಸೊ ಎಷ್ಟು ಚಾಂಟಿಂಗ್ ಮಾಡ್ತಾ ಇದೀವಿ, ಆದ್ಮೇಲೆ ಯಾವ ರೀತಿ ಚಾಂಟಿಂಗ್ ಮಾಡ್ತಾ ಇದೀವಿ. ಸೊ ಇದಕ್ಕೆ 3ನೇ ಶ್ಲೋಕ, ಶಿಕ್ಷಾಷ್ಟಕಂನ 3ನೇ ಶ್ಲೋಕವನ್ನ ಹೇಳ್ತಾರೆ. ಏನದು? ಸೊ ತೃಣಾದಪಿ ಸುನೀಚೇನ ತರೋರಪಿ ಸಹಿಷ್ಣುನ ಅಮಾನಿನ ಮಾನದೇನ ಕೀರ್ತನೀಯ ಸದಾ ಹರಿಹಿ. ಸೊ ಅಲ್ಲಿ ಹೇಳ್ತಾ ಇದ್ದಾರೆ ಏನಂತ, ಒಂದು ತೃಣಕ್ಕಿಂತ ಒಂದು ಲೋ ಲೆವೆಲ್ ಅಲ್ಲಿ ಇದ್ದೀನಿ ಅಂತ ಹೇಳಿ ತಿಳ್ಕೊಬೇಕು ಅಲ್ವಾ? ಸೊ ನಾವು ಒಂದು ದಾರಿಯಲ್ಲಿರೋ ಹುಲ್ಲಿಗಿಂತ ಒಂದು ಹಂಬಲ್ ಆಗಿರುವಂತ ಪೊಸಿಷನ್ ತಗೋಬೇಕು. ತರೋರಪಿ ಸಹಿಷ್ಣುನ, ಸೊ ಒಂದು ಮರಕ್ಕಿಂತ ಹೆಚ್ಚು ಸಹಿಷ್ಣುತೆಯನ್ನ ಹೊಂದಿರ್ಬೇಕು. ಅಮಾನಿನ ಮಾನದೇನ, ಸೊ ಯಾವುದೇ ತರಹದ ಒಂದು ರೆಸ್ಪೆಕ್ಟ್ ಅನ್ನ ಎಕ್ಸ್ಪೆಕ್ಟ್ ಮಾಡಬಾರ್ದು. ಹಾಗೆ ಮಾನದೇನ, ಎಲ್ಲರಿಗೂ ಕೂಡ ನಾವು ಗೌರವವನ್ನ ಕೊಡ್ಬೇಕು. ಸೊ ಈ ತರ ಮಾಡಿದಾಗ ಏನಾಗುತ್ತೆ, ನಾವು ಪ್ರತಿ ಕ್ಷಣ ಭಗವಂತನ ನಾಮಗಳನ್ನ ಹೇಳ್ತಾ ಇರ್ಬೋದು. ಅದು ನಿಜವಾಗ್ಲೂ ಏನಂತಾರೆ, ಹಂಬಲ್ನೆಸ್ ಅಂತಾರೆ. ಭಗವಂತನ ನಾಮಗಳನ್ನ ನಾವ್ ಯಾವಾಗ್ಲೂ ಹೇಳಕ್ ಆಗ್ತಾ ಇದೆ ಅಂದ್ರೆ ನಾವು ಆಗ ನಿಜವಾಗ್ಲೂ ಒಂದು ದೈನ್ಯ ಭಾವದಲ್ಲಿ ಇದೀವಿ ಅಂತ. ಆಗ್ತಾ ಇಲ್ಲ ಅಂದ್ರೆ ಏನೋ ತಪ್ಪಿದೆ, ನಾವೇನೋ ದೈನ್ಯ ಭಾವದಲ್ಲಿ ಇಲ್ಲ ಅನ್ನೋದೇ ನಿಜ. ಸೊ ಇದು ನಾವ್ ಯಾವಾಗ್ಲೂ ನೆನ್ಪಿಟ್ಕೊಳೋದು ಹೇಗೆ ನಾವು ನಮ್ಮ ಕ್ವಾಲಿಟಿಯನ್ನ ಇನ್ಕ್ರೀಸ್ ಮಾಡ್ಕೋಬೇಕು ಅಂದ್ರೆ ಇದನ್ನ ಯಾವಾಗ್ಲೂ ನೆನ್ಪಿಟ್ಕೋಬೇಕು. ಈ ಶ್ಲೋಕ ಏನು, ತೃಣಾದಪಿ ಸುನಿಚೇನ ಅಂದ್ರೆ ನಾನು ಎಲ್ಲರಿಗಿಂತ ಒಂದು ತುಂಬಾ ಸಣ್ಣವನು ಅಲ್ವಾ? ತೃಣ ಅಂದ್ರೆ ಎಷ್ಟು ನಾವು ಅಸಡ್ಡೆಯಿಂದ ನೋಡ್ತೀವಿ ಅಲ್ವಾ? ತೃಣ ಒಂದು ಹುಲ್ಕಡ್ಡಿ. ಆ ಹುಲ್ಕಡ್ಡಿಯನ್ನ ಎಷ್ಟು ನಾವು ಅದ್ರ ಮೇಲೆ ಕಾಲಿಟ್ಟು ಏನ್ ಮಾಡಿದ್ರು ಕೂಡ ಅದ್ ಮತ್ತೆ ಎದ್ದೇಳುತ್ತೆ. ಅದ್ ಯಾರ ಮೇಲೆ ಏನು ಮುಳ್ಳಿನ ತರ ಅದೇನ್ ಚುಚ್ಚುತ್ತಾ ತೃಣ? ಇಲ್ಲ. ತುಳಿದ್ರೆ ಅದು ಬಗ್ಗುತ್ತೆ, ಅವ್ರು ಕಾಲೆತ್ತಿದ್ಮೇಲೆ ಮತ್ತೆ ಬೆಳ್ಕೊಳುತ್ತೆ, ಅಷ್ಟೇ ಅಲ್ವಾ? ಸೊ ಹಾಗೇನೆ ನಮ್ಮ ಜೀವನದಲ್ಲಿ ಕೂಡ ಮತ್ತೆ ಅದನ್ನ ಯಾರೂ ಅಷ್ಟೊಂದು ಕೇರೆ ಮಾಡಲ್ಲ. ಅದಕ್ ಗೊತ್ತು ಅದ್ರ ಒಂದು ಸ್ಥಾನ ಏನು ಅಂತ. ಅದೇ ತರ ನಾವು ಕೂಡ ನಮ್ಮ ಸ್ಥಾನವನ್ನ ಅರ್ಥ ಮಾಡ್ಕೋಬೇಕು. ಈ ಜಗತ್ತು ತುಂಬಾ ತುಂಬಾ ದೊಡ್ಡದು. ದೊಡ್ಡ ಜಗತ್ತಲ್ಲಿ ಎಷ್ಟೋ ಜೀವಿಗಳಿದ್ದಾವೆ, ಎಷ್ಟೊಂದು ಜೀವಿಗಳಿದ್ದಾವೆ. ಅದ್ರಲ್ಲಿ ನಾವು ಕೂಡ ಒಂದು ಜೀವಿ ಅಷ್ಟೇ ಅಲ್ವಾ? ಲಕ್ಷಾಂತರ ಕೋಟ್ಯಾಂತರ ಜೀವಗಳಲ್ಲಿ ನಾವು ಕೂಡ ಒಂದು ಜೀವಿ. ಸೊ ಅದು ಎಂತ ಜೀವಿ? ಕೃಷ್ಣನಿಂದ ದೂರ ಬಂದಿರುವಂತ ಜೀವಿ. ನೋಡಿ, ಮುಕ್ಕಾಲ್ ಭಾಗ ಜೀವಿಗಳು ಆಧ್ಯಾತ್ಮಿಕ ಜಗತ್ತಲ್ಲಿದೆ, ಕೃಷ್ಣನ್ ಜೊತೆ ಇದಾವೆ.
ಇಲ್ಲಿ ನಾವಿದೀವಿ, ಆ ದಾರಿ ತಪ್ಪಿರುವಂತ ಜೀವಿಗಳು. ಆ ಅದು ಅಂತ ದಾರಿ ತಪ್ಪಿದ ಜೀವಿ ಎಷ್ಟೋ ಸಂಖ್ಯಾತ ಜೀವಿಗಳಲ್ಲಿ ಒಂದು ಜೀವಿ. ಎಂತ ಜೀವಿ ಅದು? ಎಷ್ಟೋ ಬ್ರಹ್ಮಾಂಡಗಳಲ್ಲಿ ಒಂದು ಬ್ರಹ್ಮಾಂಡ. ಅದು ಒಂದು ಬ್ರಹ್ಮಾಂಡ ಎಷ್ಟೋ ಲೋಕಗಳಲ್ಲಿ ಒಂದು ಲೋಕ, ಭೂಲೋಕ. ಅಲ್ಲಿ ಎಷ್ಟೋ ಒಂದು ಆ ದ್ವೀಪಗಳಲ್ಲಿ ಒಂದು ದ್ವೀಪ, ಜಂಬೂ ದ್ವೀಪ. ಅದರಲ್ಲಿ ಎಷ್ಟೋ ಖಂಡಗಳಲ್ಲಿ ಒಂದು ಖಂಡ, ಭಾರತ ಖಂಡ. ಅದ್ರಲ್ಲಿ ಎಷ್ಟೋ ಕಾಂಟಿನೆಂಟ್ಸ್ ಇದಾವೆ ಅಲ್ವಾ? ಆ ಅಮೇರಿಕಾ, ಅದು ಇದು ಎಲ್ಲ. ಅದ್ರಲ್ಲಿ ಒಂದು ಇಂಡಿಯಾ, ಅದ್ರಲ್ಲಿ ಎಷ್ಟೋ ರಾಜ್ಯಗಳಿದಾವೆ. ಅದ್ರಲ್ಲಿ ಒಂದು ಕರ್ನಾಟಕ, ಅದ್ರಲ್ಲಿ ಎಷ್ಟೋ ಜಿಲ್ಲೆಗಳು ಇದಾವೆ. ಅದ್ರಲ್ಲಿ ಒಂದು ಜಿಲ್ಲೆ, ಅದ್ರಲ್ಲಿ ಎಷ್ಟೋ ತಾಲೂಕು, ಅದ್ರಲ್ಲಿ ಒಂದು ತಾಲೂಕು. ಆ ಅದ್ರಲ್ಲಿ ಎಷ್ಟೋ ಮನೆಗಳಿದಾವೆ, ಅದ್ರಲ್ಲಿ ಯಾವ್ದೋ ಒಂದ್ ಮನೆ. ಅದ್ರಲ್ಲಿ ಎಷ್ಟೋ ರೂಮ್ಗಳಿದಾವೆ, ಅದ್ರಲ್ಲಿ ಯಾವ್ದೋ ಒಂದ್ ರೂಮಲ್ಲಿ ಎಷ್ಟೋ ಜಾಗ ಇದೆ. ಆ ಜಾಗದಲ್ಲಿ ಒಂದ್ ಸಣ್ಣ ಜಾಗದಲ್ಲಿ ಕುತ್ಕೊಂಡಿರುವಂತಹ ಒಂದ್ ಸಣ್ಣ ಜೀವಿ. ಆದ್ರೂ ಎಷ್ಟು ನಮ್ಗೆ ಅಹಂಕಾರ ಇರುತ್ತೆ ಅಲ್ವಾ? ಯಾರಾದ್ರೂ ನಮ್ಗೆ ಏನೋ ಒಂದೇ ಒಂದ್ ಮಾತ್ ಅಂದ್ಬಿಟ್ರೆ ಅದನ್ನ ಎಷ್ಟೋ ದಿನಗಳ ತನಕ ನೆನ್ಪಿಟ್ಕೊಂತೀವಿ. ಅವ್ರು ನಂಗ್ ಹಂಗಂದಿದ್ರು, ಇವ್ರು ನಂಗ್ ಹಿಂಗಂದಿದ್ರು ಅಂತ. ಸೊ ಹರೇ ಕೃಷ್ಣ ಮಹಾಮಂತ್ರವನ್ನ ಪ್ರತಿ ಕ್ಷಣ ಜಪ ಮಾಡ್ಬೇಕು ಅಂತ ಅಂದ್ರೆ ನಮ್ಮ ಒಂದು ಸ್ಥಾನವನ್ನ ನಾವು ಅರ್ಥ ಮಾಡ್ಕೊಂಡ್ರು ಸಾಕು. ಇದೇನೋ ನಾವ್ ಯಾವ್ದೋ ಬೇರೆದೇನೋ ಹೇಳ್ತಾ ಇದೀವಿ ಅಂತ ಅಲ್ಲ. ಇರೋದನ್ನ ಅರ್ಥ ಮಾಡ್ಕೊಂಡ್ರೆ ಸಾಕು. ನಮ್ಮ ಸ್ಥಾನ ಎಷ್ಟಿದೆ ಅನ್ನೋದನ್ನ ಅರ್ಥ ಮಾಡ್ಕೊಂಡ್ರೆ ಸಾಕು. ಸೊ ನಾವ್ ಯಾವಾಗ್ಲೂ ಕೂಡ ಒಂದು ಪಾಯಿಂಟ್ ಅನ್ನ ನೆನ್ಪಿಟ್ಕೋಬೇಕು. ಎರಡು ಪಾಯಿಂಟ್ ಏನು? ದಾಸ ಮತ್ತೆ ಸ್ವಾಮಿ. ಸೊ ದಾಸ ಮತ್ತೆ ಸ್ವಾಮಿ ಇವೆರಡನ್ನ ನೆನ್ಪಿಟ್ಕೋಬೇಕು. ಏನೇನದು? ದಾಸ ಏನು? ದಾಸ ನಾನು ಎಲ್ಲರ ದಾಸ, ಎಲ್ಲ ವೈಷ್ಣವರ ಒಬ್ಬ ದಾಸ ಅಂತ ಹೇಳಿ ನೆನ್ಪಿಟ್ಕೋಬೇಕು. ಹರೇ ಕೃಷ್ಣ. ಸೊ ನಾನು ಎಲ್ಲ ವೈಷ್ಣವರ ದಾಸ ಅಂತ ನೆನ್ಪಿಟ್ಕೋಬೇಕು. ಸ್ವಾಮಿ ವೈಷ್ಣವರು ಮತ್ತೆ ಕೃಷ್ಣ ಇಬ್ರು. ಸೊ ಗುರುಗಳು ಕೂಡ ನಾವು ತಗೋಬೇಕು. ಸೊ ವೈಷ್ಣವ, ಗುರು ಮತ್ತೆ ಕೃಷ್ಣ, ಇವ್ರ ಮೂವರ ದಾಸ ಅಂತ ನೆನ್ಪಿಟ್ಕೋಬೇಕು. ಮತ್ತೆ ನಾನು ಯಾವಾಗ್ಲೂ ಭಗವಂತ, ವೈಷ್ಣವ ಮತ್ತೆ ಗುರುಗಳು ನನ್ನ ಸ್ವಾಮಿ ಅಂತ ನೆನ್ಪಿಟ್ಕೋಬೇಕು. ಸೊ ಅವರು ನನ್ನ ಸ್ವಾಮಿ ಅಂತ ನೆನ್ಪಿಟ್ಕೊಂಡಾಗ ನೋಡಿ, ಸ್ವಾಮಿ ಅಂತ ಅಂದ್ರೆ ಏನ್ ಹೇಳಿ? ಸ್ವಾಮಿ ಏನ್ ಹೇಳಿದ್ರು ಕೂಡ ಏನಾಗುತ್ತೆ? ದಾಸ ಅದನ್ನ ಒಪ್ಕೋಬೇಕಾಗುತ್ತೆ ಅಲ್ವಾ? ಸೊ ಸ್ವಾಮಿ ಹೇಳ್ದ ಹಾಗೆ ದಾಸ ನಡ್ಕೋಬೇಕಾಗತ್ತೆ. ಸ್ವಾಮಿ ಬೈದ್ರೆ ಬೈಸ್ಕೋಬೇಕು, ಸ್ವಾಮಿ ಏನ್ ಹೇಳ್ತಾರೆ ಅದನ್ನ ಮಾಡ್ಬೇಕು. ಇನ್ನು ಒಳ್ಳೆ ದಾಸ ಆಗಿದ್ರೆ ಸ್ವಾಮಿಗ್ ಒಳ್ಳೇದಾಗ್ಲಿ ಅಂತಾನೆ ಬಯಸ್ತಾರೆ ಅಲ್ವಾ? ಸೊ ನೋಡಿ ಹಿಂಗಿರುತ್ತೆ. ಹಾಗಾಗಿ ಭಗವಂತ, ವೈಷ್ಣವರ ದಾಸ ಆಗೋದು ತುಂಬಾ ದೊಡ್ಡ ವಿಷಯ. ಅದಷ್ಟು ಈಸಿ ಅಲ್ಲ, ಆಮೇಲೆ ಯಾರಿಗೂ ಅಷ್ಟು ಈಸಿಯಾಗಿ ಸಿಗೋದು ಇಲ್ಲ. ಆದ್ರೆ ನಮ್ಗೆ ಭಗವಂತನ ಕೃಪೆಯಿಂದ ಆ ಒಂದು ಅವಕಾಶ ಸಿಕ್ಕಿದೆ ಅಲ್ವಾ? ಸೊ ದೀಕ್ಷೆ ಆದ್ಮೇಲೆ ಅದೇ ಹೆಸರನ್ನ ಕೊಡ್ತಾರೆ. ಏನಂತ? ದಾಸ ಅಥವಾ ದಾಸಿ ಅಂತ ಹೇಳಿ ಕೊಡ್ತಾರೆ. ಸೊ ನಮ್ಮ ಹತ್ರ ಎಷ್ಟು ವೈಷ್ಣವರಿದ್ದಾರೆ ಈಗ ಅಲ್ವಾ? ಸೊ ಅವರೆಲ್ಲರ ಒಂದು ಸೇವೆಯನ್ನ ಮಾಡ್ತಾ ಹೋದಾಗ ಏನಾಗುತ್ತೆ? ಅವರೆಲ್ಲರ ಒಂದು ಕೃಪೆ ನಮ್ಗೆ ಸಿಗ್ತಾ ಹೋಗುತ್ತೆ. ಅವರೆಲ್ಲರ ಕೃಪೆಯಿಂದ ಜಪ ತುಂಬಾ ಚೆನ್ನಾಗಿ ಆಗುತ್ತೆ. ಸೊ ಜಪನ ಒಂದೇ ಒಂದು ಮೂಲ. ಜಪದಿಂದ ಮಾತ್ರ ನಾವು ಈ ಒಂದು ಜಗತ್ತನ್ನ ಮೀರಿ ಭಗವಂತನ ಧಾಮಕ್ಕೆ ಹೋಗೋಕೆ ಸಾಧ್ಯ. ಮಾಯಾದೇವಿ ಇನ್ನೇನ್ ಬೇಕಾದ್ರೂ ಮಾಡಕ್ ಬಿಡ್ತಾರೆ. ಇನ್ನೇನಾದ್ರೂ ಮಾಡ್ರಿ, ನೀವು ಜಪ ಮಾತ್ರ ಮಾಡಕ್ಕೆ ತುಂಬಾ ಅಡ್ಡಗಾಲಾಗ್ತಾರೆ ಮಾಯಾದೇವಿ. ಜಪಕ್ ಮಾತ್ರ ಅಷ್ಟು ಅಡ್ಡಗಾಲಾಗ್ತಾರೆ. ಯಾಕಂದ್ರೆ ಅದೊಂದೇ ಮಾರ್ಗ ಅಲ್ವಾ ಕಲಿಯುಗಕ್ಕಿರೋದು. ಕಲಿಯುಗ ಅದು ನಾಮ ಸಂಕೀರ್ತನೇನೆ ಅದ್ರ ಯುಗ ಧರ್ಮ, ಕಲಿಯುಗದ್ದು. ಹಾಗಾಗಿ
ತುಂಬಾ ಎಷ್ಟಾಗುತ್ತಷ್ಟು ನಾವು ಎಲ್ಲ ವೈಷ್ಣವರ ಒಂದು ಬ್ಲೆಸ್ಸಿಂಗ್ಸ್ ತಗೊಳ್ತಾ ಇರ್ಬೇಕು, ಪ್ರಯತ್ನ ಮಾಡ್ತಾ ಇರ್ಬೇಕು ಜಪ ಮಾಡೋದಕ್ಕೆ. ತುಂಬಾ ಅಡ್ಡ ಹಾಕ್ತಾರೆ ಮಾಯಾದೇವಿ. ಸೊ ಇದು ಆ, ಏನು ಮೂರನೇದು ಏನು ಕ್ವಾಲಿಟಿ. ಕ್ವಾಲಿಟಿಯಲ್ಲಿ ನೋಡಿ, ನಾವು ಭಗವಂತನ ದಾಸ, ವೈಷ್ಣವರ ದಾಸ ಅಂತ ತಗೊಂಡಾಗ ಏನಾಗುತ್ತೆ, ಜಪ ಮಾಡೋದು ಕೂಡ ಒಂದು ಸೇವೆ ಅಲ್ವಾ. ಸೊ ಅದು ಆ ಎಂತ ಸೇವೆ ಅದು? ಅದು ವೈಯಕ್ತಿಕ ಸೇವೆ. ಅದು ಭಗವಂತನಿಗೆ ಮಾಡ್ತಿರುವಂತಹ ಒಂದು ವೈಯಕ್ತಿಕ ಸೇವೆ. ಆ ಸೇವೆಗೆ ಯಾವುದೇ ಒಂದು ಅಪ್ರಿಸಿಯೇಷನ್ ಸಿಗೋದಿಲ್ಲ ಅಲ್ವಾ. ನಾವು ಎಷ್ಟ್ ಚೆನ್ನಾಗಿ ಜಪ ಮಾಡ್ತಿದೀವಿ ಅಂತ ಯಾರು ಬಂದು ನೋಡೋದಿಲ್ಲ, ನಮ್ಮ ಒಂದು ಮನೆಗ್ ಬಂದು ನೋಡೋದಿಲ್ಲ. ಹಾಗಾಗಿ ಅದು ಇನ್ನು ಇಂಪಾರ್ಟೆಂಟ್ ಸರ್ವಿಸ್ ಆಗುತ್ತೆ, ಸೇವೆ ಆಗುತ್ತೆ. ಯಾಕಂದ್ರೆ ಎಲ್ಲ ಸೇವೆಗಳಿಗೂ ಕೂಡ ಏನೋ ಒಂದು ಏನಂತಾರೆ, ಎಷ್ಟ್ ಚೆನ್ನಾಗ್ ಮಾಡಿದ್ರಪ್ಪ ಅಂತ ಹೇಳಿ ಹೇಳ್ತಾರೆ ಎಲ್ಲ ಅಲ್ವಾ. ಆದ್ರೆ ಜಪಕ್ಕೆ ಆತರ ಹೇಳೋದಿಲ್ಲ. ಹಾಗಾಗಿ ಅದನ್ನ ನಾವು ಕರೆಕ್ಟ್ ಆಗಿ ಮಾಡಿದಾಗ ಏನಾಗುತ್ತೆ, ಭಗವಂತನ್ಗೆ ಇನ್ನೂ ಖುಷಿ ಆಗುತ್ತೆ. ಸೊ ಇದು ಏನು ಜಪ. ಸೊ ಭಗವಂತನ ದಾಸ ಆಗಿರೋದ್ರಿಂದ ಭಗವಂತನ ಸೇವೆ ಮಾಡೋದೇ ಅಲ್ವಾ ಕೆಲ್ಸ. ಸೊ ಇಲ್ಲಿ ಕೃಷ್ಣ ತಾನಾಗ್ ತಾನೇ ಬಂದಿದ್ದಾರೆ ನಮ್ ಹತ್ರ. ಹರೇ ಕೃಷ್ಣ ಮಹಾಮಂತ್ರ ಹೇಳ್ಬೇಕಾದ್ರೆ ಕೃಷ್ಣ ಅಲ್ಲೇ ಇದ್ದಾರೆ. ಈಗ ಯಾರೋ ಒಬ್ಬರನ್ನ ನಮ್ ಮನೆಗ್ ಕರ್ಸಿ ಅವ್ರನ್ನ ಮಾತೆ ಆಡಿಸ್ದಂಗೆ, ಅವ್ರ ಕಡೆ ಮುಖನೂ ತಿರ್ಗಿಸ್ದಂಗೆ ಹಂಗೆ ಈ ಕಡೆ ಹೋದ್ರೆ ಹೆಂಗಿರುತ್ತೆ ಹೇಳಿ. ಹ ಈಗ ಅದೇ ತರ ಕೃಷ್ಣನನ್ನ ನಾವು ಕರ್ಸಿದೀವಿ ಇಲ್ಲಿ ನಮ್ಮ ಮನೆಗೆ, ಕರ್ಸಿ ನಮ್ಮ ಮನಸ್ಸಿಗೆ ಕರ್ಸಿದೀವಿ. ಕೃಷ್ಣ ಅಟೆನ್ಷನ್ ಬಂತು ಅಲ್ವಾ ನಾವು ಜಪ ಮಾಡ್ಬೇಕಾದ್ರೆ. ಸೊ ಬಂದ್ಮೇಲೆ ಈಗ ನಾವು ಅವ್ರ ಕಡೆ ನೋಡ್ತಾ ಇಲ್ಲ ಅಂದ್ರೆ ಹೆಂಗಿರುತ್ತೆ ಕೃಷ್ಣನ್ಗೆ? ಇದ್ ನೋಡಪ್ಪ, ಕರ್ಸದ್ ಕರ್ಸಿ ನನ್ ಮಾತು ಆಡಿಸ್ತಿಲ್ಲ, ನನ್ ಕಡೆ ಗಮನನೂ ಕೊಡ್ತಿಲ್ಲ ಅಂತ ಅನ್ನಿಸ್ತೆ ಅಲ್ವಾ. ಸೊ ಒಬ್ಬ ನಿಜವಾದ ದಾಸ ಆತರ ಮಾಡೋದಿಲ್ಲ. ಹ್ಮ್ ಒಬ್ಬ ನಿಜವಾದ ದಾಸ ಏನ್ ಮಾಡ್ತಾನೆ, ಸರ್ವೆಂಟ್ ಅಲ್ವಾ, ಅವನು ಖುಷಿ ಕೊಡೋದಕ್ಕೆ ನೋಡ್ತಾನೆ ಯಾವಾಗ್ಲೂ ಅವನ ಮಾಸ್ಟರ್ಗೆ. ಸೊ ಅದನ್ನ ನಾವು ಯಾವಾಗ್ಲೂ ನೆನ್ಪಿಟ್ಕೋಬೇಕು. ಈ ದಾಸನ ಮನೋಭಾವ ಬಂತು ನಮ್ಮ ಮನಸ್ಸಿಗೆ, ಒಂದು ಸರಿ ನಮ್ಮ ಮನಸ್ಸಿಗೆ ಗೊತ್ತಾಯ್ತು ನಾವು ಭಗವಂತನ ದಾಸ ಅಂತ ಗೊತ್ತಾಯ್ತು ಅಂದ್ರೆ ಅದು ನೆಕ್ಸ್ಟ್ ಎಲ್ಲೂ ಹೋಗೋದಿಲ್ಲ, ಯಾವ ಕಡೆನೂ ಹೋಗೋದಿಲ್ಲ. ತಾನಾಗ್ ತಾನೇ ಕೂರ್ಸುತ್ತೆ. ಇಲ್ಲ, ನನ್ನ ಕೆಲ್ಸ ಏನು? ಸೇವೆ ಮಾಡೋದು. ಭಗವಂತ ಬಂದಿದ್ದಾರೆ, ಅವನ್ ಸೇವೆ ಮಾಡೋದೇ ನನ್ ಕೆಲ್ಸ, ಬೇರೆ ಯಾವ ಕೆಲ್ಸಕ್ಕೂ ಇವಾಗ ಟೈಮ್ ಇಲ್ಲ ಅಂತ ತಾನಾಗ್ ತಾನೇ ಅರ್ಥ ಮಾಡ್ಕೊಳುತ್ತೆ. ಸೊ ಇದನ್ನ ಮತ್ತೆ 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 ನೆನ್ಪಿಸ್ಕೊಳ್ತಾ ಇರ್ಬೇಕು. ಏನಂತ, ನಾನು ಭಗವಂತ ಮತ್ತೆ ವೈಷ್ಣವರ ದಾಸ ಅಂತ. ಸೊ ಇಲ್ಲಿವರೆಗೂ ಏನಾಯ್ತು, ಇದೆಲ್ಲ ಕನಿಷ್ಠ ಅಧಿಕಾರಿಗೆ ಬೇಕಾಗಿರುವಂತಹ ಕೆಲವೊಂದು ವಿಷಯಗಳು. ಏನೇನು, ನಾಮ ಮತ್ತೆ ನಾಮಿ ಇಬ್ರು ಒಂದೇ, ಅದರಲ್ಲಿ ಯಾವುದೇ ಭೇದ ಇಲ್ಲ. ಎರಡನೇದು ಹೆಚ್ಚು ಹೆಚ್ಚು ಜಪ ಮಾಡುವಂಥದ್ದು, ಕ್ವಾಂಟಿಟಿ ಎಷ್ಟಾಗುತ್ತೋ ಅಷ್ಟು. ಎರಡನೇ ಶ್ಲೋಕ ಶಿಕ್ಷಾಷ್ಟಕದ್ದು. ಮೂರನೇದು ಬಂದ್ಬಿಟ್ಟು ಕ್ವಾಲಿಟಿ, ಯಾವ ರೀತಿ ಭಗವಂತನ ಜಪ ಮಾಡೋದು. ಕ್ವಾಲಿಟಿಯನ್ನ ಇನ್ನೂ ಹೆಚ್ಚು ಇನ್ಕ್ರೀಸ್ ಮಾಡ್ಕೊಳೋದಕ್ಕೆ ಏನ್ ಮಾಡ್ಬೋದು ಅಂದ್ರೆ, ಭಗವಂತನ ಒಂದು ಕ್ವಾಲಿಟೀಸ್, ಭಗವಂತನ ಗುಣಗಳ ಬಗ್ಗೆ ತಿಳ್ಕೊಳ್ಳೋದು. ಭಗವಂತನ ಬಗ್ಗೆ ಓದೋದ್ರಿಂದ ಕೂಡ ಜಪ ತುಂಬಾ ಚೆನ್ನಾಗಿ ಇಂಪ್ರೂವ್ ಆಗುತ್ತೆ. ಯಾಕಂದ್ರೆ ಅವಾಗ ಭಗವಂತನ ಬಗ್ಗೆನೇ ತುಂಬಿಕೊಂಡಿರುತ್ತೆ ತಲೆ ತುಂಬಾ. ಸೊ ಹರೇ ಕೃಷ್ಣ ಅಂತಿದ್ದಂಗೆ ಅವೆಲ್ಲ ನೆನ್ಪಾಗ್ತಾ ಹೋಗುತ್ತೆ. ಓ ಕೃಷ್ಣ ಇಷ್ಟು ಒಳ್ಳೆಯವರು, ಓ ಕೃಷ್ಣ ಈ ತರ ಎಲ್ಲಾ ಮಾಡಿದ್ರು, ಕೃಷ್ಣ ಇಷ್ಟು ಚೆನ್ನಾಗಿ ಲೀಲೆಗಳು ಮಾಡ್ತಾರೆ. ಸೊ ಇದೆಲ್ಲ ಬರ್ತಾ ಇರುತ್ತೆ. ಹಾಗಾಗಿ ಭಗವಂತನ ಬಗ್ಗೆ ಓದೋದು ಕೂಡ ಕ್ವಾಲಿಟಿಯನ್ನು ಹೆಚ್ಚು ಮಾಡೋದಕ್ಕೆ ಒಳ್ಳೆ ಉಪಾಯ ಆಗಿರುತ್ತೆ. ಸೊ ಮುಂದೆ ಕನಿಷ್ಠ ಅಧಿಕಾರಿ ಸ್ವಲ್ಪ ಮುಂದೆ ಹೋಗಿರ್ತಾರೆ ಅವರು, ಅಂದ್ರೆ ಆಲ್ಮೋಸ್ಟ್ ಇನ್ನೇನ್ ಮಧ್ಯಮ ಅಧಿಕಾರಿಗೆ ತಲುಪುವಂತಹ ಒಂದು ಲೆವೆಲ್. ಕನಿಷ್ಠ ಅಧಿಕಾರಿ ಮುಂದೆ ಹೋಗಿರ್ತಾರೆ ಆಲ್ರೆಡಿ, ಇನ್ನೇನ್ ಮಧ್ಯಮ ಅಧಿಕಾರಿ ಲೆವೆಲ್ಗೆ ತಲುಪುವಂತಹ ಒಂದು ಘಟ್ಟದಲ್ಲಿದ್ದಾಗ, ಅಥವಾ ಮಧ್ಯಮ ಅಧಿಕಾರಿ ಆಗ್ಲೇ ಆಗಿದ್ದಾರೆ. ಸೊ ಈ ಎರಡು ಸ್ಟೇಜಸ್ ಇರುವಾಗ ಏನಾಗುತ್ತೆ ಅಂತ, ಆತರ ಇದ್ದಾಗ
ಪ್ರಾರ್ಥನೆಗಳು ಬರ್ತಾ ಹೋಗುತ್ತೆ. ಜಪ ಮಾಡ್ತಾ ಮಾಡ್ತಾ ಏನಾಗುತ್ತೆ, ಪ್ರಾರ್ಥನೆಗಳು ಸ್ಟಾರ್ಟ್ ಆಗುತ್ತೆ. ಏನು ಪ್ರಾರ್ಥನೆ? ಸೊ ಪ್ರಾರ್ಥನೆ 4 ಮತ್ತೆ 5ನೇ ಶ್ಲೋಕ, ಶಿಕ್ಷಾಷ್ಟಕಂ 4ನೇ ಶ್ಲೋಕ ಮತ್ತೆ 5ನೇ ಶ್ಲೋಕ, ಈ 2 ಶ್ಲೋಕಗಳು ಆ ಒಂದು ಪ್ರಾರ್ಥನೆಗಳು ಅಂತ ಹೇಳ್ಬೋದು. ಸೊ ಏನಂತ, ಭಗವಂತ ದಯವಿಟ್ಟು ನನ್ನ ನಿಮ್ಮ ಸೇವೆಯಲ್ಲಿ ನಿಯೋಜಿಸಿಕೊಳ್ಳಿ ಅಲ್ವಾ. 4ನೇ ಶ್ಲೋಕ, ಐನಂದ ತನುಜ ಕಿಂಕರಂ ಪತಿತಂ ಮಾಂ ವಿಷಮೇ ಭವಾಂಬುಧೌ ಕೃಪಯಾ ತವ ಪಾದ ಪಂಕಜ ಸ್ಥಿತಧೂಲಿ ಸದೃಶಂ ವಿಚಿಂತಯ. ಅದನ್ನ ಹೇಳ್ತಾರೆ ಏನಂತ, ಓ ನಂದ ಮಹಾರಾಜನ ಪುತ್ರ, ದಯವಿಟ್ಟು ಇದು ಏನು ನ ಧನಂ ನ ಜನಂ ನ ಸುಂದರಿ, ನನಗೇನು ಬೇಡ, ಏನೇನು ನಂಗೆ ದುಡ್ಡು ಬೇಡ, ಯಾವ ಜನಗಳು ಬೇಡ, ನನ್ನ ಫಾಲೋ ಮಾಡೋಂಥವ್ರು ಯಾರು ಬೇಡ, ಯಾವುದೇ ಒಂದು ಸುಂದರಿಯರು ಬೇಡ, ಏನೇ ಒಂದು ಫೇಮ್ ಬೇಡ, ಏನು ಬೇಡ. ದಯವಿಟ್ಟು ಓ ಕೃಷ್ಣ, ನಾನು ಏನ್ ಕೇಳ್ಕೊಂತೀನಿ, ನನ್ನ ಪ್ರತಿ ಜನ್ಮಗಳಲ್ಲಿ ನಿನ್ನ ಭಕ್ತಿ ಇರ್ಲಿ, ಅಹೈತುಕಿ ಭಕ್ತಿ, ಯಾವುದೇ ಒಂದು ಇನ್ನು ಕಾರಣ ಇಲ್ದಿರುವಂತಹ ಒಂದು ಭಕ್ತಿ ಸೇವೆ ನನಗೆ ಸಿಗ್ಲಿ, ಪ್ರತಿ ಜನ್ಮಗಳಲ್ಲೂ ಸಿಗ್ಲಿ ಅಂತ ಹೇಳಿ ಕೇಳ್ಕೊಂತಾರೆ ಚೈತನ್ಯ ಮಹಾಪ್ರಭುಗಳು. ಅದೇನು, ನನ್ನ ನಿಮ್ಮ ಸೇವೆಯಲ್ಲಿ ನಿಯೋಜಿಸಿ ಅಂತ ಹೇಳಿ ಹೇಳ್ತಾರೆ ಅಲ್ವಾ. ಭಕ್ತಿ ಅಂದ್ರೇನೆ ಸೇವೆ. ಸೊ ಸೇವೆ ಇಲ್ದಿರುವಂತ ಭಕ್ತಿನೇ ಅಲ್ಲ. ಭಕ್ತಿ ಅಂದ್ರೇನೆ ಭಗವಂತನ ಸೇವೆ ಮಾಡ್ಬೇಕು. ಸೊ ಈ ತರ ಆಯ್ತಾ, ಏನಂತ, ದಯವಿಟ್ಟು ನನ್ನ ನಿಮ್ಮ ಸೇವೆಯಲ್ಲಿ ನಿಯೋಜಿಸಿ, ನನ್ನ ಯಾವಾಗ್ಲೂ ನಿಮ್ಮ ಸೇವೆಯಲ್ಲಿ ಇಟ್ಟಿರಿ ಅಂತ ಹೇಳಿ ಪ್ರಾರ್ಥನೆಗಳು ತಾನೇ ಸ್ಟಾರ್ಟ್ ಆಗುತ್ತೆ. ಹರೇ ಕೃಷ್ಣ ಹೇಳ್ತಾ ಹೇಳ್ತಾ ಅವರಿಗೆ ತಾನೇ ಬಂದ್ಬಿಡುತ್ತೆ, ಓ ಕೃಷ್ಣ ದಯವಿಟ್ಟು ನಾನು ನಿನ್ ಸೇವೆಯಲ್ಲಿ ಇಟ್ಕೋಪ ಅಂತ. ಸೊ ಇನ್ನೊಂದ್ ಸ್ವಲ್ಪ ಮುಂದೆ ಹೋಗಿದ್ದಾರೆ ಈಗ, ಇನ್ನೂ ಅಡ್ವಾನ್ಸ್ ಆಗಿದ್ದಾರೆ. ಅಂದ್ರೆ ಹರೇ ಕೃಷ್ಣ ಜಪ ಮಾಡ್ತಾ ಮಾಡ್ತಾ ಇನ್ನೂ ಒಂದು ಉಚ್ಚ ಸ್ಥಾನಕ್ಕೆ ಹೋಗಿದ್ದಾರೆ. ಅಂದ್ರೆ ಆಗೇನಾಗುತ್ತೆ ಅಂದ್ರೆ ಸ್ವಲ್ಪ ಭಯ ಬರುತ್ತೆ. ಏನಂತ, ಕೃಷ್ಣ ದಯವಿಟ್ಟು ನನ್ನ ಬಿಡ್ಬೇಡ. ಫಸ್ಟ್ ಏನಾಯ್ತು, ದಯವಿಟ್ಟು ನನ್ನ ನಿನ್ ಸೇವೆಯಲ್ಲಿ ಇಡಪ್ಪ ಕೃಷ್ಣ ಅಂತ ಕೇಳ್ಕೊಂತಾರೆ. ಹಾಗೆ ಮುಂದೆ ಹೋಗ್ತಾ ಹೋಗ್ತಾ, ಕೃಷ್ಣ ದಯವಿಟ್ಟು ನನ್ನನ್ನ ಬಿಡ್ಬೇಡ ತಂದೆ, ನನ್ ಯಾವಾಗ್ಲೂ ಇಟ್ಟಿರು ನಿನ್ನ ಸೇವೆಯಲ್ಲಿ, ನನ್ನ ಯಾವತ್ತು ತ್ಯಾಗ ಮಾಡ್ಬೇಡ ಅಂತ ಬರುತ್ತೆ. ಅದು 5ನೇ ಶ್ಲೋಕ ಶಿಕ್ಷಾಷ್ಟಕಮಲ್ಲಿ ಗೊತ್ತಾಗುತ್ತೆ. ಏನಂತ, ಐನಂದ ತನುಜ ಕಿಂಕರಂ ಪತಿತಂ ಮಾಂ ವಿಷಮೇ ಭವಾಂಬುಧೌ ಕೃಪಯ ತವ ಪಾದ ಪಂಕಜ ಸ್ಥಿತಧೂಲಿ ಸದೃಶಂ ವಿಚಿಂತಯ. ಹೇಳ್ತಾ ಇದಾರೆ ಏನಂತ, ಓ ನಂದ ಮಹಾರಾಜನ ಮಗ ಕೃಷ್ಣ, ನಾನು ನಿಮ್ಮ ಶಾಶ್ವತವಾದಂತಹ ಸೇವಕ, ಆದ್ರೂ ಹೇಗೋ ಏನೋ ನಾನು ಈ ಭವಾಂಬುದಿಯಲ್ಲಿ ಬಿದ್ದ್ಬಿಟ್ಟಿದ್ದೀನಿ, ಭವಸಾಗರದಲ್ಲಿ ಬಿದ್ದ್ಬಿಟ್ಟಿದ್ದೀನಿ. ದಯವಿಟ್ಟು ನನ್ನ ಇಲ್ಲಿಂದ ಎತ್ತಿ ನಿನ್ನ ಒಂದು ಪಾದಗಳಲ್ಲಿ ಒಂದು ಸಣ್ಣ ಧೂಳಾಗಿ ನನ್ನ ಇರಿಸ್ಕೋ ಅಂತ ಹೇಳ್ತಾರೆ. ಸೊ ಈ ತರ ನೋಡಿ, ಸ್ವಲ್ಪ ಭಯ ಸ್ಟಾರ್ಟ್ ಆಗುತ್ತೆ. ಭಯ ಕೂಡ ಇರುತ್ತೆ ಭಕ್ತಿಯಲ್ಲಿ. ಭಯ, ಲೌಕಿಕ ಭಯ ಕಂಪ್ಲೀಟ್ ಆಗಿ ಹೊರಟೋಗುತ್ತೆ. ಭೌತಿಕವಾಗಿ ಯಾವುದೇ ರೀತಿ ಭಯ ಇರೋದಿಲ್ಲ. ಒಂದ್ ಸಾಸಿವೆ ಕಾಳಷ್ಟು ಕೂಡ ಭಯ ಇರೋದಿಲ್ಲ ಭೌತಿಕವಾಗಿ. ಆದ್ರೆ ಆಧ್ಯಾತ್ಮಿಕವಾಗಿ ಲೈಟ್ ಆಗಿ ಭಯ ಸ್ಟಾರ್ಟ್ ಆಗುತ್ತೆ ಯಾವಾಗ, ಈ 4ನೇ ಹಂತದಲ್ಲಿ ಪ್ರಾರ್ಥನೆ ಮಾಡುವಂತಹ ಒಂದು ಸಮಯದಲ್ಲಿ ಕನಿಷ್ಠ ಅಧಿಕಾರಿ ತುಂಬಾ ಮುಂದೆ ಹೋಗಿದ್ದಾರೆ, ಅಥವಾ ಒಬ್ಬ ಮಧ್ಯಮ ಅಧಿಕಾರಿ ಏನಿದ್ದಾನೆ ಆ ಒಂದು ಲೆವೆಲ್ ಅಲ್ಲಿ ಇದು ಬರುತ್ತೆ. ಈ ಸ್ಟೇಜ್ ಯಾವಾಗ ಬರುತ್ತೆ ಅಂದ್ರೆ, ಒಂದು ಆಸಕ್ತಿ ಮತ್ತೆ ರುಚಿ ಉತ್ಪನ್ನ ಆಗುತ್ತೆ ನಾಮಕ್ಕೋಸ್ಕರ, ಆ ಸಮಯದಲ್ಲಿ ಇದು ಬರುತ್ತೆ, ಪ್ರಾರ್ಥನೆಗಳು ಬರ್ತಾ ಹೋಗುತ್ತೆ. ಆದ್ರೆ ನೆನ್ಪಿಟ್ಕೋಬೇಕಾಗಿರೋದೇನಂದ್ರೆ, ನಾವು ಇದು ನಾವೇ ಮಾಡ್ಬಾರ್ದು, ತಾನೇ ಬರುತ್ತೆ ಇದು. ಸೊ ನಾವು ಇದ್ರ ಮೇಲೆಲ್ಲ ಕಾನ್ಸಂಟ್ರೇಟ್ ಮಾಡ್ತಾ ಹೋದ್ರೆ ಏನಾಗುತ್ತೆ, ಜಪ ಆಗೋದಿಲ್ಲ, ಜಪ ಮುಂದೆ ಹೋಗೋದಿಲ್ಲ. ಅದು ತಾನೇ ಬರುತ್ತೆ.
ಸೊ ಯಾವ ರೀತಿ ನಾವು ಈ ಸ್ಟೇಜ್ ಅಲ್ಲಿ ಯಾವ ರೀತಿ ಜಪ ಮಾಡ್ಬೇಕು ಅಂತ ಹೇಳಿ ಆಮೇಲೆ ತಿಳ್ಕೊಳ್ಳೋಣ ಲಾಸ್ಟಿಗೆ. ಸೊ ಇದು ಮಧ್ಯಮ ಅಧಿಕಾರಿ ಅಥವಾ ಕನಿಷ್ಠ ಅಧಿಕಾರಿ ಮುಂದೆ ಹೋಗಿರುವಂತವ್ರಿಗೆ ಈ ಒಂದು ಇದು. ಮಧ್ಯಮ ಅಧಿಕಾರಿ ಒಂದು ಅಡ್ವಾನ್ಸ್ಡ್ ಮಧ್ಯಮ ಅಧಿಕಾರಿ ಅಥವಾ ಉತ್ತಮ ಅಧಿಕಾರಿ, ಅವರಿಗೆ 6ನೇ ಶ್ಲೋಕ, 7ನೇ ಶ್ಲೋಕ ಮತ್ತೆ 8ನೇ ಶ್ಲೋಕ ಶಿಕ್ಷಾಷ್ಟಕಂ, ಅವರಿಗೆ ಈ ಮುಂದಿನ 3 ಶ್ಲೋಕಗಳು. ಯಾರಿಗೆ ತುಂಬಾ ಮುಂದೆ ಹೋಗಿರುವಂತಹ ಮಧ್ಯಮ ಅಧಿಕಾರಿ ಇಲ್ಲ ಅಂದ್ರೆ ಉತ್ತಮ ಅಧಿಕಾರಿ ಏನಿದ್ದಾರೆ ಅವರಿಗೆ ಈ 3 ಶ್ಲೋಕಗಳು. ಅದು ಏನು ಅಂತ ಅಂದ್ರೆ ಇದು ಏನಂತ, ನಯನಂ ಗಲದಶ್ರುಧಾರಿಯ ವದನಂ ಗದ್ಗದ ಹೃದಯಾಗಿರ ಉಳಕೈ ನಿಶ್ಚಿತಂ ವಪು ಕದ ತವ ನಾಮ ಗ್ರಹಣೆ ಭವಿಷ್ಯತಿ. ಓ ಓ ಭಗವಂತ, ಓ ಸ್ವಾಮಿ, ಯಾವಾಗ ನನ್ನ ಕಣ್ಣುಗಳು ನಿನ್ನ ಒಂದು ಪ್ರೀತಿಯಿಂದ ನನ್ನ ಕಣ್ಣುಗಳು ಯಾವಾಗ ತುಂಬ ಹೋಗುತ್ತೆ, ಯಾವಾಗ ನನ್ನ ಕಣ್ಣಲ್ಲಿ ಪ್ರೀತಿಯ ಅಶ್ರುಧಾರೆಗಳು ಯಾವಾಗ್ಲೂ ಏನು ಬರ್ತಾನೆ ಇರುತ್ತೆ ನಿನ್ನ ನಾಮ ತಗೊಂಡಾಗ ಅಂತ ಹೇಳಿ ಕೇಳ್ತಾ ಇದ್ದಾರೆ. ಹಾಗೆ ಯಾವಾಗ ನನಗೆ ಮಾತು ಬರ್ದಂಗ ಆಗುತ್ತೆ, ನಿನ್ನ ಹೆಸರು ತಗೊಂಡ ತಕ್ಷಣ ನನ್ನ ಗಂಟಲು ಏನಾಗುತ್ತೆ, ಚೋಕಪ್ ಆಗುತ್ತೆ, ಅಂದ್ರೆ ಮಾತಾಡಕ್ ಆಗೋದಿಲ್ಲ. ಮತ್ತೆ ಯಾವಾಗ ನನ್ನ ದೇಹದ ಮೇಲೆ ಏನು ಕೂದ್ಲು ನಿಮಿರುತ್ತೆ ಅಂತಾರಲ್ವಾ, ಅದು ಯಾವಾಗ ಆಗುತ್ತೆ, ನಿನ್ನ ಹೆಸರು ತಗೊಂಡಾಗ ನನಗೆ ಯಾವಾಗ ಈ ತರ ಎಲ್ಲ ಆಗುತ್ತೆ ಅಂತ ಹೇಳಿ ಕೇಳ್ತಾ ಇದ್ದಾರೆ. ಯುಗಾಯಿತಂ ನಿಮಿಷೇಣ ಚಕ್ಷುಷ ಪ್ರಾವಶಾಯಿತಂ ಶೂನ್ಯಾಯಿತಂ ಜಗತ್ ಸರ್ವಂ ಗೋವಿಂದ ವಿರಹೀಣಮೇ. ಓ ಗೋವಿಂದ, ನಿನ್ನ ಒಂದು ವಿರಹದಿಂದ ನನಗೆ ಒಂದು ಕ್ಷಣ ಕೂಡ ಒಂದು 12 ವರ್ಷಕ್ಕಿಂತ ಜಾಸ್ತಿ ಅಂತ ಅನ್ನಿಸ್ತಾ ಇದೆ, ಒಂದು ಕ್ಷಣ ಕೂಡ. ಸೊ ನನ್ನ ಕಣ್ಗಳಿಂದ ನೀರು ಒಳ್ಳೆ ಮಳೆಯ ರೀತಿ ಹರಿತಾ ಇದೆ. ಹಾಗೆ ನಂಗೆ ಇಡೀ ಜಗತ್ತು ನೀನಿಲ್ದೆ ಶೂನ್ಯ ಹಾಗೆ ಅನ್ನಿಸ್ತಾ ಇದೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಈ ತರ ಬರ್ತಾ ಹೋಗುತ್ತೆ ಅವರಿಗೆ ಫೀಲಿಂಗ್ಸ್, ಯಾರಿಗೆ, ಉತ್ತಮ ಅಧಿಕಾರಿಗಳಿಗೆ, ಈ ಜಪ ಮಾಡ್ತಾ ಮಾಡ್ತಾ ಮಾಡ್ತಾ. ಮುಂದೆ ಆಶ್ಲಿಷ್ಯವಾ ಪಾದರತಾಂ ಪಿನಶ್ರುಮಾಮದರ್ಶನಾತ್ ಮರ್ಮಹತಾಂ ಕರೋತು ವಾ ಯಥಾ ತಥಾ ವಾ ವಿದಧಾತು ಲಂಪಟೋ ಮತ್ಪ್ರಾಣನಾಥಸ್ತು ಸಯೇವ ನಾಪರಃ. ನನಗೆ ಕೃಷ್ಣ ಒಬ್ಬ ಬಿಟ್ರೆ ಬೇರೆ ಯಾರೂ ಕೂಡ, ಕೃಷ್ಣನೇ ನನ್ನ ಸ್ವಾಮಿ, ಬೇರೆ ಯಾರೂನೂ ಅಲ್ಲ, ನನಗಿನ್ಯಾರೂ ಗೊತ್ತಿಲ್ಲ, ಕೃಷ್ಣ ಮಾತ್ರ ನನ್ನ ಸ್ವಾಮಿ. ಹಾಗೆ ಅವರು ಯಾವಾಗ್ಲೂ ನನ್ನ ಸ್ವಾಮಿ ಆಗೇನೆ ಇರ್ತಾರೆ. ಅವರು ನನ್ನ ಹೇಗೆ ಬೇಕಾದ್ರೂ ನಡೆಸ್ಕೋಬಹುದು, ನನ್ನನ್ನ ಅಪ್ಪಿಕೊಳ್ಬೋದು, ಇಲ್ಲ ಗಟ್ಟಿಯಾಗಿ ಹಪ್ಕೊಳ್ಬೋದು, ಇಲ್ಲ ನನ್ನನ್ನ ಏನ್ ಮಾಡ್ಬೋದು, ನನಗೆ ಕಾಣದೇ ಇರೋ ಹಾಗೆ ನನ್ನಿಂದ ಮಾಯ ಆಗ್ಬೋದು, ಏನಾದ್ರೂ ಮಾಡ್ಬೋದು. ಅವರು ಏನ್ ಮಾಡೋದಕ್ಕೂ ಕೂಡ ಅವರಿಗೆ ಸ್ವಾತಂತ್ರ್ಯ ಇದೆ. ಯಾಕೆ ಅಂದ್ರೆ ಅವರು ಯಾವಾಗ್ಲೂ ಕೂಡ ನನ್ನ ಸ್ವಾಮಿ. ಯಾವುದೇ ಒಂದು ಏನು ಅವರಿಗೆ ಕಟ್ಟುಪಾಡುಗಳಿಲ್ಲ, ಅವ್ರು ಯಾವಾಗ್ಲೂ ನನ್ನ ಸ್ವಾಮಿ, ನನ್ನ ಇಷ್ಟ, ಅವ್ರು ಏನ್ ಬೇಕಾದ್ರೂ ಮಾಡ್ಬೋದು ಆ ತರ ಹೇಳ್ತಾರೆ ಅಲ್ವಾ. ಈ ಎಲ್ಲಾ ಇವು ಯಾರಿಗಿರುತ್ತೆ ಅಂದ್ರೆ ಉತ್ತಮ ಅಧಿಕಾರಿಗಳಿಗೆ ಈ ತರ ಭಾವನೆಗಳು ಬರುತ್ತೆ ಜಪ ಮಾಡ್ಬೇಕಾದ್ರೆ. ಸೊ ಇದೆಲ್ಲ ಏನು, ವಿರಹ ಭಾವ ಇವೆಲ್ಲ. ಸೊ ಭಾವ ಅವಸ್ಥೆ ಮತ್ತೆ ಪ್ರೇಮ ಅವಸ್ಥೆಯಲ್ಲಿ ಈ ತರ ಆಗುತ್ತೆ. 9 ಹಂತಗಳಿದಾವೆ ಅಲ್ವಾ ಭಕ್ತಿಗೆ. ಆ 9 ಹಂತಗಳಲ್ಲಿ ಆಸಕ್ತಿ, ರುಚಿ 2 ಪ್ರಾರ್ಥನೆಗಳ ಟೈಮಲ್ಲಿ ಇರುತ್ತೆ. ಹಾಗೆ ಈ ವಿರಹ ಭಾವ ಏನಿದೆ, ಈ ವಿರಹ ಭಾವ ಟೈಮಲ್ಲಿ ಭಾವ ಮತ್ತೆ ಪ್ರೇಮ ಈ ಒಂದು ಅವಸ್ಥೆಗಳು ಇರುತ್ತೆ. ವಿರಹ ಭಾವ ಮತ್ತೆ ಭಯ, ಭಗವಂತನಿಂದ ದೂರ ಆಗ್ತಿರೇನೋ ಅನ್ನೋ ಒಂದು ಭಯ, ಅವೆರಡೂ ಕೂಡ ಯಾವಾಗಿರುತ್ತೆ, ಉತ್ತಮ ಅಧಿಕಾರಿಯಾದ್ರಲ್ಲಿ ಇರುತ್ತೆ. ಸೊ
ಇದು ಯಾವಾಗ ಬರುತ್ತೆ ಅಂದ್ರೆ ಅದೇ ಭಾವ ಮತ್ತೆ ಪ್ರೇಮದ ಅವಸ್ಥೆಯಲ್ಲಿ ಇದ್ದಾಗ ಮಾತ್ರ ಇವೆಲ್ಲ ಬರುತ್ತೆ. ಅಲ್ಲಿವರೆಗೂ ಇವೆಲ್ಲ ಒಂಥರ ಏನು ಆರ್ಟಿಫಿಷಿಯಲ್ ಅನ್ಸುತ್ತೆ. ಅಲ್ಲಿವರೆಗೂ ಇದು ಮಾಡೋದಕ್ ಬರೋದಿಲ್ಲ, ತಾನಾಗ್ ತಾನೇ ಬರುತ್ತೆ. ಅಲ್ಲಿವರೆಗೂ ನಾವು ಹಿಂದೆ ಹೇಳಿದಂತ ಎಲ್ಲ ಸ್ಟೇಜಸ್ ನ ಫಾಲೋ ಮಾಡ್ತಾ 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 ಹೋದಂಗೆಲ್ಲ ಈ ತರ ಆಗುತ್ತೆ ಮುಂದೆ. ಸೊ ಇಲ್ಲಿಗೆ ಹೇಗೆ ಜಪ ಮಾಡ್ಬೇಕು ಅನ್ನೋದು ಇಲ್ಲಿಗೆ ಎಂಡಾಗುತ್ತೆ. ಜಪ ಮಾಡೋದ್ರಿಂದ ಏನೇನಾಗುತ್ತೆ ಏನೇನಾಗುತ್ತೆ ಅಂತ ಅಂದ್ರೆ, ಒಳ್ಳೆ ರೀತಿಯಲ್ಲಿ ಜಪ ಮಾಡಿದ್ರೆ ಏನಾಗುತ್ತೆ ಅಂದ್ರೆ ತುಷ್ಟಿ, ಪುಷ್ಟಿ, ಕ್ಷುಧಾಪಯ, ಈ 3 ಥಿಂಗ್ಸ್ ಆಗುತ್ತೆ. ತುಷ್ಟಿ, ಪುಷ್ಟಿ ಮತ್ತೆ ಕ್ಷುಧಾಪಯ. ತುಷ್ಟಿ ಅಂತ ಅಂದ್ರೆ ಸಂತುಷ್ಟಿ ಅಲ್ವಾ, ಸ್ವಲ್ಪ ಸಮಾಧಾನ ಆಗುತ್ತೆ, ಒಂದು ಸ್ಯಾಟಿಸ್ಫ್ಯಾಕ್ಷನ್ ಆಗುತ್ತೆ, ತುಷ್ಟಿ ಆಗುತ್ತೆ. ಸೊ ಆ ತುಷ್ಟಿ ಆದಾಗ ಏನಾಗುತ್ತೆ ಅಂದ್ರೆ ಭಕ್ತಿಯಲ್ಲಿ, ತುಷ್ಟಿ ಅಂತ ಅಂದ್ರೆ ಭಕ್ತಿ ಅಂತ ಹೇಳ್ಬೋದು. ಆಮೇಲೆ ಆ ಹ ಸೊ ಏನಾಗುತ್ತೆ ಅಂದ್ರೆ ನಮ್ಮ ಮನಸ್ಸು ಆ ಸ್ಥಿರವಾಗಿ ನಿಲ್ಲುತ್ತೆ. ಯಾವ್ದ್ರಲ್ಲಿ? ಈ ಒಂದು ಭಕ್ತಿ ಚಟುವಟಿಕೆಗಳಲ್ಲಿ ನಮ್ಮ ಮನಸ್ಸು ಸ್ಥಿರವಾಗಿ ನಿಲ್ಲುತ್ತೆ. ಯಾಕಂದ್ರೆ ಏನಾಯ್ತು, ತುಷ್ಟಿ ಆಯ್ತು. ತುಷ್ಟಿ ಅಂದ್ರೆ ಖುಷಿ ಆಯ್ತು ಅಲ್ವಾ, ಖುಷಿ, ಸಮಾಧಾನ, ಸ್ಯಾಟಿಸ್ಫ್ಯಾಕ್ಷನ್ ಆಯ್ತು. ಆಗ ಸೇವೆಯಲ್ಲಿ ಕೂಡ ಉತ್ಸಾಹ ಬರ್ತಾ ಹೋಗುತ್ತೆ. ಅದು ಸೇವೆಯಲ್ಲಿ ಉತ್ಸಾಹ ಬಂದ ಮೇಲೆ ಏನಾಗುತ್ತೆ, ಜಪದ ಸಂಖ್ಯೆ ಜಾಸ್ತಿ ಆಗುತ್ತೆ. ಹೆಚ್ಚು 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 ಜಪ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ತುಷ್ಟಿ, ಪುಷ್ಟಿ, ಕ್ಷುಧಾಪಯ. ನಾವು ಊಟ ತಿಂದಾಗ ಏನಾಗುತ್ತೆ ಅಂದ್ರೆ ಫಸ್ಟ್ ತುಂಬಾ ಹೊಟ್ಟೆ ಹಸ್ಕೊಂಡಿರುತ್ತೆ ಆಯ್ತಾ. ಹೊಟ್ಟೆ ಹಸ್ದಾಗ ಸ್ವಲ್ಪ ಊಟ ತಿಂದಾಗ ಏನಾಗುತ್ತೆ, ಒಂದು ಸಮಾಧಾನ ಅನ್ನೋದಾಗುತ್ತೆ ಅಲ್ವಾ. ಫಸ್ಟ್ ತುಷ್ಟಿ ಆಗುತ್ತೆ ಊಟ ತಿಂದ ತಕ್ಷಣ. ಅದಾದ್ಮೇಲೆ ಏನಾಗುತ್ತೆ, ಪುಷ್ಟಿ ಆಗುತ್ತೆ. ಅಂದ್ರೆ ನಮ್ಗೆ ಏನು ಶಕ್ತಿ ಬರುತ್ತೆ, ಸ್ವಲ್ಪ ತಿಂದ ತಕ್ಷಣ ಶಕ್ತಿ ಬರುತ್ತೆ ಅಲ್ವಾ. ಅದಾದ್ಮೇಲೆ ಕ್ಷುಧ ಅಪಾಯ. ಕ್ಷುಧ ಅಂದ್ರೆ ಹಸುವು. ಸೊ ಅದಾದ್ಮೇಲೆ ಸ್ವಲ್ಪ ತಿಂತ ತಿಂತ ಏನಾಗುತ್ತೆ, ಹಸುವು ಅನ್ನೋದು ಹೋಗುತ್ತೆ. ಅದೇ ರೀತಿ ಇಲ್ಲಿ ಕೂಡ ತುಷ್ಟಿ ಅಂತ ಅಂದ್ರೆ ಭಕ್ತಿ. ಭಕ್ತಿ, ಪರೇಶಾನುಭವ ಮತ್ತೆ ವಿರಕ್ತಿ, ಈ 3 ಶ್ರೀಮದ್ ಭಾಗವತಂ 11ನೇ ಸ್ಕಂದ 2ನೇ ಅಧ್ಯಾಯ 42ನೇ ಶ್ಲೋಕ ಅದ್ರಲ್ಲಿ ಹೇಳ್ತಾರೆ ಇದನ್ನ ಏನಂತ. ಭಕ್ತಿ, ಪರೇಶಾನುಭವೋ ವಿರಕ್ತಿರನ್ಯಥ ಅಂತ ಹೇಳಿ ಒಂದು ಶ್ಲೋಕ ಇದೆ. ಆ ಶ್ಲೋಕದಲ್ಲಿ ಹೇಳ್ತಾರೆ ಈ 3 ಸ್ಟೇಜಸ್. ಹೇಗೆ ಊಟ ತಿಂದಾಗ ತುಷ್ಟಿ, ಪುಷ್ಟಿ, ಕ್ಷುಧಾಪಯ ಆಗುತ್ತೋ ಹಾಗೆ ಒಳ್ಳೆ ರೀತಿಯಲ್ಲಿ ನಾವು ಜಪ ಮಾಡಿದಾಗ ಏನಾಗುತ್ತೆ ಅಂದ್ರೆ ಭಕ್ತಿ ಬರುತ್ತೆ, ಆಮೇಲೆ ಪರೇಶಾನುಭವ ಬರುತ್ತೆ, ಆಮೇಲೆ ವಿರಕ್ತಿ ಬರುತ್ತೆ. ಪರೇಶಾನುಭವ ಅಂದ್ರೆ ಪರ ಈಶ ಅನುಭವ. ಪರ ಈಶ ಅಂದ್ರೆ ಭಗವಂತ, ಪರಮೇಶ್ವರ, ಅವರ ಒಂದು ಅನುಭವ ಆಗುತ್ತೆ, ಭಗವಂತನ ಬಗ್ಗೆ ಅರ್ಥ ಆಗ್ತಾ ಹೋಗುತ್ತೆ. ಅದು ಪುಷ್ಟಿ. ಭಗವಂತನ ಬಗ್ಗೆ ಅರ್ಥ ಆದಾಗ ಏನಾಗುತ್ತೆ, ಶಕ್ತಿ ಸಿಗುತ್ತೆ, ನಮ್ಗೆ ಮುಂದೆ ಹೋಗೋದಕ್ಕೆ ಒಂದು ಉತ್ಸಾಹ ಸಿಗುತ್ತೆ. ಸೊ ಭಗವಂತನ ಒಂದು ಕೃಪೆ ಸಿಗುತ್ತೆ, ಅದು ಪುಷ್ಟಿ. ತುಷ್ಟಿ ಅಂತ ಅಂದ್ರೆ ಭಕ್ತಿ ಅಷ್ಟೇ ಅಲ್ವಾ. ಭಕ್ತಿಯಲ್ಲಿ ನಮ್ಗೆ ಖುಷಿ ಆಗುತ್ತೆ, ಭಕ್ತಿ ಸೇವೆನೇ ಹಾಗೆ ನೋಡಿ. ಅದಕ್ಕೆ ಭಕ್ತಿಗೆ ಬಂದಾಗ ಏನಾಗುತ್ತೆ, ಬೇರೆ ಎಲ್ಲವೂ ಕೂಡ ನಾವು ಬಿಟ್ಬಿಡ್ತೀವಿ, ಈಸಿಯಾಗಿ ಬಿಡ್ಬೋದು. ಯಾಕೆಂದ್ರೆ ಅದು ಭಕ್ತಿಯ ಒಂದು ಆ ಏನಂತೀವಿ, ಗ್ಲೋರಿ. ಅದು ಭಕ್ತಿ ಆತರ ಇದೆ, ಭಕ್ತಿ ಪ್ರೋಸೆಸ್ಸೇ ಹಂಗೆ. ಸೊ ಅದೇನ್ ಮಾಡುತ್ತೆ ಅಂದ್ರೆ ತಿಂದ ತಕ್ಷಣ ನಮಗ್ ಖುಷಿ ಆಗುತ್ತೆ ಅಲ್ವಾ, ಊಟ ತಿಂದ ತಕ್ಷಣ. ಅದೇ ತರ ಭಕ್ತಿಗೆ ಬಂದ ತಕ್ಷಣ ಒಬ್ಬನಿಗೆ ತುಂಬಾ ಸಂತೋಷ ಆಗುತ್ತೆ, ಸ್ಯಾಟಿಸ್ಫ್ಯಾಕ್ಷನ್ ಸಿಗುತ್ತೆ. ಅದು ಹುಡುಕ್ತಾ ಇತ್ತು ಅಲ್ಲಿವರೆಗೂ, ಆ ಆತ್ಮದ ಆಹಾರವನ್ನ ಹುಡುಕ್ತಾ ಇತ್ತು. ಭಕ್ತಿ ಸಿಕ್ತಲ್ವಾ, ಆಹಾರ ಸಿಕ್ತಲ್ವಾ, ಆಗ ಅದಕ್ಕೆ ಖುಷಿ ಆಗುತ್ತೆ.
ಆಗ ಅದೇನ್ ಮಾಡುತ್ತೆ, ಅದರಲ್ಲಿ ಉತ್ಸಾಹ ಬೆಳೆಯುತ್ತೆ. ಮನಸ್ಸನ್ನ ಭಕ್ತಿಯ ಚಟುವಟಿಕೆಗಳಲ್ಲಿ ಅದು ನಿಯೋಜಿಸುತ್ತೆ. ಆಗ ಏನಾಗುತ್ತೆ, ಜಪ ಸಂಖ್ಯೆ ಹೆಚ್ಚಾಗುತ್ತೆ. ಇದು ಕನಿಷ್ಠ ಅಧಿಕಾರಿಯ ಮಟ್ಟದಲ್ಲಿ ಈ ತರ ಆಗುತ್ತೆ. ಏನಾಗುತ್ತೆ, ಭಕ್ತಿ ಬರುತ್ತೆ ಕನಿಷ್ಠ ಅಧಿಕಾರಿಗೆ. ಮಧ್ಯಮ ಅಧಿಕಾರಿಗೆ ಏನಾಗುತ್ತೆ, ಈ ಪ್ರಾರ್ಥನೆಗಳೆಲ್ಲ ಮಾಡ್ತಾ ಮಾಡ್ತಾ ಏನಾಗುತ್ತೆ, ಮಧ್ಯಮಾಧಿಕಾರಿಗೆ ಪರ ಈಶ ಅನುಭವ ಅಂದ್ರೆ ಭಗವಂತನ ನಾಮ ರೂಪ ಗುಣ ಲೀಲೆಯ ಸ್ಮರಣೆ ಸ್ಟಾರ್ಟ್ ಆಗುತ್ತೆ. ಇದು ಮಧ್ಯಮ ಅಧಿಕಾರಿಗೆ ಪರಿಶಾನುಭವ ಆಗುತ್ತೆ. ಅದು ಪುಷ್ಟಿ. ಸೊ ಪುಷ್ಟಿ ಪರಿಶಾನುಭವ ಆಗುತ್ತೆ ಮಧ್ಯಮ ಅಧಿಕಾರಿಗೆ. ಅದಾದ್ಮೇಲೆ ಏನಾಗುತ್ತೆ, ವಿರಕ್ತಿ. ಕ್ಷುಧ ಆಪಯ ಅಂದ್ವಿ ಅಲ್ವಾ. ಕ್ಷುಧ ಆಪಯ ಅಂದ್ರೆ ಒಂದು ಹಸಿವು ಅನ್ನೋದು ಅಲ್ಲಿಗೆ ಮುಗಿದೋಗುತ್ತೆ. ಇಲ್ಲಿ ಯಾವ ಹಸಿವು ಅಂದ್ರೆ ಭೌತಿಕವಾಗಿರುವಂತಹ ಹಸಿವು. ಭೌತಿಕವಾಗಿ ಎಂಜಾಯ್ ಮಾಡ್ಬೇಕು ಅಂತ ಅನ್ಕೊಂತ ಇರ್ತಾರೆ ಅಲ್ವಾ, ಆ ಎಂಜಾಯಿಂಗ್ ಮೆಂಟಾಲಿಟಿ ಹೋಗ್ಬಿಡುತ್ತೆ. ವಿರಕ್ತಿ ಬರುತ್ತೆ ಆಗ. ಸೊ ಆ ಸಂಸಾರದ ಒಂದು ಸಾಗರದ ಎಂಜಾಯ್ಮೆಂಟಿನ ಹಸಿವು ನೀಗಿ ಹೋಗುತ್ತೆ ಯಾವಾಗ ಇದೆಲ್ಲ ಅನುಭವ ಆದಾಗ. ಇದು ಉತ್ತಮ ಅಧಿಕಾರಿ. ಒಂದ್ ಸ್ವಲ್ಪನೂ ಅವ್ರಿಗೆ ಇಂಟ್ರೆಸ್ಟ್ ಇರಲ್ಲ ನೋಡಿ. ಬೇಕಾದ್ರೆ ನಮ್ಮ ಶ್ರೀಲ ಪ್ರಭುಪಾದರಾಗ್ಬೋದು, ಗುರು ಮಹಾರಾಜರಾಗ್ಬೋದು, ಅವರಿಗೆ ಯಾವುದೇ ರೀತಿಯಾದಂತಹ ಒಂದು ಇದು ಇಲ್ಲ, ಸ್ವಲ್ಪನೂ ಇಲ್ಲ. ಅವ್ರಿಗೆ ಇಂಟ್ರೆಸ್ಟೇ ಇಲ್ಲ ಏನು ಭೌತಿಕ ವಿಷಯಗಳ ಮೇಲೆ. ಅವ್ರಿಗೆ ಜಸ್ಟ್ ಯಾವ್ದ್ರ ಮೇಲೆ ಇಂಟ್ರೆಸ್ಟ್, ಭಗವಂತನ ಬಗ್ಗೆ. ನೋಡಿ, ಭೌತಿಕ ಸಂಸಾರದ ಆಸೆ ಮುಗ್ದೋಗುತ್ತೆ, ಭಗವಂತನ ಮೇಲೆ ಹಸುವು ಹೆಚ್ಚಾಗುತ್ತೆ. ಇನ್ನು ಭಗವಂತನ ಹಸಿವು ಹೆಚ್ಚಾಗುತ್ತೆ ಅವರಿಗೆ. ಸೊ ಈ ತರ ಇರುತ್ತೆ. ಸೊ ಇಲ್ಲಿ ನಾವು ನೋಡ್ಬೇಕಾಗಿರುವಂತಹ ಪಾಯಿಂಟ್ ಏನು ಅಂದ್ರೆ, ಇಲ್ಲೆಲ್ಲೂ ಕೂಡ ನಾವು ಭಕ್ತಿ ಹರಿಕೃಷ್ಣ ಜಪ ಮಾಡೋದ್ರಿಂದ ಏನ್ ಸಿಗುತ್ತೆ ಅಂದ್ರೆ ಸುಖ ಮತ್ತೆ ಶಾಂತಿ ಸಿಗುತ್ತೆ ಅಂತ ಇಲ್ಲೆಲ್ಲೂ ಹೇಳಿಲ್ಲ. 3 ಪಾಯಿಂಟ್ಸ್ ಹೇಳಿದ್ವಿ. ಏನೇನು, ತುಷ್ಟಿ, ಪುಷ್ಟಿ, ಕ್ಷುಧಾಪಯ, ಭಕ್ತಿ, ಪರೇಶಾನುಭವ, ವಿರಕ್ತಿ, 3 ಹೇಳಿದ್ವಿ. ಸೊ ಸುಖ ಮತ್ತೆ ಶಾಂತಿ ಮೇನ್ ಪ್ರಾಡಕ್ಟ್ಸ್ ಅಲ್ಲ. ಜಪ ಮಾಡೋದ್ರಿಂದ ಸುಖ ಮತ್ತೆ ಶಾಂತಿ ಬೈ ಪ್ರಾಡಕ್ಟ್ಸ್, ಸೈಡ್ ಎಫೆಕ್ಟ್ಸ್ ಅಷ್ಟೇ. ಸೊ ಮೇನ್ ಪ್ರಾಡಕ್ಟ್ಸ್ ಬರ್ಬೇಕಾಗಿರೋದು ಈ 3. ಅಂದ್ರೆ ಸುಖ ಶಾಂತಿ ಬರ್ತಾ ಇದೆ ಅಂದ್ರೆ ನಾವು ಜಪ ಚೆನ್ನಾಗ್ ಮಾಡ್ತಾ ಇದೀವಿ ಅಂತ ಹೇಳ್ಬೋದಾ? ಇಲ್ಲ, ಹೇಳಕ್ಕಾಗಲ್ಲ. ಸೊ ಸುಖ ಶಾಂತಿ ಸಿಗ್ತಾ ಇದೆ ಅಂದ್ರೆ ಅದು ಜಪ ಚೆನ್ನಾಗ್ ಆಗ್ತಾ ಇದೆ ಅಂತ ಹೇಳಕ್ಕಾಗಲ್ಲ. ಸೊ ಎಫೆಕ್ಟ್ ಬರುತ್ತೆ, ಜಪ ಮಾಡೋದ್ರಿಂದ ಸುಖ ಶಾಂತಿ ಸಿಗುತ್ತೆ. ಆದ್ರೆ ಜಪದಲ್ಲಿ ನಾವು ಮುಂದೆ ಹೋಗ್ಬೇಕು, ಈ ಉತ್ತಮ ಅಧಿಕಾರಿ, ಮಧ್ಯಮ ಅಧಿಕಾರಿ ಆಮೇಲೆ ಉತ್ತಮ ಅಧಿಕಾರಿ ಈ ಲೆವೆಲ್ಗೆ ಹೋಗ್ಬೇಕು ಅಂದ್ರೆ ಇದನ್ನ ನೋಡಿ ನಾನು ಇವಾಗ ಮಧ್ಯಮ ಅಧಿಕಾರಿ, ಇವಾಗ ನಾನು ಉತ್ತಮ ಅಧಿಕಾರಿ ಅಂತ ಹೇಳಕ್ಕೆ ಬರೋದಿಲ್ಲ. ಈ 3 ಲಕ್ಷಣಗಳನ್ನ ನೋಡ್ಕೊಂಡು ಹೇಳ್ಬೋದು. ಯಾವ್ದು, ಭಕ್ತಿ, ಪರೇಶಾನುಭವ, ವಿರಕ್ತಿ. ಈ 3 ನೋಡ್ಕೊಂಡು ನಾವು ಹೇಳ್ಬೋದು. ಸೊ ಬರೀ ಸುಖ ಶಾಂತಿ ಮಾತ್ರ ಸಿಗ್ತಾ ಇದೆ, ಇವೇನು ಆಗ್ತಾ ಇಲ್ಲ ಅಂದ್ರೆ ಅದು ಸಹಜೀಯ ಅಂತ ಹೇಳ್ತಾರೆ. ಅಂದ್ರೆ ಅವರು ಕರೆಕ್ಟ್ ಆಗಿ ಮಾಡ್ತಾ ಇಲ್ಲ, ಸುಮ್ಮನೆ ಮಾಡ್ತಾ ಇದ್ದಾರೆ ಅಷ್ಟೆ. ಜಪ ಒಂದು ಕಲೆ. ಸೈಕಲ್ ಹೊಡೆಯೋದು ಹೇಗೆ ಒಂದು ಕಲೆ, ಅಡುಗೆ ಮಾಡೋದು ಒಂದು ಕಲೆ ಅಲ್ವಾ. ಅದನ್ನ ಅವರು ಕಲಿಬೇಕು, ಕರೆಕ್ಟ್ ಆಗಿ ಅಡುಗೆ ಮಾಡ್ಬೇಕು. ಒಂದು ಪ್ರೋಸೆಸ್ ಅಂತ ಇರುತ್ತೆ, ಆ ಪ್ರೋಸೆಸ್ ಅನ್ನ ಫಾಲೋ ಮಾಡಿದ್ರೆ ಅಡುಗೆ ಚೆನ್ನಾಗಾಗುತ್ತೆ. ಸೈಕಲ್ ಕರೆಕ್ಟ್ ಆಗಿ ಕಲಿತಾರೆ. ಅದೇ ತರ ಜಪ ಕೂಡ ಒಂದು ಕಲೆ. ಜಪಕ್ಕೆ ಕೂಡ ಈ ತರ ಕೆಲವೊಂದು ಇದು ಇದಾವೆ. ಈ ತರ ಮಾಡಿದ್ರೆ ಜಪ ಒಂದು ಕರೆಕ್ಟ್ ಇದ್ರಲ್ಲಿ ಹೋಗುತ್ತೆ. ಸೊ ಇದು ಆ ಒಂದು ಜಪ ಮಾಡುವಂತ ಒಂದು ಸೈನ್ಸ್. ಶಿಕ್ಷಾಷ್ಟಕಂ ಶ್ಲೋಕದಿಂದನೇ ನಾವ್ ಇವನ್ನೆಲ್ಲ ತಿಳ್ಕೊಬಹುದು. ಸೊ ಈ ತರ ಇನ್ನು ಹೆಚ್ಚು ಜಪ ಮಾಡೋಣ. ಸೊ ಇದನ್ನ ಹೇಳಿ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಇಂತ ನಾನು ನಿಮ್ಮ ಹತ್ರ ಎಲ್ಲ ಕೇಳ್ಕೊಂತ ಇದ್ದೀನಿ. ದಯವಿಟ್ಟು ನನಗೋಸ್ಕರ ಒಂದು ನಿಮ್ಮ ಬ್ಲೆಸ್ಸಿಂಗ್ಸ್ ನ ಕೊಡಿ. ನನ್ನ ಜಪ ಏನು ಚೆನ್ನಾಗಿ ನಡೀತಾ ಇಲ್ಲ. ಸೊ
ಜಪ ಇನ್ನೂ ಚೆನ್ನಾಗಿ ಮಾಡ್ಲಿ ಅಂತ ಹೇಳಿ ದಯವಿಟ್ಟು ನನಗೆಲ್ಲರೂ ಬ್ಲೆಸ್ ಮಾಡಿ ಅಂತ ಹೇಳಿ ಕೇಳ್ಕೊಂತೀನಿ. ಹರೇ ಕೃಷ್ಣ. ದಂಡವತ್ ಪ್ರಣಾಮ ಎಲ್ಲರಿಗೂ. ತುಂಬಾ ಧನ್ಯವಾದ ಈ ಒಂದು ಅವಕಾಶ ಕೊಟ್ಟಿದ್ದಕ್ಕೆ. ಮುರಾರಿ ಮಾಧವ್ ಪ್ರಭುಜಿ ಅವರಿಗೆ ನನ್ನ ಅನಂತ ಧನ್ಯವಾದಗಳು ಇವತ್ತು ಜಪ ಬಗ್ಗೆ ಹೇಳೋದಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ. ಹರೇ ಕೃಷ್ಣ. ದಂಡವತ್ ಪ್ರಣಾಮ ಎಲ್ಲರಿಗೂ. ಥ್ಯಾಂಕ್ ಯು ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ದಂಡವತ್ ಪ್ರಣಾಮ್. ದಂಡವತ್ ಪ್ರಣಾಮ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಎಷ್ಟು ಮಾತಾಜಿ ಎಷ್ಟೊಂದು ವಿಚಾರ ಮಾತಾಜಿ ಒಬ್ಬೊಬ್ರು ಹಂಚ್ಕೊಳ್ಳಿ ಮಾತಾಜಿ. ಪ್ರಭುಜಿ ಹೇಳ್ತಾ ಇದ್ರು, ಪ್ರಕಾಶ್ ಪ್ರಭುಜಿ. ಹೇಳಿ ಪ್ರಭುಜಿ ನೀವು. ಹರೇ ಕೃಷ್ಣ. ಒಬ್ಬೊಬ್ರೆ ಹೇಳಿ ಮಾತಾಜಿ, ಎಲ್ಲರಿಗೂ ಗೊತ್ತಾಗುತ್ತೆ. ಮಾತಾಜಿ ತುಂಬಾ ಚೆನ್ನಾಗಿ ತಿಳಿಸ್ಕೊಟ್ರಿ ಜಪದ ಬಗ್ಗೆ. ನಾವು ಇಷ್ಟು ವರ್ಷ ಜಪ ಮಾಡ್ತಾ ಇದ್ರು ಇಷ್ಟು ವಿಚಾರ ತಿಳ್ಕೊಂಡಿರ್ಲಿಲ್ಲ. ನಾವು ಇನ್ನು ನೀವ್ ಹೇಳಿದ ಪ್ರಕಾರ ಕನಿಷ್ಠ ಇದ್ರಲ್ಲೇನೆ ಸುಮಾರು ಒಂದು 7 ವರ್ಷ ಆದ್ರೂ ಕೂಡ ಇಷ್ಟು ವಿಚಾರ ತಿಳ್ಕೊಳಕ್ಕೆ ಆಗಿರ್ಲಿಲ್ಲ ಮಾತಾಜಿ. ತುಂಬಾ ಚೆನ್ನಾಗಿ ಹೇಳಿದ್ರಿ. ಅದಕ್ಕೆ ಒಂದು ಉದಾಹರಣೆ, ಒಬ್ರು ತುಂಬಾ ಶ್ರೀಮಂತ ಇರ್ತಾರೆ. ತುಂಬಾ ಶ್ರೀಮಂತ, ತುಂಬಾ ಅಹಂಕಾರ ಭಾವನೆಯಿಂದ ಇರ್ತಾರೆ. ಅವರು ಒಬ್ಬ ಸಾಧು ಬಂದಿರ್ತಾರೆ ಅವ್ರು ಮನೆಗೆ. ಅವ್ರು ಹೊಲಕ್ಕೆ ಕರ್ಕೊಂಡು ಹೋಗ್ಬಿಟ್ಟು ಆ ಸಾಧುಗಳಿಗೆ ಅವನು ಅಹಂಕಾರ ಭಾವನೆ ಇದ್ದ ಸಾಧುಗಳಿಗೆ ಹೇಳ್ತಾನೆ, ಸ್ವಾಮಿ, ನಮ್ಮ ಕಣ್ಣಿನ ದೃಷ್ಟಿ ಈ ಕಡೆ ಪೂರ್ವಕ್ಕೆ ಎಲ್ಲೆವರೆಗೂ ಕಾಣುತ್ತೋ ಅಲ್ಲೆವರೆಗೂನು ನಂದೇ ಜಮೀನು, ಈ ಕಡೆ ಪಶ್ಚಿಮಕ್ಕೂ ಅಲ್ಲೆವರೆಗೂ ನಂದೆ, ಉತ್ತರಕ್ಕೂ ಎಲ್ಲೆವರೆಗೂ ಕಾಣುತ್ತೆ ಅಲ್ಲೆವರೆಗೂ ನಂದೆ, ದಕ್ಷಿಣಕ್ಕೆ ಎಲ್ಲೆವರೆಗೂ ಕಾಣುತ್ತೆ ಅಲ್ಲೆವರೆಗೂ ನಂದೆ ಅಂತಂದು ತುಂಬಾ ಅಹಂಕಾರ ಭಾವನೆ ಇದ್ದ ಹೇಳ್ತಾ ಇರ್ತಾರೆ ಮಾತಾಜಿ. ಅವರು ತುಂಬಾ ಬುದ್ಧಿಜೀವಿಗಳು ಸಾಧುಗಳು. ಅವ್ರೇನ್ ಮಾಡ್ತಾರೆ, ಆಯ್ತಪ್ಪ ಅದೆಲ್ಲ ನಿಂದೇನಾ, ತುಂಬಾ ಸಂತೋಷ. ಏನಪ್ಪಾ, ಒಂದು ಇದು ನಮ್ದು ನಕ್ಷೆ ತಗೋಬಾರಪ್ಪ ಅಂತಾರೆ, ಇಂಡಿಯನ್ ಮ್ಯಾಪ್. ಅವರು ಮ್ಯಾಪ್ ತರ್ತಾರೆ. ಆ ಮ್ಯಾಪ್ ತಂದಾಗ ನಮ್ ದೇಶ ಯಾವ್ದಪ್ಪ ಅಂತಂದ್ ಕೇಳ್ತಾರೆ. ನಮ್ ದೇಶ ಭಾರತ ದೇಶ. ಮತ್ತೆ ಈ ದೇಶದಲ್ಲಿ ನಮ್ ರಾಜ್ಯ ಯಾವುದು? ಕರ್ನಾಟಕ. ಕರ್ನಾಟಕದಲ್ಲಿ ನಮ್ ಜಿಲ್ಲೆ ಯಾವುದು? ಚಿತ್ರದುರ್ಗ. ಚಿತ್ರದುರ್ಗದಲ್ಲಿ ನಮ್ ತಾಲೂಕ್ ಯಾವುದು? ಚಳ್ಳಕೆರೆ. ಚಳ್ಳಕೆರೆಯಲ್ಲಿ ನಮ್ ಗ್ರಾಮ ಪಂಚಾಯತಿ ಯಾವುದು? ಸಿದ್ದೇಶ್ವರದುರ್ಗ. ಸಿದ್ದೇಶ್ವರದುರ್ಗದಲ್ಲಿ ನಮ್ ಊರ್ ಯಾವುದು? ಕ್ಯಾದಿಗುಂಟೆ. ಕ್ಯಾದಿಗುಂಟೆಯಲ್ಲಿ ನಿನ್ ಜಮೀನು ಎಲ್ಲೈತಪ್ಪ ಅಂತಂದು ಎಷ್ಟು ದೃಷ್ಟಿಸ್ ನೋಡಿದ್ರುನು ಅದು ಆ ಜಮೀನೇ ಕಾಣಲ್ಲ ಮಾತಾಜಿ. ನೀವು ಹೇಳಿದ್ದು ಇದಕ್ಕೆ ತುಂಬಾ ಒಂಥರ ಹೋಲಿಕೆ ಆಯ್ತು. ತುಂಬಾ ಸಂತೋಷ ಆಯ್ತು. ಅವಾಗ ಆ ಮನುಷ್ಯನಲ್ಲಿ ಇರ್ತಕ್ಕಂತ ಅಹಂಕಾರ ಭಾವನೆ ಸಂಪೂರ್ಣವಾಗಿ ನಶಿಸಿ ಹೋಗ್ಬಿಡುತ್ತೆ. ಅಂದ್ರೆ ನಾವಿರೋ ಸ್ಥಿತಿ, ಜಾಗ ಏನು ಅನ್ನೋದು ಅರ್ಥವಾಗುತ್ತೆ ಮಾತಾಜಿ. ಅದು ತುಂಬಾ ಚೆನ್ನಾಗಿ ಹೇಳಿದ್ರಿ. ತುಂಬಾ ಧನ್ಯವಾದ ಮಾತಾಜಿ. ತುಂಬಾ ಧನ್ಯವಾದ ಪ್ರಭುಜಿ. ಹರಿ ಹರಿ ಬೋಲ್. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಪ್ರಭುಜಿ. ಮಾತಾಜಿ, ನಾನಿನ್ನು ಪ್ರಾರಂಭದ ಹಂತದಲ್ಲಿರೋದ್ರಿಂದ ಒಂದು ವಿಷಯ ನಾನು ಸ್ಪಷ್ಟವಾಗಿ ತಿಳ್ಕೊಳ್ಳಿಕ್ಕೆ ಒಂದು ಅವಕಾಶವನ್ನು ಕೊಟ್ರಿ ಮಾತಾಜಿ. ತುಂಬಾ ಸ್ಪಷ್ಟವಾಗಿ ನಿಖರವಾಗಿ ವಿಷಯವನ್ನ ತುಂಬಾ ವಿಶ್ಲೇಷಣವಾಗಿ ಚೆನ್ನಾಗಿ ತಿಳಿಸ್ಕೊಟ್ಟಿದ್ದೀರಿ ಮಾತಾಜಿ. ಆ ಭಗವಂತ ನಿಮಗಿನ್ನೂ ಶಕ್ತಿಯನ್ನು ಕೊಡ್ಲಿ. ಜೊತೆಗೆ ಅದರ ಒಂದು ಅಂಶವನ್ನ ನನಗೆ, ನಿಮ್ಮ ಅಂಶ ಏನಿದೆ ಅಲ್ಲ, ಇಷ್ಟೊಂದು ಜ್ಞಾನ ಇದೆಯಲ್ಲ, ಅದರ ಒಂದು ಅಂಶ ನನಗೂ ಕೊಡ್ಲಿ ಅಂತ ನಾನು ನನ್ನ ಸ್ವಾರ್ಥವಾಗಿ ಬೇಡ್ಕೊಂತೀನಿ ಭಗವಂತನ ಮಾತಾಜಿ. ಒಳ್ಳೇದಾಗ್ಲಿ ಮಾತಾಜಿ. ಹರಿ ಹರಿ ಬೋಲ್. ಇದೆಲ್ಲ ತಿಳ್ಸ್ಕೊಡೋದಕ್ಕೆ ನನಗೆ ಅವಕಾಶ ಕೊಟ್ಟಿದ್ದಕ್ಕೆ ತುಂಬಾ ಧನ್ಯವಾದ ಮುರಾರಿ ಪ್ರಭುಜಿ ಅವರಿಗೆ. ಇದು ಬರ್ದೇ ಇಟ್ಕೊಂಡಿದ್ದೆ, ನಾನು 2 ಸರಿ ನೋಡಿದ್ದೆ ಇದು ಲೆಕ್ಚರ್. ತುಂಬಾ ಇಂಪಾರ್ಟೆಂಟ್ ಲೆಕ್ಚರ್ ಇತ್ತು. ಹಾಗಾಗಿ ಬರ್ದೇ ಇಟ್ಕೊಂಡಿದ್ದೆ ಪ್ರಭುಜಿ. ಅದನ್ನು ಶೇರ್ ಮಾಡಿದ್ದೀನಿ ಅಷ್ಟೇ. ಅವರು ತುಂಬಾ ಚೆನ್ನಾಗಿ ಹೇಳಿದ್ರು ಆ ಪ್ರಭುಜಿ ಕೂಡ. ಮಾಹಿತಿ ತುಂಬಾ ಚೆನ್ನಾಗಿದೆ ಮಾತಾಜಿ. ಖುಷಿ ಅನಿಸ್ತು ಮನಸ್ಸಿಗೆ. ಯಾವುದೇ ಒಂದು ವಿಚಾರ ನಮಗೆ ಮನ ಮುಟ್ಟಿದಾಗ, ಅಂದ್ರೆ ಭಗವಂತನ ತೃಪ್ತಿ ಭಾವನೆಯಲ್ಲಿ ಒಂದು ಅಂಶ ನಾವು ತಿಳ್ಕೊಂಡಿದೀವಿ ಅಂದಾಗ ಅದು ಏನ್ ಸಂತೋಷ ಅನ್ಸುತ್ತೆ. ಆ ಭಾವನೆ ಇವತ್ತು ನಮಗೂ ಗೋಚರಿಸ್ತು ಮಾತಾಜಿ. ಹಾಗಾಗಿ ನಿಮಗೆ ಅದನ್ನ ಹೃದಯಪೂರ್ವಕ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ. ಹರಿ ಪ್ರಭುಜಿ. ಧನ್ಯವಾದ ಪ್ರಭುಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಮತ್ತೆ ಯಾರಾದ್ರೂ ಏನಾದ್ರು ಹೇಳ್ತೀರಾ ಮಾತಾಜಿ? ಹೇಳಿ ಮಾತಾಜಿ. ಮಾತಾಜಿ, ತುಂಬಾ ಚೆನ್ನಾಗಿ ಹೇಳಿದ್ರಿ ಜಪದ ಬಗ್ಗೆ. ಎಲ್ರು ತಿಳ್ಕೋಬೇಕಾಗಿರೋದು
ಇದು ವಿಷಯ ಅಷ್ಟೇ. ಹರಿ ಹರೇ ಹರಿ ಕೃಷ್ಣ ಮಾತಾಜಿ. ಧನ್ಯವಾದ ದಂಡೋತ್ ಪ್ರಣಾಮ. ಕಲವಂತ ಮಾತಾಜಿ. ದಂಡೋತ್ ಪ್ರಣಾಮ. ಹರೇ ಕೃಷ್ಣ ಮಾತಾಜಿ, ದಂಡೋತ್ ಪ್ರಣಾಮ್. ಹರೇ ಕೃಷ್ಣ ಪ್ರಭುಜಿ, ಕಮಲ್ ಪ್ರಭುಜಿ, ದಂಡೋತ್ ಪ್ರಣಾಮ. ಕ್ಲಾಸ್ ಬಹಳ ಚೆನ್ನಾಗಿತ್ತು ಮಾತಾಜಿ. ಬಹಳ ಇನ್ ಡೀಟೇಲ್ ಆಗಿ ತಿಳಿಸ್ಕೊಟ್ರಿ ಎಲ್ಲಾ ವಿಷಯವನ್ನ. ಮಧ್ಯಮಾಧಿಕಾರಿ ಮತ್ತೆ ಕನಿಷ್ಠ ಅಧಿಕಾರಿ, ಉತ್ತಮ ಅಧಿಕಾರಿ, ಯಾವ್ಯಾವ ಮಟ್ಟದಲ್ಲಿ ಯಾವ್ಯಾವ ರೀತಿ ನಮ್ಮ ಜಪ ನಡೀತದೆ, ನಾವು ಯಾವ್ಯಾವ ಹೇಗೆ ಸ್ಟೆಪ್ ಬೈ ಸ್ಟೆಪ್ ನಾವು ಇಂಪ್ರೂವ್ ಆಗ್ಬೇಕು ಅನ್ನೋದು ಬಹಳ ಚೆನ್ನಾಗಿ ತಿಳಿಸ್ಕೊಟ್ರಿ. ನನಗೆ ಒಂದೊಂದ್ಸರಿ ಇದಾಗೋದೇನಂದ್ರೆ ಮಾತಾಜಿ, ನಾನು ಜಪ ಮಾಡ್ತಾ ಇರ್ಬೇಕಾದ್ರೆ ಬೆಳಗಿನ ಜಾವದಲ್ಲಿ ಬಹಳ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿ ಅನ್ಸುತ್ತೆ. ಬೇಡ ಅಂದ್ರೂ ಜಪ ಮಾಡ್ತೀನಿ. ಕೆಲವು ಸರಿ ನಮಗೆ ಮೈ ಹುಷಾರಿಲ್ದಾಗ ತುಂಬಾನೇ ಕಷ್ಟ ಆಗ್ತದೆ ಎಲ್ಲ ಒಂದ್ ಕಡೆ ಜಪ ಮಾಡ್ಲಿಕ್ಕೆ. ಆ ಟೈಮಲ್ಲಿ ಹೇಗ್ ಮಾಡೋದು ಅಥವಾ ಹೆಂಗೆ ಅಂತ ನನಗೆ ಅರ್ಥ ಆಗೋದಿಲ್ಲ. ನಮ್ಮನ್ನ ನಾವು ಹೇಗೆ ಟ್ಯಾಕಲ್ ಮಾಡೋದು ಅಂತ. ಪ್ರಭುಜಿ, ನನ್ಗೆ ಒಂದು ಸದ್ಯಕ್ಕೆ ಏನು ಎಕ್ಸಾಂಪಲ್ ಏನ್ ಮಾಡ್ಬೋದು ಅಂದ್ರೆ ಪ್ರಭುಜಿ, ಯಾರು ಆತರ ಮಾಡ್ತಾ ಇದಾರಲ್ಲ ಅವ್ರ ಬಗ್ಗೆ ಒಂದ್ ಸ್ವಲ್ಪ ಕೇಳ್ಬೇಕಾಗುತ್ತೆ. ನಮ್ಮ ಈಗ ಸುತ್ತಮುತ್ತ ಇರುವಂತಹ ಡಿವೋಟಿಸ್ ಯಾರು ಆತರ ಮಾಡ್ತಾ ಇದ್ದಾರೆ, ಅವ್ರಿಗೆ ಹುಷಾರಿಲ್ದಿದ್ದಾಗ ಕೂಡ ಅವರು ಎಷ್ಟು ಜಪ ಮಾಡ್ತಾರೆ ಅಂತ ನೋಡಿದ್ರೆ ಪ್ರಭುಜಿ, ಅವ್ರ ಬಗ್ಗೆ ಸ್ವಲ್ಪ ಕೇಳಿದ್ರೆ ನಮ್ಗೆ ಅವಾಗ ಉತ್ಸಾಹ ಬರುತ್ತೆ ಮಾಡೋದಕ್ಕೆ. ಯಾಕಂದ್ರೆ ನಮ್ಗೆ ಇನ್ನು ಈ ಲೆವೆಲ್ ಅಲ್ಲಿ ಇನ್ನೂ ಅರ್ಥ ಆಗಿಲ್ಲ. ನಾವು ಈ ದೇಹ ಅಲ್ಲ ಆತ್ಮ ಅಂತ ಬರೀ ಥಿಯರಿಯಲ್ಲಿ ತಿಳ್ಕೊಂಡಿದೀವಿ. ಸೊ ದೇಹಕ್ಕೆ ಏನಾರ ಆದ ತಕ್ಷಣ ಇನ್ನು ಅಯ್ಯೋ ನಂಗೆ ಹಂಗಾಯ್ತು ಅಂತ ದೇಹದ ಮೇಲೆನೆ ಕಾನ್ಸಂಟ್ರೇಟ್ ಮಾಡ್ತಾ ಇರ್ತೀವಿ. ಆದ್ರೆ ಯಾವಾಗ ಫಾರ್ ಎಕ್ಸಾಂಪಲ್ ನಮ್ ಗುರು ಮಹಾರಾಜ್ ಅವ್ರು ನೋಡಿದ್ರೆ, ಅವರು ಅವ್ರ ದೇಹದಲ್ಲಿ ಏನೇನೂ ಸರಿ ಇಲ್ಲ, ಯಾವೊಂದು ಅಂಗಾಂಗ ಕೂಡ ಸರಿಯಾಗಿ ಕೆಲಸ ಮಾಡ್ತಿಲ್ಲ. ಈ ಟೈಮಲ್ಲಿ ಕೂಡ ನಾವು ಪ್ರತಿದಿನ ಅವರದ್ದು ಆಪ್ ಅಲ್ಲಿ ಬರುತ್ತೆ ಮೆಸೇಜ್, ಓದಿದ್ರೆ ಅವ್ರು ಹೇಳ್ತಾರೆ, ನಾನು ಪ್ರತಿದಿನ 16ಕ್ಕಿಂತ ಹೆಚ್ಚು ರೌಂಡೇ ಮಾಡ್ತೀನಿ. ಎಕ್ಸೆಪ್ಟ್ ಅವ್ರು ಯಾವಾಗ ಮೂರ್ಛೆ ತಪ್ಪಿರ್ತಾರ ಅವಾಗ ಬಿಟ್ರೆ ಪ್ರತಿದಿನ 16 ರೌಂಡ್ ಹೆಚ್ಚಿಗೆ ಮಾಡ್ತೀನಿ. ಆತರ ಮೂರ್ಛೆ ತಪ್ಪಾಗ ಹೋಗಿದ್ ರೌಂಡ್ಸ್ ನ ಕೂಡ ನೆಕ್ಸ್ಟ್ ಡೇ ಕವರ್ ಮಾಡ್ಕೊಂಡ್ಬಿಡ್ತಾರೆ. ಅವನ್ನೇನ್ ಬಿಡೋದಿಲ್ಲ. ಯಾಕಂದ್ರೆ ಅವರು ಪ್ರಭುಪಾದರಿಗೆ ಆ ಒಂದು ಇದನ್ನ ಕೊಟ್ಟಿದ್ರು, ಏನು ಇನಿಸಿಯೇಷನ್ ಟೈಮಲ್ಲಿ 16 ಮಾಲೆ ಪ್ರತಿದಿನ ಕಂಪಲ್ಸರಿ ನಾನು ಜಪ ಮಾಡ್ತೀನಿ ಅಂತ. ಸೊ ನೋಡಿ, ಅನ್ಕಾನ್ಶಿಯಸ್ ಆಗಿರೋದೊಂದು ಬಿಟ್ರೆ ಅದನ್ನು ನೆಕ್ಸ್ಟ್ ಡೇ ಕವರ್ ಮಾಡ್ಕೊಳ್ತಾರೆ. ಬಿಟ್ರೆ ಪ್ರತಿದಿನ ಅವರು 16 ಮಾಲೆ ವಿತೌಟ್ ಫೇಲ್ ಮಾಡ್ತಾರೆ. ಅಂಡ್ ಅವರಿಗಿಂತ ಏನ್ ನಮ್ಮ ಹೆಲ್ತ್ ಏನು ಕೆಟ್ಟೋಗಿಲ್ಲ ಅನ್ಸುತ್ತೆ. ಸೊ ಅವರೇ ಮಾಡ್ತಾರೆ ಅಂದ್ರೆ ನಾವು ಅವರಿಂದ ಇನ್ಸ್ಪಿರೇಷನ್ ತಗೊಂಡು ಅವ್ರ ಹತ್ರ ಪ್ರೇಯರ್ಸ್ ತಗೊಂಡು ಮಾಡೋದು ಅದು ಹೆಲ್ಪ್ಫುಲ್ ಪ್ರಭುಜಿ. ಸೊ ಅದು ಜೊತೆಗೆ ಡಿವೋಟಿಸ್ ಅನ್ನ ಕೇಳ್ಕೋಬೇಕು, ದಯವಿಟ್ಟು ನನಗೋಸ್ಕರ ಪ್ರೇ ಮಾಡಿ ಚೆನ್ನಾಗಾಗ್ಲಿ ನನ್ ಜಪ ಅಂತ. ಹರೇ ಕೃಷ್ಣ ಮಾತಾಜಿ. ನನಗೆ 8 days ಇಂದ ಮೈ ಹುಷಾರೇ ಇರಲಿಲ್ಲ. ನಾನು ನಿನ್ನೆ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಎಲ್ಲ ಪೂಜೆ ಆದ್ಮೇಲೆ ಅಲ್ಲಿ ಆರತಿ ಹಾಕಿದ್ರು, ನಮಸ್ತೆ ನರಸಿಂಹಾಯ ಅಂತ. ಅದು ಆರತಿ ಎಲ್ಲ ಆದ್ಮೇಲೆ ನಾನು ಹೊರಗಡೆ ಅಲ್ಲಿ ಬೇಡ್ಕೊಂಡೆ, ನಂದು ಆರೋಗ್ಯನೇ ತಿಂಗಳು ಸರಿಯಾಗಿರಲ್ಲ, ಯಾಕೆ ಈ ಥರ ಅಂತ. ಅದು ಎಲ್ಲ ಪ್ರಸಾದ ಎಲ್ಲ ಆರತಿ ಎಲ್ಲ ತಗೊಂಡು ಅವರು ಇದು ಮಾಡಿದ್ಮೇಲೆ ನಾನು ಮನೆಗೆ ಬಂದರೆ ನನಗೆ ತುಂಬ ಚೆನ್ನಾಗಿ ಕಾಣಿಸ್ತು. ಆಗ ನಾನು ಸ್ವಲ್ಪ ಕವರ್ ಆಗಿದ್ದೀನಿ ಮಾತಾಜಿ. ಆ ಥರ ಲಕ್ಷ್ಮೀ ನರಸಿಂಹಸ್ವಾಮಿಗೆ ನಾವು ಅಲ್ಲಿ ದೇವಸ್ಥಾನಕ್ಕೆ ಹೋಗ್ಬೇಕು ಮಾತಾಜಿ. ಹೌದು ಮಾತಾಜಿ, ಹರಿ ಹರಿ ಬೋಲ್. ನಮ್ದು ಆರೋಗ್ಯ ಚೆನ್ನಾಗಿರುತ್ತೆ. ಹೌದು ಮಾತಾಜಿ, ನರಸಿಂಹದೇವ ಇದಾರಲ್ವಾ, ಪ್ರೊಟೆಕ್ಟ್ ಮಾಡ್ತಾರೆ. ಮತ್ತೆ ಇನ್ನೂ ಒಂದು ಏನ್ ಮಾಡ್ಬೋದು ಅಂದ್ರೆ ಭಗವಂತನ, ಅದು ಉಗ್ರಂ ವೀರಂ ಮಹಾವಿಷ್ಣು, ಅದು ಜಪ ಮಾಡೋದು ಆರೋಗ್ಯ ಚೆನ್ನಾಗಿರುತ್ತೆ.
ಹಾ ಮಾತಾಜಿ ಚೆನ್ನಾಗಿರುತ್ತೆ. ಸೊ ಇಲ್ಲಿ ಹರೇ ಕೃಷ್ಣ ಮಹಾಮಂತ್ರವನ್ನ ಹೇಗೆ ಜಪ ಮಾಡೋದು ಹೆಲ್ತ್ ಚೆನ್ನಾಗಿಲ್ದಾಗ ಅಂತ ಕೇಳ್ತಿದ್ದಾರೆ. ಇನ್ನು ಒಂದು ಏನ್ ಮಾಡ್ಬೋದು ಅಂದ್ರೆ ಹರೇ ಕೃಷ್ಣ ಮಂತ್ರದ ಗ್ಲೋರೀಸ್ ಅನ್ನ ಕೇಳ್ಬೋದು. ಹರೇ ಕೃಷ್ಣ ಜಪ ಮಾಡೋದ್ರಿಂದ ಏನೇನ್ ಆಗುತ್ತೆ ಅಂತ ತಿಳ್ಕೊಂಡ್ರೆ ಆಗ ಹೆಲ್ತ್ ವಿಷಯನೇ ಅಲ್ಲ ಅಂತ ಅನ್ಸುತ್ತೆ. ಹೆಲ್ತ್ ಬಗ್ಗೆ ನಾವು ಹೌದು ಯೋಚನೆನೂ ಮಾಡೋದಿಲ್ಲ, ಯಾಕಂದ್ರೆ ಜಪ ಹಾಗಿರುತ್ತೆ. ಜಪ ಮಾಡ್ತಾ ಮಾಡ್ತಾ ನಮ್ಗೆ ಆಕ್ಚುಲಿ ಹೆಲ್ತ್ ಇಂದ ಏನು ಅನ್ಸದೇ ಇಲ್ಲ ಗುರೂಜಿ. ಆಕ್ಚುಲಿ ಹೇಳ್ಬೇಕಂದ್ರೆ ಜಪ ಮಾಡಿದ್ರೆ ಈಸಿಯಾಗಿ ಎಲ್ಲದ್ರಿಂದ ಹೊರಗಡೆ ಬಂದ್ಬಿಡ್ತಾರೆ. ಹೌದು ಯಾವ ಮಾತಾಜಿ. ಹೆಲ್ತ್ ಪ್ರಾಬ್ಲಮ್ಸ್ ಏನು ಮಾಡಕ್ಕಾಗಲ್ಲ. ಯಾಕಂದ್ರೆ ಕೃಷ್ಣ ಮತ್ತೆ ಕೃಷ್ಣನ್ ನೇಮ್ ಬೇರೆ ಅಲ್ಲ ಅಲ್ವಾ. ಕೃಷ್ಣ ಇದ್ದಾಗ ಹೆಲ್ತ್ ಯಾರಿಗ್ ನೆನ್ಪಿರುತ್ತೆ? ಏನು ಹೆಲ್ತ್ನ ಚೆನ್ನಾಗಾಗುತ್ತೆ ಕೃಷ್ಣ ಇದ್ದಾಗ ಅಲ್ವಾ. ಸೊ ಜಪದ ಮಹಿಮೆ ನಾವು ತಿಳ್ಕೊಂಡ್ರು ಸಾಕು, ಆರಾಮಾಗಿ ಜಪ ಮಾಡ್ಬೋದು, ಏನು ಕಷ್ಟ ಇಲ್ಲ. ಆ ಜಪದ ಮಹಿಮೆಯ ಒಂದು ಭಾಗ ಏನು ಅಂದ್ರೆ ಪ್ಯೂರ್ ಡಿವೋಟೀಸ್ ಜಪ ಮಾಡ್ತಾರೆ. ಅವರು ಹೆಲ್ತ್ ಕಂಡೀಷನ್ ಹೆಂಗಿದ್ರು ಜಪ ಮಾಡ್ತಾರೆ, ಯಾಕಂದ್ರೆ ಅದು ಮಹಿಮೆ ಹರೇ ಕೃಷ್ಣ ಮಂತ್ರದ್ದು. ಆ, ಅದು ಓಕೆ ಮತ್ತೆ ಅದು ಅರ್ಥ ಆಯ್ತು ಮತ್ಸತಿ ನೀವು ಹೇಳಿದ್ದು. ಹಾ ಬಟ್ ಅದು ಜಪ ಮಾಡ್ಬೇಕಾದ್ರೆ ಆ ಫೀಲು ಎಲ್ಲೋ ಒಂದ್ ಕಡೆ ಒಂದು ಒಂಥರ ತೊಂದರೆ ತಗೊಂಡು ಏನೋ ಏನಂತಾರೆ ಒಂದು ಇದಕ್ಕೋಸ್ಕರ ಏನೋ ಮಾಡ್ಬೇಕು ಅಂತ ಮಾಡ್ತಾ ಇದೀವೇನೋ ಅಂತ ಅನ್ಸೋ ತರ ಇದ್ದಾಗ ಎಲ್ಲೋ ಒಂದ್ ಕಡೆ ಹಿಂದೇಟ್ ಹಾಕೋ ತರ ಅನ್ಸುತ್ತೆ. ಮತ್ತೆ ಇದನ್ನ ಯಾವ ತರ ಹ್ಯಾಂಡಲ್ ಮಾಡ್ಬೇಕಂತ ನನಗೆ ಅರ್ಥ ಆಗ್ತಾ ಇಲ್ಲ. ಅದೇ ಅದೇ ಅಂದ್ರೆ ಮಾಡಕ್ ಆಗ್ತಾ ಇಲ್ಲ ಆದ್ರೂ ಮಾಡ್ಲೇಬೇಕು ಅಂತ ಮಾಡ್ತೀವಿ ಅಲ್ವಾ ಪ್ರಭುಜಿ. ಆ ತರ ಆಗುತ್ತೆ. ಮತ್ತೆ ಅಂದ್ರೆ ಸುಮ್ಮನೆ ಏನೋ ಒಂಥರ ಕಾಟಾಚಾರಕ್ಕೆ ಮಾಡ್ದಂಗ ಆಗುತ್ತೆ. ಆ ಫೀಲ್ ನಾವ್ ಚೆನ್ನಾಗಿದ್ದಾಗ ಮಾಡ್ಬೇಕಾದಂತಹ ಅದೇ 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 ಫೀಲ್ ಅದೇ ಹಾ ಪ್ರಭುಜಿ. ಅದಕ್ಕೆ ಫಸ್ಟ್ ಇದು ಏನಂದ್ರೆ ಅದೇ ಜಪದ ಮಹಿಮೆಯನ್ನ ತಿಳ್ಕೊಂಡು ಆಮೇಲೆ ಮಾಡುವಂತದ್ದು. ಅದಾದ್ಮೇಲೆ ಕೂಡ ಮಾಡಕ್ ಆಗ್ತಾ ಇಲ್ಲ ಅಂದ್ರೂನು ಪ್ರಭುಜಿ ಮಾಡ್ಬಿಡ್ಬೇಕು ಪ್ರಭುಜಿ. ಅದು ಅಯ್ಯೋ ಹಿಂಗ್ ಮಾಡಕ್ ಆಗ್ತಿಲ್ಲಲ್ಲ ಅಂತ, ಅದು ಕೂಡ ಮಾಯಾದೇವಿ ಕೆಲವೊಂದ್ಸರಿ ಆತರನು ಮಾಡ್ತಾರೆ. ತುಂಬಾ ಹುಷಾರಿಲ್ದಂಗ್ ಮಾಡಿ ಇವ್ರನ್ನ ಹೆಂಗಾರು ಮಾಡಿ ಜಪ ಮಾಡ್ದಂಗ್ ಇಡ್ಬೇಕು ಅಂತ ಹೇಳಿ ನಮ್ಗ ಅವಾಗ ಏನ್ ಅನ್ಸಕ್ ಸ್ಟಾರ್ಟ್ ಆಗುತ್ತೆ, ಓ ನಾನು ಅಯ್ಯೋ ನನ್ಗೆ ಚೆನ್ನಾಗ್ ಮಾಡ್ಬೇಕಲ್ಲ ಜಪನ, ಕ್ವಾಲಿಟಿ ಚೆನ್ನಾಗಿರ್ಬೇಕಲ್ಲ, ಹಿಂಗ್ ಮಾಡ್ಬಾರ್ದಲ್ಲ ಅಂತ ಮಾಡದೆ ಬಿಟ್ಬಿಟ್ರೆ ಹೆಂಗಾಗುತ್ತೆ ಇದು? ಅದ್ ಸರಿ ಇರಲ್ಲ. ಮಾತಾಜಿ. ಹಂಗೆ ಮಾತಾಜಿ ಒಂದೇ ನಿಮಿಷ ಮಾತಾಜಿ. ಓಕೆ ಆ ಓಕೆ. ಇಲ್ಲಿ ಅದೊಂದು ಹೇಳ್ಬೇಕಾಗಿತ್ತು, ನಾನು ಮಿಸ್ ಮಾಡ್ದೆ. ಏನಂದ್ರೆ ಆ ನಾವ್ ಫಸ್ಟ್ ನೋಡ್ಬೇಕಾಗಿರೋದು ನಾಮ ಮತ್ತೆ ನಾಮಿ ಎರಡು ಸೇಮ್ ಅಂತ ಅಲ್ವಾ. ಎರಡನೇದು ಕ್ವಾಂಟಿಟಿ, ಹೆಚ್ಚು ಹೆಚ್ಚು ಜಪ ಮಾಡೋದು. ಮೂರನೇದು ಬಂದ್ಬಿಟ್ಟು ಕ್ವಾಲಿಟಿ. ಸೊ ಕ್ವಾಲಿಟಿ ಕ್ವಾಂಟಿಟಿ ಆದ್ಮೇಲೆ ಬರುತ್ತೆ. ಫಸ್ಟ್ ಕ್ವಾಂಟಿಟಿ, ಎಷ್ಟು ಜಪ ಮಾಡ್ತಿದೀವಿ ಅನ್ನೋದು ಮುಖ್ಯ ಫಸ್ಟ್. ಅದಾದ್ಮೇಲೆ ಕ್ವಾಲಿಟಿ, ಹೆಂಗೆ ಜಪ ಮಾಡ್ತಿದೀವಿ ಅಂತ. ನಾವ್ ಮೊದ್ಲೇ ಕ್ವಾಲಿಟಿ ಮೇಲೆ ಫೋಕಸ್ ಮಾಡಿ ಕ್ವಾಂಟಿಟಿನ ಕಮ್ಮಿ ಮಾಡಿದ್ರೆ ಆಗ ಕ್ವಾಂಟಿಟಿನೂ ಹೋಗುತ್ತೆ ಕ್ವಾಲಿಟಿನೂ ಹೋಗುತ್ತೆ, ಎರಡೂ ಜೊತೆಗೆ ಹೋಗ್ಬಿಡುತ್ತೆ. ಹಾಗಾಗಿ ನೋಡಿ, ಫಸ್ಟ್ ಇರೋದು ಫಸ್ಟಿಗೆ ಆಚರಿಸ್ಬೇಕು, ಸೆಕೆಂಡ್ ಇರೋದು ಸೆಕೆಂಡ್ ತಗೋಬೇಕು, ಥರ್ಡ್ ಇರೋದು ಥರ್ಡ್ ತಗೋಬೇಕು. ಇದ್ರಲ್ಲಿ ಫಸ್ಟ್ ಇರೋದನ್ನ ಥರ್ಡ್ ಮಾಡಿ ಥರ್ಡ್ ಇರೋದನ್ನ ಫಸ್ಟ್ ಮಾಡಿದ್ರೆ ಎಲ್ಲ ಹೋಗ್ಬಿಡುತ್ತೆ. ಪ್ರೋಸೆಸ್ ಇದು, ಒಂದಾದ್ಮೇಲೆ ಒಂದನ್ನೇ ಮಾಡಿದ್ರೇನೆ ರಿಸಲ್ಟ್ ಬರುತ್ತೆ. ಫಸ್ಟ್ ಭಗವಂತನ ನಾಮ ಮತ್ತೆ ಕೃಷ್ಣ ಇಬ್ರು ಒಂದೇ ಅಂತ ತಿಳ್ಕೊಬೇಕು. ಅದೇ ಫಸ್ಟ್, ಎಲ್ಲರೂ ಅದೇ ಫಸ್ಟ್ ಮಾಡ್ಬೇಕು. ಅದಾದ್ಮೇಲೆ ಕ್ವಾಂಟಿಟಿ ಹೆಚ್ಚು ಮಾಡ್ಬೇಕು, ಜಾಸ್ತಿ 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 ಜಪ ಮಾಡ್ಬೇಕು. ಅದಾದ್ಮೇಲೆ ಕ್ವಾಲಿಟಿಗೆ ಹೋಗ್ಬೇಕು, ಅದಾದ್ಮೇಲೆ ಪ್ರಾರ್ಥನೆಗೆ ಹೋಗ್ಬೇಕು. ಈ ತರನೇ ಬರ್ಬೇಕು. ಯಾವ್ದನ್ನು ಕೂಡ ನಾವ್ ಎಗರಿಸ್ಬಾರ್ದು. ಆ ತರ ಮಾಡ್ದಾಗೇನೆ ಸರಿ ಹೋಗುತ್ತೆ. ಸೊ ಇದು ನಾವು ಉತ್ತಮ ಅಧಿಕಾರಿ ಮಧ್ಯಮ ಅಧಿಕಾರಿಗೆ ಹೋದಾಗೆ ಮಾಡ್ಬೇಕು ಅಂತ ಅಲ್ಲ. ಈವನ್ ನಾವು ಪ್ರತಿದಿನ 16 ಮಾಲೆ ಮಾಡ್ತೀವಿ ಅಲ್ವಾ, ಒಂದೇ ಸರಿ 16 ಮಾಲೆ ಕುತ್ಕೊಂಡ್ ಮಾಡಿದಾಗ ನಾವು ಇದನ್ನ ಉಪಯೋಗಿಸ್ಬೋದು. ಮೊದಲನೇ 2 ಮಾಲೆಗಳಲ್ಲಿ ನಾವು ಭಗವಂತನ ನಾಮ ಮತ್ತೆ ಎರಡು ಒಂದೇ ಅಂತ, ಅದು ಫಸ್ಟ್ 2 ಮಾಲೆಗಳಲ್ಲಿ ಅದನ್ನ ನಾವು ಅದ್ರ ಮೇಲೆ ಫೋಕಸ್ ಮಾಡ್ಬೇಕು. ಅದ್ರ ಮೇಲೆ ಫೋಕಸ್ ಆಯ್ತು ಅಂದ್ಮೇಲೆ ನೆಕ್ಸ್ಟ್ 2-3 ರೌಂಡ್ಸ್ ಅಲ್ಲಿ ನಾವು ಎರಡನೇ ಅದಕ್ಕೆ ಹೋಗ್ಬೇಕು. ಏನಂತ, ಅಲ್ಲಿಗೆ ಕ್ವಾಂಟಿಟಿ ಬರುತ್ತೆ ಅಲ್ವಾ. 3, 4, 5, 6 ರೌಂಡ್ಸ್ ಆತರ ಮಾಡ್ತಿದ್ದಾಗ ಹೆಚ್ಚು ಹೆಚ್ಚು ಮಾಡ್ತಾ ಇದೀವಿ ಅಂತ ಗೊತ್ತಾಗುತ್ತೆ. ಆಮೇಲೆ ನಾವು ಕ್ವಾಲಿಟಿಗೆ ಹೋಗ್ಬೇಕು. ಒಂದು
8 ರೌಂಡ್ಸ್ ಆದ್ಮೇಲೆ ಕ್ವಾಲಿಟಿ ಮೇಲೆ ಫೋಕಸ್ ಮಾಡ್ಬೋದು. 9ನೇ 10ನೇ ರೌಂಡ್ ಅಲ್ಲಿ ಚೆನ್ನಾಗಿ ಪರ್ಫೆಕ್ಟ್ ಆಗಿ ಮಾಡೋದಕ್ಕೆ ಪ್ರಯತ್ನ ಪಡ್ಬೋದು, ಪ್ರೊವೈಡೆಡ್ ಇವೆರಡು ಆಗ್ಲೇ ಆಗಿದೆ ಅಂದಾಗ. ಈ 2 ಪಾಯಿಂಟ್ಸ್ ನಾವು ನೆನ್ಪಿಟ್ಕೊಂಡಿದೀವಿ, ಇಂಥ 2 ಪಾಯಿಂಟ್ಸ್ ಅಂದ್ಮೇಲೆ ಕ್ವಾಲಿಟಿ ಲೆವೆಲ್ಗೆ ಬರ್ಬೋದು. ಅದಾದ್ಮೇಲೆ ಒಂದು 14ನೇ ಒಂದು ರೌಂಡ್ ಆತರ ಬಂದಾಗ ಪ್ರಾರ್ಥನೆ ಏನಾದ್ರು ಮಾಡೋದಕ್ಕೆ ಪ್ರಯತ್ನ ಪಡ್ಬೋದು. ಅಂದ್ರೆ ಒಟ್ಟಿಗೆ ಮಾಡ್ತಾ ಇದೀವಿ 16 ರೌಂಡ್ಸ್ ಅಂದಾಗ ಪ್ರಾರ್ಥನೆ ಆಮೇಲೆ ಸ್ವಲ್ಪ ಸ್ಟಾರ್ಟ್ ಮಾಡ್ಬೋದು. ಅದಾದ್ಮೇಲೆ ಲಾಸ್ಟಿಗೆ ತಾನೇ ಬಂದ್ರೆ ಒಂದು 16ನೇ ರೌಂಡ್ ಅಲ್ಲಿ ಅದಾಗದೆ ಬಂದ್ರೆ ಭಗವಂತನಿಗೋಸ್ಕರ ಏನಾದ್ರೂ ಭಾವನೆಗಳು ಬರ್ಬೋದು. ಸೊ ಇದೊಂದು ಹೇಳೋದ್ ಮಿಸ್ ಮಾಡಿದ್ದೆ. ಸೊ ಅದೇ ಫಸ್ಟಿಗೆ ಕ್ವಾಂಟಿಟಿ ಮೇಲೆ ಫೋಕಸ್ ಇರ್ಲಿ ಅಂತ. ಹರೇ ಕೃಷ್ಣ. ಜಯಮತಿ ಮಾತಾಜಿ, ನೀವೇನೋ ಹೇಳ್ತಾ ಇದ್ರಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಏನಿಲ್ಲ, ಒಂದೇ ಒಂದು ಪಾಯಿಂಟ್ ಹೇಳ್ಬೇಕಂತ ಹೇಳಿದ್ರು, ಇಲ್ಲದೆ ಇರುವಾಗ ಮನಸ್ಸು ಬರಲ್ಲ ಮಾಡಕ್ಕೆ ಅಂತ. ಇದಕ್ಕೆ ಸ್ವಲ್ಪ ಉದಾಹರಣೆ ಅಂದ್ರೆ, ಇವಾಗ ಬೆಂಕಿ ನಾವು ಮುಟ್ಟಿದ್ರು ಗೊತ್ತಿಲ್ದಿರ ಮುಟ್ಟಿದ್ರು ಅದು ಎಫೆಕ್ಟ್ ಆಗೇ ಆಗತ್ತೆ. ಬಟ್ ನಾವ್ ಮಾಡೋದಂತೂ ಬಿಡಬಾರ್ದು. ಯಾವಾಗ ನಮ್ಗೆ ಇಂಟ್ರೆಸ್ಟ್ ಇರಲ್ಲ ಟೈಮಲ್ಲಿ, ಮೈ ಕೈ ನೋವಿರುತ್ತೆ, ತಲೆನೋವಿರುತ್ತೆ, ತಲೆ ಸಿಡಿತಾ ಇರುತ್ತೆ, ಆದ್ರೂ ಕೂಡ ನಾವು ಮಾಡ್ಲೇಬೇಕು ಅಂತ ಏನ್ ನೀವು ನಿಯಮ ಇಟ್ಕೊಂಡಿರ್ತೀವೋ, ಮನ್ಸು ಇಲ್ದೇ ಇದ್ರು ಮಾಡಿದ್ರು ಕೂಡ ಅದು ಎಫೆಕ್ಟ್ ಆಗೇ ಆಗುತ್ತೆ. ಭಗವಂತ ಅವಾಗ ಇಷ್ಟರಲ್ಲೂ ಇವರು ನನ್ನ ನಾಮವನ್ನು ಹೇಳ್ತಾ ಇದ್ದಾರೆ ಅನ್ನೋದಕ್ಕಾದ್ರೂ ಅವ್ರು ಒಂದೇ ಒರೀತಾರೆ ಮಾತಾಜಿ. ಅದರಿಂದ ಕುತ್ಕೊಳಕ್ ಆಗಲ್ವಾ, ಮಲ್ಕೊಂಡೇ ಜಪಮಾಲೆ ಇಟ್ಕೊಂಡ್ ಮಾಡಿ, ಅಂತೂ ಮಾಡೋದಂತೂ ಬಿಡಬಾರ್ದು ಅನ್ನೋದು ಹೇಳ್ಬೇಕು ಅಷ್ಟೇ ಮಾತಾಜಿ. ಹರೇ ಕೃಷ್ಣ. ತುಂಬಾ ತುಂಬಾ ಧನ್ಯವಾದ ಹರೇ ಮಾತಾಜಿ. ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ನಾವು ಇಲ್ಲಿ ಅಂಚೆ ಅಂತ ಹೇಳಿ ಚಿಕ್ಕಲ್ಲ ಮಾತಾಜಿ, ಅವು ಶ್ಲೋಕ ಅಂದ್ರೆ ಒಂದು ಸ್ವಲ್ಪ ತಪ್ಪಾಗ್ತಾವ ಮಾತಾಜಿ, ಅವು ಸರಿಗೆ ಇನ್ನು ಬರೋದಿಲ್ಲ. ಮತ್ತೆ ಆಮೇಲೆ ಇದು 16 ಮಾತ್ರ ಮಾತಾಜಿ ನಾನ್ ಬಿಡಕ್ಕೆ ಆಗೋದಿಲ್ಲ ಮಾತಾಜಿ. ಅದು 4ವರೆಗೆ ಹಂಗಾಯ್ತು. ಏನಂತಂದ್ರೆ ಪದೇ ಪದೇ ಎಚ್ಚರವಾಗಿರ್ತದೆ ಮಾತಾಜಿ, ಎದ್ದೇಳು ಎದ್ದೇಳು ಹಂಗ ಅನ್ಸ್ತದ ಮಾತಾಜಿ. ಎದ್ದು ನಾನು 16 ರೌಂಡ್ ಆಗೋವರೆಗೆ ನಾನು ಬಿಡದೇ ಇಲ್ಲ ಮಾತಾಜಿ. ಆಮೇಲೆ ಇಲ್ಲಿ ಹೊಲ ಅದು ಇದು ಅಂತೇಳಿ ಸ್ವಲ್ಪ ನಾವು ಕೆಲಸ ಮಾಡೋರಲ್ಲ ಮಾತಾಜಿ. ಆದ್ರೆ ಮಾತ್ರ ಅದು ಕೃಷ್ಣ ಭಗವಂತ ಬಂದು ನಮ್ನ ಎಚ್ಚರಿಕೆಯಿಂದ ಎಬ್ಬಿಸಿ ಮಾಡಿದಂಗಂತ ಅನಿಸ್ತದ ಮಾತಾಜಿ. ಕುತಾಲದಿಂದ ಎಲ್ಲಾರು ಮಾತಾಡೋದ್ ಜೊತೆಗೆ ನಾನ್ ಮಾಡ್ತೀನಿ ಮಾತಾಜಿ. ಹರಿ ಬೋಲ್ ಮಾತಾಜಿ. ಶ್ಲೋಕ ತುಂಬಾ ಕರೆಕ್ಟ್ ಆಗಿ ಹೇಳ್ಬೇಕಂತ ಏನು ಇದಿಲ್ಲ ಮಾತಾಜಿ. ಬರ್ತೇವೆ ನಾವ್ ಮಾಡ್ತಾ ಬರ್ತೇವೆ ಇರೋದು ಮಾತಾಜಿ. ಬರ್ತಾವಂತ ಭಯ ಏನನ್ನ ಅಂತಾರಂತ ಅಷ್ಟೇ ಇಲ್ಲ ಮಾತಾಜಿ. ಇಲ್ಲ, ಬರ್ತಾವ ಓದಕ್ಕೂ ಬರುತ್ತೆ. ಹಂಗೇನಿಲ್ಲ ಮಾತಾಜಿ. ಇದು ನಾವು ಏನನ್ನ ಭಕ್ತಿ ಅಲ್ವಾ, ಅಂತಾರಂತ ಭಯ. ನಾವು ಭಕ್ತಿ ಸೇವೆಯಲ್ಲಿ ಇದೀವಿ ಮಾತಾಜಿ, ವೇದಗಳ ಅಧ್ಯಯನದಲ್ಲಿ ಇಲ್ಲ. ಭಕ್ತಿ ಸೇವೆಯಲ್ಲಿ ಭಾವ ನೋಡ್ತಾರೆ ಕೃಷ್ಣ. ನೀವು ಹರೇ ಕೃಷ್ಣ ಮಹಾಮಂತ್ರವನ್ನು ಕರೆಕ್ಟ್ ಪ್ರೊನೌನ್ಸ್ ಮಾಡಿ ಬಿಟ್ರೆ ಇನ್ಯಾವುದು ಅಷ್ಟೊಂದು ಇದು ಕೇಳಲ್ಲ ಮಾತಾಜಿ. ಮಾಡಕ್ ಬಂದ್ರೆ ಒಳ್ಳೇದು, ಮಾಡಕ್ ಬರ್ಲಿಲ್ಲ ಅಂದ್ರೆ ಇಟ್ಸ್ ಓಕೆ. ಅದ್ರಲ್ಲಿರುವ ಅರ್ಥ ತಿಳ್ಕೊಳ್ಳಿ, ಅನ್ವಯಿಸ್ಕೊಳ್ಳಿ. ಭಗವಂತನಿಗೋಸ್ಕರ ಪ್ರೀತಿಯಿಂದ ಅದನ್ನ ಹೇಳಿ ಅಷ್ಟೇ. ಅಷ್ಟಾದ್ರೆ ಸಾಕು ಮಾತಾಜಿ. ಅದಕ್ಕೆ ಭಕ್ತಿ ಸೇವೆ ಯಾರು ಬೇಕಾದ್ರೂ ಮಾಡ್ಬೋದು, ಎಲ್ಲರೂ ಮಾಡ್ಬೋದು. ಕಮಲ್ ಪ್ರಭುಜಿ, ನಿಮ್ಗೆ ಉತ್ತರ ಸಿಕ್ತು ಪ್ರಭುಜಿ? ಬಹಳ ಚೆನ್ನಾಗಿ ಅರ್ಥ ಆಯ್ತು. ಮತ್ತೆ ತುಂಬಾ ಥ್ಯಾಂಕ್ ಯು. ಆಕ್ಚುಲಿ ತುಂಬಾ ದಿನದಿಂದ ನನಗೆ ಇದರಲ್ಲಿ ಮೈಂಡಲ್ಲಿ ಓಡ್ತಾ ಇತ್ತು. ಕೆಲವೊಂದ್ಸರಿ ತುಂಬಾನೇ ಕಷ್ಟ ಆಗ್ತದೆ, ಕೆಲವೊಂದ್ಸರಿ ಅನ್ನೋದು ಒಂದು ಇದಾಗ್ತಾ ಇತ್ತು. ಸೊ ಇವತ್ತು ಕ್ಲಾರಿಟಿ ಸಿಕ್ತು. ಆಕ್ಚುಲಿ ಹಲವಾರು ಈ ತರ ಸಂಶಯಗಳು ಬಂದಾಗ ಕ್ಲಾಸ್ ಕೇಳ್ತಾ ಇರ್ಬೇಕಾದ್ರೆ ಅಲ್ಲಿಂದಾನೇ ಎಲ್ಲೋ ಒಂದ್ ಕಡೆ ಪ್ರಭುಜಿ ಕೇಳಿಸ್ತಿಲ್ಲ ಪ್ರಭುಜಿ, ತುಂಬಾ ಸ್ಲೋ ಆಯ್ತು. ಅದೇ ಮತ್ತೆ ಈ ತರ ಸಂಶಯ ಬಂದಾಗ ಕ್ಲಾಸ್ ಅಲ್ಲೇ ನನಗೆ ಅದಕ್ಕೊಂದು ಸ್ಫೂರ್ತಿನೋ ಅಥವಾ ಅದಕ್ಕೊಂದು ಮಾರ್ಗನೂ ಸಿಗ್ತದೆ ಮಾತಾಜಿ. ಈವನ್ ಸಮ್ಟೈಮ್ಸ್ ನನಗೆ ಚಾಂಟಿಂಗೇ ಮಾಡಕ್ ಆಗ್ಲಿಲ್ಲ ಅಂದ್ರೂ ಸಮೇತ ಕ್ಲಾಸ್ ಕೇಳಕ್ಕೆ ಪ್ರಯತ್ನ ಮಾಡ್ತೀನಿ. ಆ ಕ್ಲಾಸ್ ಅನ್ನ ಕೇಳ್ಬೇಕಾದ್ರೆ ಅದು ಬೇರೆ ವಿಷಯಗಳಿಗೂ ಅದು ದಾರಿದೀಪವಾಗಿ ಇದಾಗಿರೋದು ನೋಡ್ತಾ ಇದ್ದೀನಿ ಮಾತಾಜಿ. ಇನ್ನು ನಾವು ಅಸೋಸಿಯೇಷನ್ ಯಾವ್ದೋ ಒಂದ್ ರೀತಿಯಲ್ಲಿ ನಾವು ಪಡ್ಕೊಳ್ಳಿಲ್ಲ, ಎಲ್ಲೋ ಒಂದ್ ಕಡೆ ಇವನ್ ಕ್ಲಾಸ್ ಕೂಡ ಮಿಸ್ ಮಾಡ್ಬಿಟ್ವಿ ಅಂದ್ರೆ ಬಹಳ ಕಷ್ಟ ಆಗುತ್ತೆ ಅನ್ಸುತ್ತೆ. ಖಂಡಿತ ಪ್ರಭುಜಿ, ಹೌದು. ಯಾವ್ದೋ ಒಂದು ರೀತಿಯಲ್ಲಿ ಅಸೋಸಿಯೇಷನ್ ಇರ್ಬೇಕು. ಆದ್ರೆ ಭೌತಿಕ ಜಗತ್ತಿಂದ ಹೊರಗಡೆ ಹೋಗ್ಬೇಕು ಅಂದ್ರೆ ಅದಕ್ಕೆ ಚಾಂಟಿಂಗ್ ಬಿಟ್ರೆ ಇನ್ನೇನು ಆಗಲ್ಲ ಪ್ರಭುಜಿ. ಹರೇ ಕೃಷ್ಣ ಮಂತ್ರ ಮಾತ್ರ ಸಾಧ್ಯ. ಅದಕ್ಕೆ ನೋಡಿ ಮಾಯಾದೇವಿ ನಿಮ್ಗೆ ಇನ್ನು ಎಲ್ಲಾ ತರ ಅಸೋಸಿಯೇಷನ್ ಕೊಡಕ್ ಓಕೆ, ಹಂಗೋ ಹಿಂಗೋ ಮಾಡಿ ತಗೋಬಹುದು. ಚಾಂಟಿಂಗ್ ಮಾತ್ರ ಹಿಂಗಾನ ಮಾಡಿ ಅಡ್ಡ ಮಾಡಕ್ ಟ್ರೈ ಮಾಡ್ತಾರೆ.
ಏನೋ ಒಂದ್ ಮಾಡಿ ಅಡ್ಡ ಮಾಡಕ್ ಟ್ರೈ ಮಾಡ್ತಾರೆ. ಹಾಗಾಗಿ ಹೆಚ್ಚು ಹೆಚ್ಚು ಎಲ್ಲ ವೈಷ್ಣವಸ್ ಹತ್ರ ಪ್ರೇಯರ್ಸ್ ಬ್ಲೆಸ್ಸಿಂಗ್ಸ್ ಎಲ್ಲೆಲ್ಲಾಗುತ್ತೆ ಎಲ್ಲಾ ಕಡೆ ಹೋಗಿ ಚಾಂಟಿಂಗ್. ಹರೇ ಕೃಷ್ಣ ಮಾತಾಜಿ. ಬಹಳ ಹರೇ ಚೆನ್ನಾಗಿ ಕೃಷ್ಣ ಮಾತಾಜಿ. ಮಾತಾಜಿ ಹರೇ ಕೃಷ್ಣ. ಅವ್ರು ಕಂಟಿನ್ಯೂ ಮಾಡ್ತಾ ಇದಾರೆ, ಒಂದ್ ನಿಮಿಷ ಇರ್ರಿ ಮಾತಾಜಿ, ಅದ್ ಫುಲ್ ಆದ್ಮೇಲೆ ಬೇಕಾದ್ರೆ ನೀವು ಮಾತಾಡ್ರಿ. ಹರೇ ಕೃಷ್ಣ. ಹೇಳಿ ಪ್ರಭುಜಿ, ಏನೋ ಹೇಳ್ತಿದ್ರಿ. ಹರೇ ಕೃಷ್ಣ ಮಾತಾಜಿ. ಚಾಟಿಂಗ್ ಬಹಳ ಚೆನ್ನಾಗಿ ಮಾಡ್ತಾ ಇರ್ತೀವಿ, ಕಂಟಿನ್ಯೂಸ್ ಆಗಿ ಮಾಡ್ತಾ ಇರ್ತೀವಿ, ಕನ್ಸಿಸ್ಟೆಂಟ್ ಆಗಿ ಮಾಡ್ತಾ ಇರ್ತೀವಿ. ಆ ಸಮಯದಲ್ಲೇ ಮಾತಾಜಿ ಹೇಳಿದ ತರ ಬಹಳ ದೊಡ್ಡ ಯಾವ್ದಾದ್ರು ಒಂದು ರೋಗ ಬಂದು ಕಂಟಿನ್ಯೂಸ್ ಆಗಿ ಒಂದು ಇದು ಆಗೋ ತರ ಎಲ್ಲ ಆಗುತ್ತೆ. ಅದು ಮಾಯಾದೇವಿ ಈಸಿಯಾಗಿ ಇದ್ ಮಾಡ್ತಾರೆ ಅಂತ ಅನ್ಸುತ್ತೆ ನನಗೆ ಇವಾಗ ಅನ್ಸುತ್ತೆ. ಲೈಕ್ ತುಂಬಾ ಕನ್ಸಿಸ್ಟೆಂಟ್ ಆಗಿ ಪ್ರೋಗ್ರೆಸ್ ಮಾಡ್ತಿರ್ಬೇಕಾದ್ರೆ ಬರುವಂತ ಸಾಧ್ಯತೆಗಳಾಗ್ತದೆ. ಹೌದು ಪ್ರಭುಜಿ. ಅದ್ರಲ್ಲಿ ಆಕ್ಚುಲಿ ಏನಂದ್ರೆ ಮಾಯಾದೇವಿಗೆ ಅಡ್ಡ ಹಾಕಕ್ ಆಗೋದಿಲ್ಲ. ಏನಾಗುತ್ತೆ ಅಂದ್ರೆ ನಮ್ಗೆ ಅಹಂಕಾರ ಬಂದ್ಬಿಡುತ್ತೆ. ತುಂಬಾ ಕನ್ಸಿಸ್ಟೆಂಟ್ ಆಗಿ ಮಾಡ್ತಾ ಇದ್ದೀನಿ ಅಂದಾಗ, ನೋಡು ನಾನು ಎಷ್ಟ್ ಚೆನ್ನಾಗ್ ಮಾಡ್ತಾ ಇದ್ದೀನಿ ಅಂತ ನಂಗೆ ಒಂದ್ ಪಾಯಿಂಟ್ ನನಗೆ ಅಹಂಕಾರ ಬಂತಂದ್ರೆ ಅದ್ ಸಾಕು ಮಾಯಾದೇವಿಗೆ ಎಂಟರ್ ಆಗಕ್ಕೆ. ಅಲ್ಲಿ ನಿಲ್ಸ್ಬಿಡಿ. ಅರ್ಥ ಆಯ್ತು. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ. ನೀವು ನಿಧಾನವಾಗಿ ತುಂಬಾ ಚೆನ್ನಾಗಿ ಹೇಳ್ತೀರಿ ಮಾತಾಜಿ. ನಾವು ಯಾರಿಗೇನಾದ್ರೂ ಸೊಲ್ಯೂಷನ್ ಕೊಡ್ಬೇಕಂದ್ರೆ ನಾವು ಅದು ಹೈ ಲೆವೆಲ್ ಆಗ್ಬಿಡುತ್ತೆ ಮಾತಾಜಿ, ನಿಧಾನವಾಗಿ ಹೇಳಕ್ಕೆ ಬರಲ್ಲ ನಮ್ಗೆ. ಇವಾಗ ಅದೇ ಅಹಂಕಾರ ಅನ್ಕಂತಾರೆ ಮಾತಾಜಿ ಕೆಲವು ಜನ, ಅದನ್ನ ನೋಡಿ ಅದಕ್ಕೆ ನಾವು ಹೇಳೋದೇ ಇಲ್ಲ ಮಾತಾಜಿ ಜಾಸ್ತಿ. ಈ ತರ ನಿಧಾನ ಹೇಳ್ಬೇಕಂದ್ರೆ ನಮಗೆ ನಿಮ್ಮಂತರ ಕ್ಲಾಸ್ ಕೇಳ್ಬೇಕು ಮಾತಾಜಿ, ಹಂಗಾದ್ರೆ ಸ್ವಲ್ಪ ತಲೆ ಆಗಿರ್ತದೆ ಅಂತ ಅನ್ಸುತ್ತೆ ಮಾತಾಜಿ. ತುಂಬಾ ಚೆನ್ನಾಗಿ ಹೇಳ್ತೀರಿ ಮಾತಾಜಿ. ಈ ಏಜ್ ಅಲ್ಲಿ ಇಷ್ಟು ನಿಧಾನ ಹೇಳ್ತಿರಲ್ಲ, ತುಂಬಾ ಖುಷಿ ಆಗುತ್ತೆ. ಹರೇ ಕೃಷ್ಣ ಮಾತಾಜಿ. ಎಲ್ಲಾ ವೈಷ್ಣವರೊಂದು ಕೃಪೆ ಮಾತಾಜಿ, ಗುರು ಮಹಾರಾಜರ ಆಶೀರ್ವಾದ ಅಷ್ಟೇ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಮಾತಾಜಿ ಒಂದೇ ಒಂದು ಪಾಯಿಂಟ್ ಇದೆ. ನಮ್ದು ಫ್ರೆಂಡ್ ಕೇಳಿದ್ರು, ಅದೇ ಜಪ ಮಾಡ್ತಾ ಮಾಡ್ತಾ ನಾವ್ ಚಪ್ಲಿ ಹಾಕೊಂಡು ದಾರಿಯಲ್ಲಿ ಹೋಗ್ತಾ ಹೋಗ್ತಾ ಚಪ್ಲಿ ಹಾಕೊಂಡಿರ್ತೀವಿ, ಅದು ನಡೀತಿತ್ತ ಅಂತ ಕೇಳಿದ್ರು. ಅದು ನನ್ಗೆ ಗೊತ್ತಿಲ್ಲ, ಕೇಳಿ ಹೇಳ್ತೀನಿ ಅಂತ ಹೇಳಿದ್ರು ಮಾತಾಜಿ. ಹಾ ಮಾತಾಜಿ, ನಡೆಯುತ್ತೆ ಮಾತಾಜಿ. ಇಲ್ಲಿ ಹೇಳ್ತಿದಾರಲ್ಲ ಪೂರ್ಣ ಶುದ್ಧೋ ನಿತ್ಯ ಮುಕ್ತೋ, ಅದನ್ನ ನಾವು ಫಸ್ಟ್ ಚರ್ಚೆ ಮಾಡಿದ್ವಿ. ಪೂರ್ಣ ಶುದ್ಧವಾಗಿರುತ್ತೆ ಮಾತಾಜಿ, ನಾಮಕ್ಕೆ ಯಾವುದೇ ರೀತಿ ಕಲ್ಮಶ ಅಂಟೋದಿಲ್ಲ. ಸೊ ಇನ್ಫ್ಯಾಕ್ಟ್ ನಾವ್ ಎಲ್ಲೇ ಜಪ ಮಾಡಿದ್ರು ಕೂಡ ಅದೆಲ್ಲವೂ ಪ್ಯೂರಿಫೈ ಆಗುತ್ತೆ ನಾಮದಿಂದ. ಈವನ್ ಬಾತ್ರೂಮ್ ಅಲ್ಲಿ ಜಪ ಮಾಡ್ಬೋದು, ಯಾವ್ದಾದ್ರು ಸೂತಕ ಇದ್ರೆ ಆ ಟೈಮ್ ಅಲ್ಲಿ ಜಪ ಮಾಡ್ಬೋದು, ಎಲ್ಲಾದ್ರೂ ಜಪ ಮಾಡ್ಬೋದು. ಅದೇ ಹೇಳ್ತಾರಲ್ವಾ ಶಿಕ್ಷಾಷ್ಟಕಂ ಅಲ್ಲಿ, ಯಾವುದೇ ರೀತಿಯ ಒಂದು ಹಾರ್ಡ್ ಅಂಡ್ ಫಾಸ್ಟ್ ರೂಲ್ಸ್ ಇಲ್ಲ ಜಪ ಮಾಡೋದಕ್ಕೆ. ಟೈಮ್ ಯಾವತ್ತೂ ವೇಸ್ಟ್ ಮಾಡೋದ್ ಬೇಡ ಮಾತಾಜಿ. ಎಲ್ಲಿ ಸಿಗುತ್ತೋ ಅಲ್ಲಿ ಜಪ ಮಾಡ್ತಾ 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 ಹೋಗೋದು ಬೆಸ್ಟ್. ಈಗ ಎಲ್ಲೋ ಹೋಗ್ತಾ ಇರ್ತೀವಿ ಬಸ್ಸಲ್ಲಿ ಬೈಕಲ್ಲಿ, ಅವಾಗ ಸುಮ್ನೆ ಹೋಗೋದ್ಕಿಂತ ಜಪ ಮಾಡ್ಕೊಂಡು ಹೋಗ್ಬೋದು ಅಲ್ವಾ. ಅಂದ್ರೆ ಬೈಕಲ್ಲಿ ಜಪಮಾಲೆ ಹಿಡ್ಕೊಂಡು ಹೋಗಕ್ ಆಗೋದಿಲ್ಲ ನಾವೇ ಓಡಿಸ್ತಾ ಇದ್ರೆ. ಅವಾಗ ಸುಮ್ನೆ ಮಾಡ್ಕೊಂತ ಹೋಗ್ಬೋದು. ಅದನ್ನ ಕೌಂಟ್ ಮಾಡ್ಬಾರ್ದು ಜಪ ಮಾಲೆಗೆ. ನಾವ್ 16 ರೌಂಡಿಗೆ ಕೌಂಟ್ ಮಾಡ್ಬಾರ್ದು, ಸುಮ್ನೆ ಜಪ ಮಾಡ್ಬೇಕು, ಎಕ್ಸ್ಟ್ರಾ ರೌಂಡ್ಸ್ ಜಪ ಮಾಡ್ಬೇಕು. ಸರಿ ಮಾತಾಜಿ, ದಂಡವತ್ ಪ್ರಣಾಮ ಮಾತಾಜಿ. ಹರೇ ಕೃಷ್ಣ ಪ್ರಣಾಮ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭುಜಿ. ಮಾತಾಜಿ ಹರೇ ಕೃಷ್ಣ ಮಾತಾಜಿ. ಪುಷ್ಪಲತಾ ಮಾತಾಜಿ. ಮಾತಾಜಿ 16 ರೌಂಡ್ ಜಪ ಆಗ್ತಿದೆ ಮಾತಾಜಿ. ನನ್ಗೆ ಮಿಡ್ಲಲ್ಲಿ ನನಗೆ ಗೊತ್ತಿಲ್ದಂಗೆ ಅಳಕ್ ಶುರು ಆಗ್ಬಿಡುತ್ತೆ. ಅದು ನನ್ನ ಕಡೆಯಿಂದ ಆಗ್ತಿದೆ ಅಂತ ಗೊತ್ತಾಗ್ತಿಲ್ಲ. ಅದ್ರ ಬಗ್ಗೆ ಸ್ವಲ್ಪ ನನಗೆ ಅರ್ಥ ಮಾಡಿಸ್ರಿ ಮಾತಾಜಿ. ಹಾ ಮಾತಾಜಿ, ಅದೇ ಮಾತಾಜಿ, ಈಗ ಫಸ್ಟ್ ನಾವು ಮೊದಲನೇದು, ಎರಡನೇದು, ಮೂರನೇದು ಎಲ್ಲ ನೋಡಿದ್ವಿ ಅಲ್ವಾ. ಮೊದಲನೇದು ನಾಮ ನಾಮಿ ಎರಡು ಒಂದೇ. ಆಮೇಲೆ ಎರಡನೇದು ಭಗವಂತ ನನ್ನ ಕೇಳ್ತಾ ಇದ್ದಾರೆ ಅಲ್ವಾ, ಭಗವಂತನ ಮನಸ್ಸು ನನ್ ಮೇಲಿದೆ. ಮೂರನೇದೇನು, ನಾನು ಭಗವಂತನ ದಾಸ, ಭಗವಂತ ನನ್ನ ಸ್ವಾಮಿ ಅಲ್ವಾ. ಇವೆಲ್ಲ ಫಸ್ಟ್ ಬರ್ಬೇಕಾಗತ್ತೆ ಮಾತಾಜಿ. ಇವೆಲ್ಲ ಬರ್ತಾ ಇದೆ, ಒಂದಾದ್ಮೇಲೆ ಒಂದು ನಿಮ್ಗೆ ಬರ್ತಾ ಇದೆ. ಅದಾದ್ಮೇಲೆ ನಿಮ್ಗೆ ಅನ್ನಿಸ್ತಾ ಇದೆ, ಕೃಷ್ಣ ದಯವಿಟ್ಟು ನನ್ನ ನಿನ್ನ ಸೇವೆಯಲ್ಲಿ ನಿಯೋಜಿಸು ಅಂತ ಬರ್ತಾ ಇದೆ. ಆಮೇಲೆ
ಕೃಷ್ಣ ದಯವಿಟ್ಟು ನನ್ನ ನೀನು ತ್ಯಾಗ ಮಾಡ್ಬೇಡ ಅಂತ ಬರ್ತಾ ಇದೆ. ಈ ತರ ಬರ್ತಾ ಹೋದಂಗೆಲ್ಲ ಆ ತರ ಆ ಇನ್ನು ಅಳು ಎಲ್ಲ ಬರುತ್ತಾ ಹೋಗುತ್ತೆ ಮಾತಾಜಿ. ನಿಮಗೆ ಇವೆಲ್ಲ ಬರ್ತಾ ಇದೆಯಾ? ಚೆಕ್ ಮಾಡ್ಕೊಳ್ಳಿ ಮಾತಾಜಿ ಅಷ್ಟೇ. ಸೊ 12ನೇ ರೌಂಡ್ 14ನೇ ರೌಂಡ್ ನೆನ್ನೆ 2 ಮಾಲೆ ಆಯ್ತು ಮಾತಾಜಿ. 3ನೇ ಮಾಲೆ ಇನ್ನೇನ್ ಮುಗಿತತೆ ಅನ್ಬೇಕಾದ್ರೆ ನನಗೆ ಗೊತ್ತಿಲ್ಲಂಗೆ ಫುಲ್ ಕಣ್ಣಲ್ಲಿ ನೀರ್ ಬಂದು ರಾಮ 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 ಕೃಷ್ಣ 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 ಅಂತ ಈ ತರನೇ ಅನ್ನ ಶುರು ಮಾಡಿ ಮತ್ತೆ ಹಂಗೆ ಸುಧಾರಿಸ್ಕೊಂಡು ಭಗವಂತನೇ ನನಗೇನೋ ಒಂದು ವೈಬ್ರೇಷನ್ ಅಂದಂಗ ಆಗುತ್ತೆ ಮಾತಾಜಿ. ಅವಾಗ ನನಗೆ ಗೊತ್ತಿಲ್ಲಂಗ ಹಂಗಾಗುತ್ತೆ. 12ನೇ ರೌಂಡ್ ಅಲ್ಲಿ ಒಟ್ಟು 16 ಮಾಲೆ ಮುಗಿಯೋದ್ರೊಳಗೆ ಒಂದ್ಸರಿ ಹತ್ತೋಗ್ಬಿಟ್ಟಿರ್ತೀನಿ ಮಾತಾಜಿ. ಸರಿ ಬೋಲ್ ಮಾತಾಜಿ. ಅದೇ ಮಾತಾಜಿ ನಿಮ್ಮನ್ನ ನೀವು ಚೆಕ್ ಮಾಡ್ಕೊಳ್ಳೋದಕ್ಕೆ ಮಾತಾಜಿ ನಾನು ಇದನ್ನೆಲ್ಲ ಹೇಳಿರೋದು. ನಾವು ಜಪ ಮಾಡಿದಾಗ ಏನೇನಾಗುತ್ತೆ, ಏನೇನು ಹೇಗಿರುತ್ತೆ ಅಂತ. ಯಾಕಂದ್ರೆ ಜನರಲಿ ಇವನ್ನ ಯಾರು ಕೂಡ ರಿವೀಲ್ ಮಾಡೋದಿಲ್ಲ ಮಾತಾಜಿ ಈ ತರ ಕ್ಲಾಸಲ್ಲಿ. ಇದು ತುಂಬಾ ಪರ್ಸನಲ್ ವಿಷಯ ಆಗಿರುತ್ತೆ. ಹಾಗಾಗಿ ಒಂದು ಜನರಲ್ ಸೆನ್ಸ್ ಅಲ್ಲಿ ನಾನು ಇವನ್ನೆಲ್ಲ ಹೇಳಿದ್ದೀನಿ ಮಾತಾಜಿ ನಿಮ್ಗೆ. ನಿಮ್ಗೆ ಇನ್ನೂ ಅದು ಹೇಳ್ಬೋದು ಅಂತ ಅಂದ್ರೆ ಅದೇ ಪರ್ಸನಲ್ ಆಗಿ ಮಾತಾಡೋದು ಬೆಸ್ಟ್ ಮಾತಾಜಿ ಇದು. ಸೊ ಅದೇ ಜನರಲಿ ಇದ್ರ ಬಗ್ಗೆ ಅಟ್ಲೀಸ್ಟ್ ಮಾತಾಜಿ ನನ್ನ ವಿಷಯಕ್ಕೆ ಬರೋದಾದ್ರೆ ನನಗೆ ಯಾವತ್ತೂ ಅಳು ಬಂದಿಲ್ಲ ಮಾತಾಜಿ. ಜಪ ಮಾಡ್ಬೇಕಾದ್ರೆ ನಾನು ತುಂಬಾ ಲೋ ಲೆವೆಲ್ ಅಲ್ಲಿ ಇದ್ದೀನಿ ಮಾತಾಜಿ. ಹಾಗಾಗಿ ನಿಮ್ಗೆ ತುಂಬಾ ತುಂಬಾ ಪ್ರಣಾಮ ಮಾತಾಜಿ. ಸೊ ಅದು ಅದೇ ಮಾತಾಜಿ ಪರ್ಸನಲ್ ಆಗಿ ಮಾತಾಡಿದ್ರೆ ಬೆಸ್ಟ್ ಮಾತಾಜಿ ಇದ್ರ ಬಗ್ಗೆ. ಇರ್ಲಾ ಪುಷ್ಪಲತಾ ಮಾತಾಜಿ ಅವರೇ? ದಂಡ ಪ್ರಣಾಮಗಳು. ದಂಡ ಪ್ರಣಾಮ ಮಾತಾಜಿ. ಸೊ ಅದೇ ಒಂದು ಅಳು ಬರ್ಬೇಕಾದ್ರೆ ನಮ್ಮ ಭಾವನೆ ಏನಿದೆ, ಕೃಷ್ಣಂಗೋಸ್ಕರ ನಾವ್ ಏನ್ ಬೇಡ್ಕೊಂತಾ ಇದ್ದೀವಿ? ಸುಮ್ನೆ ಅಳು ಬರಲ್ಲ ಅಲ್ವಾ? ಏನೋ ಇರ್ಬೇಕು ಅಲ್ವಾ? ಏನೋ ಅನ್ನಿಸ್ತಾ ಇರ್ಬೇಕು. ಈಗ ಉತ್ತಮ ಅಧಿಕಾರಿಗಳ ಒಂದು ವಿಷಯ ಹೇಳೋದಾದ್ರೆ ಅವ್ರಿಗೆ ಏನಕ್ಕೆ ಅಳು ಬರುತ್ತೆ ಅಂದ್ರೆ, ನಾನು ಇಂಥ ಪ್ರಹ್ಲಾದ್ ಮಹಾರಾಜ್ ಅವ್ರು ನೋಡ್ಬೋದು, ನಾನು ಇಂಥ ಒಂದು ಇದ್ರಲ್ಲಿದ್ದೀನಿ, ಎಷ್ಟು ಅನರ್ಥಗಳಿದೆ ನನ್ನೊಳಗಡೆ. ಸೊ ಈ ತರ ಇದ್ದಾಗ ಭಗವಂತನನ್ನ ಹೇಗೆ ಅಪ್ರೋಚ್ ಮಾಡ್ತಾರೆ? ಭಗವಂತನ ನಾನು ಹೇಗ್ ನೋಡಕ್ ಸಾಧ್ಯ? ಆದ್ರೂ ಕೂಡ ನನ್ನಲ್ಲಿ ಇಷ್ಟು ಆಸೆ ಇದೆ ಭಗವಂತನ್ ನೋಡ್ಬೇಕು ಅಂತ. ಒಂದು ಸಣ್ಣ ಗುಬ್ಬಿ ಮರಿ ಹೋಗಿ ಸಾಗರನೇ ಇನ್ನು ಖಾಲಿ ಮಾಡುವಂತ ಒಂದು ಆಸೆ, ಆ ತರದ ಆಸೆ ನನ್ನಲ್ಲಿ ಇದೆಯಲ್ಲ. ಕೃಷ್ಣ ಹೆಂಗಪ್ಪ ಇದು ಸಾಧ್ಯ ಅನ್ನೋ ಒಂದು ಲೆವೆಲ್ ಅಲ್ಲೇ ಅವ್ರಿಗೆ ಅಳು ಬರುತ್ತೆ ನನಗೆ. ಅಂದ್ರೆ ಇದೊಂಥರ ಬಿಸಿ ತುಪ್ಪ ಇದ್ದಾಗೆ, ಉಗುಳೋಕ್ ಆಗ್ತಿಲ್ಲ, ನುಂಗಕ್ ಆಗ್ತಿಲ್ಲ. ಆಸೆನೂ ಇದೆ ಭಗವಂತನ್ ನೋಡ್ಬೇಕಂತ, ನೋಡೋದಕ್ ಬೇಕಾಗಿರೋಂತ ಅರ್ಹತೆ ಇಲ್ಲ. ಎಷ್ಟು ಬೇಜಾರಾಗ್ಬೇಕು ಅಲ್ವಾ? ಆ ಆಸೆ ಅವ್ರನ್ನ ತಿಂತಾ ಇರುತ್ತೆ, ಹಾಗಾಗಿ ಅವ್ರಿಗೆ ಅಳು ಬರುತ್ತೆ. ಸೊ ಈ ತರ ಇರುತ್ತೆ ಉತ್ತಮ ಅಧಿಕಾರಿಗಳಿಗೆ. ಸೊ ಅದೇ ಪ್ರಾರ್ಥನೆಯನ್ನು ಮಾಡ್ಬೇಕಾದ್ರೂ ಕೂಡ ಭಯ ಇರುತ್ತೆ ಅಲ್ವಾ? ಕೃಷ್ಣ ನನ್ನನ್ ದಯವಿಟ್ಟು ನೀನ್ ಬಿಡ್ಬೇಡ ಅಂತ, ನನ್ನನ್ ತ್ಯಾಗ ಮಾಡ್ಬೇಡ. ನನ್ನಲ್ಲಿ ಇಷ್ಟು ಅನರ್ಥಗಳಿದಾವೆ, ನಾನು ಒಪ್ಕೊಳ್ತೀನಿ. ನನ್ನಲ್ಲಿ ಇರುವಂತ ರಾಕ್ಷಸಿ ಗುಣಗಳು ತುಂಬಾ ತುಂಬಾ ಪ್ರಬಲವಾಗಿದೆ. ಆದ್ರೆ ನನಗೆ ನಿನ್ನ ನಾಮದ ಮೇಲೆ ರುಚಿ ಇದೆ, ಆಸಕ್ತಿ ಇದೆ. ಅದನ್ನ ನೀನ್ ನನಗೆ ಕೊಟ್ಟಿದೀಯ, ದಯಪಾಲಿಸಿದೀಯ. ಇದನ್ನ ದಯವಿಟ್ಟು ವಾಪಸ್ ತಗೋಬೇಡ. ದಯವಿಟ್ಟು ನನ್ನ ನಾಮಕ್ಕಿರುವಂತ ಆಸಕ್ತಿ ರುಚಿಯನ್ನ ಹಾಗೆ ಉಳ್ಸಪ್ಪ ಕೃಷ್ಣ. ದಯವಿಟ್ಟು ನನ್ನನ್ನ ನಿನ್ನ ನಾಮದಿಂದ ಮಾತ್ರ ದೂರ ಮಾಡ್ಬೇಡ ಅನ್ನೋ ಒಂದು ಲೆವೆಲ್ ಅಲ್ಲಿ ಕೂಡ ಅಳು ಬರುತ್ತೆ ಮಾತಾಜಿ. ಸೊ ಈ ತರ. ಸೊ ಯಾವ ಭಾವನೆಯಲ್ಲಿ ಅಳು ಬರ್ತಾ ಇದೆ ಅಂತ ಒಂದ್ಸಲ ಚೆಕ್ ಮಾಡ್ಕೋಬಹುದು ಮಾತಾಜಿ. ಹರೇ ಕೃಷ್ಣ. ಇನ್ನೇನಾದ್ರೂ ಇದೆಯಾ? ಹರೇ ಕೃಷ್ಣ. ನಿಮ್ಗೆ ಓಕೆನಾ ಪುಷ್ಪಲತಾ ಮಾತಾಜಿ ಅವರೇ? ಹಾ ಮಾತಾಜಿ, ನನ್ಗೆ ಜಪಮಾಲೆ ಒಂದಿದ್ರೆ ಸಾಕಪ್ಪ ಅನ್ನೋವಷ್ಟು ಆಗ್ಬಿಡುತ್ತೆ ಮಾತಾಜಿ. ಹರಿ ಬೋಲ್ ಮಾತಾಜಿ. ನಿಮ್ಗೆ ಮೇ ಬಿ ಕೃಷ್ಣನ್ ದಯೆ ಮೇಲೆ ಇದಾಗಿ ಇರ್ಬೋದು ಮಾತಾಜಿ. ಅಂದ್ರೆ ಅದೇ ಕೃಷ್ಣ ಇಷ್ಟು ಒಂದು ಕರುಣಾಮಯಿ ಅಂತ ಒಂದು ಜಗತ್ತಲ್ಲಿ ಹರೇ ಕೃಷ್ಣ ಮಹಾಮಂತ್ರವನ್ನ ಕೊಟ್ಟಿದ್ದಾರೆ. ಅದಕ್ಕಿಂತ ಉತ್ತಮವಾದ್ದೇನು ಇಲ್ಲ ಅನ್ನೋ ಒಂದು ಲೆವೆಲ್ ಇರ್ಬೋದು ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭು. ಹರೇ ಕೃಷ್ಣ ಕೃಷ್ಣ ಮಾತಾಜಿ.
ತುಂಬಾ ಧನ್ಯವಾದಗಳು ಮಾತಾಜಿ. ನಿಮ್ಗೆ ಹುಷಾರಿಲ್ಲ ಅಂದ್ರೂ ಇಷ್ಟೊತ್ತು ಕ್ಲಾಸ್ ತಗೊಂಡ್ರಿ, 1.5 ಗಂಟೆ ಟೈಮು. ನಿಮ್ಮೆಲ್ಲರ ಆಶೀರ್ವಾದದಿಂದ ಇವತ್ತು ಎಷ್ಟೋ ಹುಷಾರಾಗಿದ್ದೀನಿ ಮಾತಾಜಿ. ನೋಡಿ ಒಂದ್ಸರಿನೂ ಕೆಮ್ಮಿಲ್ಲ ಇವತ್ತು. ಮೂಗೊಂದು ಕಟ್ಟಿದೆ ಅಷ್ಟೇ. ಗೊತ್ತಾಗುತ್ತೆ ಮಾತಾಜಿ ಎಷ್ಟು ಸುಸ್ತಾಗಿದ್ದೀರಾ, ಆದ್ರೂ ನಮ್ಗಾಗಿ ಕ್ಲಾಸ್ ಕೊಟ್ಟಿದ್ದೀರಾ ಮಾತಾಜಿ. ತುಂಬಾ ಧನ್ಯವಾದಗಳು. ಹರೇ ಕೃಷ್ಣ ಮಾತಾಜಿ, ಹರೇ ಕೃಷ್ಣ. ಕೆಲವ್ರಿಗೆ ಇದು ಜಪ ಮಾಡೋದು ಅಷ್ಟೇ ಗೊತ್ತಿರುತ್ತೆ ಮಾತಾಜಿ. ಅವ್ರಿಗೆ ಭಾಗವತ ಗೊತ್ತಿಲ್ಲ, ಭಗವದ್ಗೀತೆ ಗೊತ್ತಿಲ್ಲ, ಶ್ಲೋಕ ಗೊತ್ತಿಲ್ಲ, ಅರ್ಥ ಗೊತ್ತಿಲ್ಲ. ಇವಾಗ ಯಾರೋ ಹೇಳಿದ್ರು ನೀನ್ ಹರೇ ಕೃಷ್ಣ ಜಪ ನಿಮ್ಗೆ ಒಳ್ಳೇದಾಗತ್ತೆ ಅಂತಂದ್ರೆ ಅವ್ರು ಅದ್ ಬಿಟ್ರೆ ಬೇರೆ ಇನ್ನೇನು ಮಾಡಲ್ಲ. ಆದ್ರೂ ಅವ್ರಿಗೆ ಜಪ ಮಾಡ್ದಂಗೆ ಇರಕ್ ಆಗಲ್ಲ. ಹಾ ಮಾತಾಜಿ, ಅದು ಇರುತ್ತೆ ಮಾತಾಜಿ. ಯಾಕಂದ್ರೆ ಅವರು ವಿತೌಟ್ ಅಫೆನ್ಸಸ್ ಮಾಡ್ತಾ ಇರ್ತಾರೆ ಜಪ. ಜಪದ ಮೇಲೆ ಪೂರ್ಣ ಶ್ರದ್ಧೆ ಇಟ್ಕೊಂಡು ಮಾಡಿದಾಗ ಜಪ ಒಂದೇ ಸಾಕಾಗುತ್ತೆ ಎಲ್ಲಾ ಇದನ್ನು ಕೊಡೋದಕ್ಕೆ. ನೋಡಿ, ಜಪದಿಂದ ಏನೇನ್ ಸಿಗುತ್ತೆ? ನಾಮ, ರೂಪ, ಗುಣ, ಲೀಲೆ ಎಲ್ಲವೂ ಸಿಗುತ್ತೆ. ನಾಮ, ರೂಪ, ಗುಣ, ಲೀಲೆ. ಗುಣ ಮತ್ತೆ ಲೀಲೆ ಭಾಗವತಮಲ್ಲೆಲ್ಲ ಇದೆ ಅಲ್ವಾ? ಭಗವದ್ಗೀತೆ ಮತ್ತೆ ಭಾಗವತಮಲ್ಲಿ ಭಗವಂತನ ಗುಣಗಳು, ಭಗವಂತನ ಲೀಲೆಗಳು. ಸೊ ಅವರಿಗೆಲ್ಲ ಅದು ಮನ್ಸಲ್ಲೇ ಆಗ್ಲೇ ಬಂದ್ಬಿಟ್ಟಿರುತ್ತೆ. ಹಾಗಾಗಿ ಅಟ್ಯಾಚ್ಮೆಂಟ್ ಬೆಳೆದಿರುತ್ತೆ. ನಮ್ಮ ಮನೆ ಹತ್ರ ಮಾತಾಜಿ ಒಬ್ರು ಮೀನಾಕ್ಷಮ್ಮ ಅಂತ ಇದ್ದಾರೆ. ಅವ್ರಿಗೆ ಏನು ಗೊತ್ತಿಲ್ಲ, ಅವ್ರಿಗೊಂದು ಅಕ್ಷರ ಬರೆಯಕ್ ಬರಲ್ಲ, ಓದಕ್ ಬರಲ್ಲ. ನಾನು ಯಾವಾಗ್ಲೂ ಮಾಲೆ ಹಿಡ್ಕೊಂಡು ಮಾಡುವಾಗ ಅವರು ಏನಕ್ಕ ಮಾಡ್ತಾ ಇದೀಯ ನೀನು ಅಂತಂದ್ರು. ಅದಕ್ಕೆ ನಾನಂದೆ, ನೋಡಮ್ಮ ಈ ಥರ ಹರೇ ಕೃಷ್ಣ ಮಹಾಮಂತ್ರ ಜಪ ಮಾಡ್ತಾ ಇದ್ದೀನಿ, ನೀನು ಕಲ್ತ್ಕೊಂಡ್ರೆ. ಅವ್ರಿಗೆ 8 ದಿನ ಹಿಡಿದಿದೆ. ಬರೀ ಶ್ರೀಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಅದ್ವೈತ ಗದಾಧಾರ ಶ್ರೀವಾಸಾದಿ ಗೌರ ಭಕ್ತರಿಂದ ಇಷ್ಟನ್ನು ಕಲಿಯಕ್ಕೆ 8 ದಿನ ತಗೊಂಡ್ರು. ಆಮೇಲೆ ಹರೇ ಕೃಷ್ಣ ಮಹಾಮಂತ್ರ ಹೇಳ್ಕೊಟ್ಟೆ. ನೋಡಮ್ಮ ಇದನ್ನ ಹಿಡ್ಕೊಂಡು ಹಿಂಗೆ ಮಾಡಬೇಕು, ಇದನ್ನ ಹಿಡ್ಕೊಂಡು ಹಿಂಗೆ ಮಾಡಬೇಕು ಅಂತ ಹೇಳ್ಕೊಟ್ಟೆ. ಅಷ್ಟೇ ಮಾತಾಜಿ ಅವ್ರು ಕಲ್ತ್ಕೊಂಡಿದ್ದು. ಇನ್ನೊಂದು ಕಲಿಯಕ್ಕೆ ಅವ್ರಿಗೆ ಇಂಟ್ರೆಸ್ಟ್ ಇಲ್ಲ, ಬಟ್ ಜಪ ಮಾತ್ರ ಬಿಡಲ್ಲ ಅಂತಾರ ಅವರು. ಹಾ ಮಾತಾಜಿ, ಸೂಪರ್ ಮಾತಾಜಿ. ಸೇವೆ ಮಾಡ್ತಾರೆ ಅಲ್ವಾ? ನಮ್ಮ ಟೆಂಪಲ್ ಸೇವೆಗೆಲ್ಲ ಬರ್ತಾರೆ ನನ್ ಜೊತೆ. ಅಷ್ಟೇ ಮಾತಾಜಿ, ಅಷ್ಟು ಬೇಕಾಗಿರೋದು ಅಷ್ಟೇ ಮಾತಾಜಿ. ಜಪ ಸೇವೆ, ಜಪ ಸೇವೆ. ಅಲ್ಲಿ ಬಂದು ಅವರು ಭಗವಂತನ ಬಗ್ಗೆ ಕೇಳಿದ್ರೆ ಆಯ್ತು. ಅಲ್ಲಿ ಕ್ಲಾಸ್ ಎಲ್ಲ ಕೇಳಕ್ಕೆ ಅವ್ರು ಕೂತ್ಕೊಳ್ತಾರೆ. ಒಂದೊಂದ್ಸಲ ಕ್ಲಾಸ್ ಇದ್ರೆ ಕೂತ್ಕೋತಾರೆ, ಇಲ್ಲಾಂದ್ರೆ ಏನಿರುತ್ತೋ ಸರ್ವಿಸ್ ಮುಗಿಸ್ಕೊಂಡ್ ಬರ್ತೀವಿ. ಹಾ ಮಾತಾಜಿ, ಅಷ್ಟೇ ಮಾತಾಜಿ. ಸೇವೆ ಮಾಡ್ತಾ ಹೋದಂಗೆಲ್ಲ ಭಗವಂತ ರಿವೀಲ್ ಮಾಡ್ತಾರೆ ಮಾತಾಜಿ. ಹಾಗಾಗಿ ನೋಡಿ, ಅವ್ರಿಗೇನು ಓದ್ಬೇಕಾಗಿರೋಂಥದ್ದೇನು ಇಲ್ಲ ಮಾತಾಜಿ. ಅಂದ್ರೆ ಏನೋ ಪಂಡಿತರಾಗಿದ್ರೆ ಮಾತ್ರ ಭಕ್ತಿ ಒಲಿಯುತ್ತೆ ಅಂತ ಯಾವ ಇದು ಇಲ್ಲ. ಯಾರು ಬೇಕಾದ್ರೂ ಮಾಡ್ಬೋದು ಮಾತಾಜಿ ಭಕ್ತಿ ಸೇವೆ. ಹೌದು ಮಾತಾಜಿ, ಹೌದು. ಹರಿ ಬೋಲ್ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಧನ್ಯವಾದಗಳು ಮಾತಾಜಿ. ಇವತ್ತಿನ ಕ್ಲಾಸ್ ಜಪದ ಬಗ್ಗೆ ತುಂಬಾ ಚೆನ್ನಾಗಿ ಹೇಳಿದ್ರಿ ಮಾತಾಜಿ. ಪ್ರತಿಯೊಂದು ಕ್ಲಾಸ್ ನೋಡಿ ಮಾತಾಜಿ, ಮುರಾರಿ ಪ್ರಭುಜಿ ಯಾವ ಕ್ಲಾಸ್ ನೆನ್ನೆನೂ ಅದು ಅಭ್ಯಾಸದ ಬಗ್ಗೆ ಎಷ್ಟು ಚೆನ್ನಾಗಿತ್ತು. ಇವತ್ತು ಜಪದ ಬಗ್ಗೆ ಎಷ್ಟು ಚೆನ್ನಾಗಿ ಹೇಳಿದ್ರಿ ಮಾತಾಜಿ. ನಾವು ತುಂಬಾ ಕಲ್ತ್ಕೊಳ್ಳೋದು ಬಾಳ ಇದೆ ಮಾತಾಜಿ. ಹಿಂಗೆ ಒಂದೊಂದು ಕ್ಲಾಸಲ್ಲೂ ಒಂದೊಂದು ಪಾಯಿಂಟ್ ಕಲ್ತ್ಕೊಂಡ್ರು ಎಷ್ಟೋ ವಿಷಯಗಳು ಕಲ್ತ್ಕೊಂತೇವೆ ಮಾತಾಜಿ ಭಕ್ತಿ ಇದ್ರ ಬಗ್ಗೆ. ನೀವು ಇಷ್ಟು ಚಿಕ್ಕ ವಯಸ್ಸಿಗೆ ಇಷ್ಟೊಂದು ತಿಳ್ಕೊಂತಾ ಇದ್ದೀರಾ ಮಾತಾಜಿ. ನಿಮ್ ಆಶೀರ್ವಾದನೂ ಬೇಕಾಗುತ್ತೆ. ಭಕ್ತಿಯಲ್ಲಿ ಚಿಕ್ಕವರು ದೊಡ್ಡವರು ಅನ್ನೋದಿಲ್ಲ. ನೀವ್ ಎಷ್ಟು ಮುಂದಕ್ಕೆ ಹೋಗಿದ್ದೀರಾ ಅನ್ನೋದು ಗೊತ್ತಾಗುತ್ತೆ ಮಾತಾಜಿ ಈ ತರ ಕ್ಲಾಸ್ ನಾನು ತುಂಬಾ ಹಿಂದೆನೆ ಇದ್ದೀನಿ ಮಾತಾಜಿ. ಹಾಗಾಗಿ ನಾನು ಎಲ್ಲರ ಹತ್ರ ಬೇಡ್ಕೊಂತ ಇದ್ದೀನಿ ಇವತ್ತು. ದಯವಿಟ್ಟು ನಂಗೋಸ್ಕರ ಬ್ಲೆಸ್ಸಿಂಗ್ಸ್ ಮಾಡಿ, ಪ್ರೇಯರ್ಸ್ ಮಾಡಿ. ಜಪದ ಬಗ್ಗೆ ಹೇಳೋಂತ ರೀಸನ್ನೇ ಜಪ ಚೆನ್ನಾಗಾಗ್ಲಿ ಅಂತ ಮಾತಾಜಿ. ಹಾಗಾಗಿ ದಯವಿಟ್ಟು ಬ್ಲೆಸ್ ಮಾಡಿ. ನೀವು ನಮಗ್ ಬ್ಲೆಸ್ ಮಾಡ್ಬೇಕು ಮಾತಾಜಿ. ನಿಮ್ಕಿನ್ನ ಹಿಂದೆ ನಾವಿದೀವಿ. ಪ್ರೇಯರ್ ಮಾಡ್ತೀನಿ ಮಾತಾಜಿ. ಚೆನ್ನಾಗ್ಲಿ ಅಂತ ನೀವು ನಮಗ್ ಬ್ಲೆಸ್ ಮಾಡಿ ಮಾತಾಜಿ. ನಿಮ್ಮೆಲ್ಲರಿಗೋಸ್ಕರ ಪ್ರೇಯರ್ಸ್ ಯಾವಾಗ್ಲೂ ಮಾಡ್ತೀವಿ ಮಾತಾಜಿ. ಎಲ್ಲರೂ ಹೆಚ್ಚು ಹೆಚ್ಚು ಭಕ್ತಿಯಲ್ಲಿ ಮುಂದುವರಿಲಿ ಅಂತ. ಹಾ ಮಾತಾಜಿ, ನಿಮ್ಮಂತ ಭಕ್ತರು ಮಾಡೋದ್ರಿಂದ ಚೆನ್ನಾಗಿ ಹೇಳಿದ್ರೆ ಇದು ಜಪದ ಬಗ್ಗೆ. ನೋಡಿ ಮಾತಾಜಿ, ರಥಯಾತ್ರೆ ಪ್ರಭು ಹೇಳಿದ್ರು ರಾತ್ರಿ ಅರ್ಲಿ ಟು ಬೆಡ್ ಅರ್ಲಿ ಟು ರೈಸ್ ಅಂದ್ರೆ ಬ್ರಹ್ಮ ಮುಹೂರ್ತದಲ್ಲಿ ಯಾವಾಗ ಜಪ ಮಾಡ್ತೀವೋ ಅದೇ ಸರಿಯಾಗೋದು. ಇಲ್ಲ ಅಂದ್ರೆ ಮಾಯಾದೇವಿ ಅನ್ಸ್ಕೊಂಡ್ರೆ ನಾವು ಒಂದ್ ದಿವಸ ಲೇಜಿ ಮಾಡಿದ್ರೆ ಸಾಯಂಕಾಲ ಆದ್ರೂ ಜಪ ಆಗಲ್ಲ ಮಾತಾಜಿ. ಆ ತರ ಅದಕ್ಕೆ ಮಾತಾಜಿ ನೀವೆಲ್ಲ ಫಸ್ಟ್ ಆಗಿರ್ತೀರಾ ಮಂಗಳಗೌರಮ್ಮ ಮಾತಾಜಿ.
ನೀವು ಮಾತಾಜಿ ಅನುರಾಧ ಮಾತಾಜಿ, ಜಮುನಾ ಮಾತಾಜಿ, ಶೋಭಾರಾಣಿ ಮಾತಾಜಿ, ಪದ್ಮಾವತಿ ಮಾತಾಜಿ, ಅನ್ಸೂಯ ನೀವು ಮಾತಾಜಿ ಇರ್ತೀರಿ ಎಲ್ಲರೂ ಎಷ್ಟು ಬೇಗ ಬರ್ತೀರಾ ಅಂದ್ರೆ ಟೈಮ್ ಇನ್ನು ನಾನ್ ಲಿಂಕ್ ಶೇರ್ ಮಾಡಿರಲ್ಲ ಅವಾಗ್ಲೇ ಜಪ ಸ್ಟಾರ್ಟ್ ಮಾಡ್ಬಿಟ್ಟಿರ್ತೀರಾ. ಎಬ್ಬರ್ಸ್ಬಿಡ್ತೈತೆ ಮಾತಾಜಿ ಭಗವಂತ ಆ ಟೈಮಿಗೆ ಬಿಡೋದೇ ಇಲ್ಲ. ನಿಜವಾಗ ನೀವೇನೇನ್ ಸೋಂಬೇರಿಯಾಗಿ ನಾನು ಸುಮ್ನೆ ಫೋನ್ ಆನ್ ಮಾಡ್ಬಿಟ್ಟು ಆಫ್ ಮಾಡಂಗಿದ್ರು ಬಿಡಲ್ಲ ಮಾತಾಜಿ ಜಪ ಮಾಡ್ಬೇಕು ಅಂತ ಟೈಮ್ ಎಬ್ಬರ್ಸ್ಬಿಡ್ತೈತೆ ಭಗವಂತ. ಅದೇ ಕರೆಕ್ಟ್ ರಾತ್ರಿ ರಥಯಾತ್ರೆ ಕೃಷ್ಣ ಪ್ರಭು ಮಾತಾಜಿ ನಂದು 2 ರೌಂಡ್ ಆಗ್ಬಿಟ್ಟಿರುತ್ತೆ ಅವಾಗ್ಲೇ. ಮಾತಾಜಿ ಆಮೇಲೆ 3ನೇ ರೌಂಡ್ಗೆ ನಾನ್ ಶುರು ಮಾಡ್ತೀನಿ ಮಾತಾಜಿ. ನನ್ 4 ಆಗಿರ್ತದೆ, 4 ಗಂಟೆಗೆ ಎದ್ದು ಬಿಡ್ತೀನಿ ಮಾತಾಜಿ. ನಮ್ಮ ಮಾತಾಜಿ ಹೇಳ್ಕೊಟ್ರು ಬ್ರಹ್ಮ ಮುಹೂರ್ತ 4 ಗಂಟೆಗೆ ಎದ್ದು ಜಪ ಮಾಡಿದ್ರೆ ತುಂಬಾ ಅವಾಗ ಏನು ಯಾವ ಯೋಚನೆನೂ ಬರಲ್ಲ ಮಾತಾಜಿ. ಅವಾಗ ನಮ್ ಸುಭದ್ರ ಮಾತಾಜಿ ಹರೇ ಕೃಷ್ಣ ಮಾತಾಜಿ ಧನ್ಯವಾದ ಹರಿ ಬೋಲ್. ಆಯ್ತು ಮಾತಾಜಿ. ಇಲ್ಲ ಅಂದ್ರೆ ಜಪನೇ ಆಗಲ್ಲ ಒಂದ್ ದಿವ್ಸ ಸಂಬೆ. ಹರೇ ಕೃಷ್ಣ ಮಾತಾಜಿ. ನಿಮ್ಮಂತ ಭಕ್ತರು ಜಪ ಮಾಡ್ತಾ ಇರೋದ್ರಿಂದಾನೇ ಮಾತಾಜಿ ನಾವು ಹಂಗೆ ಸ್ವಲ್ಪ ಜಪ ಮಾಡಕ್ ಕಲ್ತ್ಕೊಂತ ಇದೀವಿ ಮಾತಾಜಿ. ಮಾತಾಜಿ ಏನು ಇಲ್ಲ ಮಾತಾಜಿ, ನಾವ್ ಏನು ಗೊತ್ತಿದ್ರು ಗೊತ್ತಿಲ್ಲ ಅಂತ ಹೇಳ್ಕೊಬೇಕು ಮಾತಾಜಿ. ಅವಾಗೆ ನಮ್ಗೆ ಮಾತಾಜಿ ಹೇಳ್ತಾ ನೋಡು ವಿಜೇತ ಮಾತಾಜಿ ನನಗೆ ಏನು ಗೊತ್ತಿಲ್ಲ ಅಂತ. ಆ ತರ ನಾವ್ ಮಾತಾಜಿ ಗೊತ್ತಿದ್ದು ಆ ತರ ಇರ್ಬೇಕು ಮಾತಾಜಿ. ಹೌದು ಹೌದು ಮಾತಾಜಿ ನಿಜ. ಹರೇ ಏನು ಕೃಷ್ಣ. ಹರೇ ಬ್ರಹ್ಮ ಕೃಷ್ಣ. ಮುಹೂರ್ತ ಬೆಸ್ಟ್ ಮಾತಾಜಿ ಜಪ ಹೌದು ಮಾಡೋದಕ್ಕೆ. ಮಾತಾಜಿ. ಅದು ಭಕ್ತರ ಸಂಘದಲ್ಲಿ ಇದ್ ಬಿಟ್ರೆ ಆರಾಮಾಗಿ ಜಪ ಆಗುತ್ತೆ ಮಾತಾಜಿ. ಹೌದು ಕರೆಕ್ಟ್ ಆಗಿ ಮಾತಾಜಿ ಹೇಳಿದ್ರಿ. ಅದೇ ಜಪ ಮಾತಾಜಿ. ಇಲ್ಲ ಅಂದ್ರೆ ಮಾಡ್ಬೇಕು ಈ ಕೆಲಸ ಮಾಡ್ಬೇಕು ಈ ಕೆಲಸ ಅಂತ ಅದು ಜಪನೇ ಆಗಲ್ಲ, ನಿಜವಾಗ ಆಗಲ್ಲ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಮೇಡಮ್ ಜಪದ ಬಗ್ಗೆ ತುಂಬಾ ಚೆನ್ನಾಗಿ ಹೇಳಿದ್ರಿ ಮಾತಾಜಿ. ನಿಮ್ಮೆಲ್ಲರಿಗೂ ತುಂಬಾ ಧನ್ಯವಾದ ಮಾತಾಜಿ. ಬ್ರಹ್ಮ ಮುಹೂರ್ತ ಸಾಧನೆ ಸ್ಟಾರ್ಟ್ ಮಾಡಿರೋದಕ್ಕೆ ಎಲ್ಲರೂ ಏನಿಲ್ಲ ದಯವಿಟ್ಟು ಅದಕ್ಕೆ ಮಾತಾಜಿ, ಜಾಯಿನ್ ಆದ್ರೆ ಹೇಳಿದ್ರೆ ಒಂದ್ ದಿವ್ಸ ಆರಾಮಾಗಿ. ಎದ್ದು ಬಿಟ್ರೆ ಒಂದ್ ದಿವ್ಸ ಬ್ರಹ್ಮ ಮುಹೂರ್ತದಲ್ಲಿ ಎದ್ರೆ ದಿವ್ಸ 1-2 ದಿವ್ಸ ಎದ್ರೆ ಅದೇ ರೂಢಿ ಆಗ್ಬಿಡ್ತೈತೆ ಮಾತಾಜಿ. ತುಂಬಾ ರೂಢಿ ಆಗ್ಬಿಡ್ತೈತೆ. ಅದ ಟೈಮ್ಗೆ ಎಬ್ಬರ್ಸದೆ. ನಾನು 2 ವರ್ಷಕ್ಕೆ ಮುಂಚೆ ನನಗೆ ಹಾಸ್ಪಿಟ್ಲಲ್ಲಿ ಇದ್ದೆ. ಆದ್ರೂ ನೋಡ್ರಿ ನಾನು ಜಪ ಮುಗಿಸ್ಬಿಟ್ಟು ಈ ಆಪರೇಷನ್ ಇದಕ್ಕೆ ಹೋಗಿದ್ದೀನಿ ನಾನು. ಮಾತಾಜಿ ಜಪ ಮುಗಿಸೇ ಹೋಗಿದ್ದೀನಿ. 16 ರೌಂಡ್ ಮುಗಿಸಿ ಇದು ಹೋಗಿದ್ದೀನಿ ಮಾತಾಜಿ. ಭಗವಂತ ಅಲ್ಲಿ ಕಾಯ್ತಾ ಇರ್ತದ ಮಾತಾಜಿ. ನಮ್ಗೆ ಆಪರೇಷನ್ ಅಂದ್ರೆ ಗೊತ್ತಿಲ್ಲ. ಆ ಸ್ಕ್ಯಾನಿಂಗ್ ಅಲ್ಲಿ ಬಿಡ್ತಾರೆ ಒಳಗಡೆ ಎಣ ಬಿಟ್ಟಂಗೆ. ಅಯ್ಯೋ ಕೃಷ್ಣ ನರಸಿಂಹನೇ ಬರ್ತೈತೆ ಮಾತಾಜಿ. ಹರೇ ಕೃಷ್ಣ ಅದೆಲ್ಲ ಚೆಲ್ಕೊಂಡ್ಬಿಟ್ಟೆ. ನರಸಿಂಹ ನಿಜವಾಗ ಬಂದ್ಬಿಡ್ತದ ಮಾತಾಜಿ. ನಮ್ಗ ಅವಾಗ ಗೊತ್ತಿಲ್ಲ, ಭಯ ಮಾತಾಜಿ. ಎಡ ಬಿಟ್ಟಂಗೆ ಒಳಗ್ ಬಿಡ್ತಾರ ಸ್ಕ್ಯಾನಿಂಗ್. ನಮಗ ಏನು ಗೊತ್ತಿಲ್ಲ. ಅಯ್ಯೋ ಕೃಷ್ಣ ಇಲ್ಲ ಅಂದ್ರೆ ನಾವಿಲ್ಲ ಬಿಡಿ ಮಾತಾಜಿ ನಿಜವಾಗಿ. ಹರಿ ಬೋಲ್ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಸಮಯ ಆಗಿದೆ ಮಾತಾಜಿ. ಮಾತಾಜಿಗೆ ಪಾಪ ಹುಷಾರಿಲ್ಲ. ಮಾತಾಜಿಗೆ ಚೆನ್ನಾಗಾಗ್ಲಿ, ಅವ್ರ ಆರೋಗ್ಯ ಚೆನ್ನಾಗಾಗಿ ಇದೇ ಮಾತಾಜಿ ತರ ಜಪ ಚೆನ್ನಾಗಾಗ್ಲಿ ಅಂತ ಒಳ್ಳೆ ಕ್ಲಾಸ್ಗಳು ಕೊಡ್ತಾ ಅವ್ರದ್ದು ಜಪನೂ ಚೆನ್ನಾಗಾಗ್ಲಿ. ಮಾತಾಜಿ ಹೇಳ್ದಂಗೆ ಅವ್ರದ್ದು ಜಪ ಚೆನ್ನಾಗಾಗ್ಲಿ, ನಮ್ಮದೆಲ್ಲಾರ್ದು ಜಪ ಚೆನ್ನಾಗಾಗ್ಲಿ ಅಂತ ಮಾತಾಜಿಗಾಗಿ 3 ಸತಿ ಹರೇ ಕೃಷ್ಣ ಮಹಾಮಂತ್ರ ಹೇಳೋಣ ಮಾತಾಜಿ. ಎಲ್ಲರೂ ಅನ್ಮ್ಯೂಟ್ ಮಾಡ್ಕೊಂಡು 3 ಸತಿ ಹರೇ ಕೃಷ್ಣ ಮಹಾಮಂತ್ರ ಹೇಳಿ ಮಾತಾಜಿ. ಮಾತಾಜಿಗೋಸ್ಕರ ಹರೇ ಕೃಷ್ಣ. ಹರೇ ಹರೇ ಕೃಷ್ಣ ಕೃಷ್ಣ. ಕೃಷ್ಣ ಹರೇ ಕೃಷ್ಣ ಹರೇ ಕೃಷ್ಣ ಹರೇ ಹರೇ ರಾಮ ರಾಮ ಹರೇ ಹರೇ ರಾಮ ರಾಮ ಹರೇ ರಾಮ ಹರೇ ಹರೇ ರಾಮ ರಾಮ ಹರೇ ರಾಮ ಹರೇ ಹರೇ ಕೃಷ್ಣ ಹರೇ ಕೃಷ್ಣ ಕೃಷ್ಣ ಹರೇ ಕೃಷ್ಣ 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 ಹರೇ ಕೃಷ್ಣ ಕೃಷ್ಣ ಹರೇ 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 ಕೃಷ್ಣ ರಾಮ ಹರೇ ಹರೇ ಕೃಷ್ಣ ಹರೇ ಹರೇ ರಾಮ ರಾಮ ಹರೇ ಕೃಷ್ಣ ಹರೇ 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 ರಾಮ ಹರೇ ಹರೇ ಕೃಷ್ಣ ಹರೇ ಹರೇ ಕೃಷ್ಣ ಹರೇ ಕೃಷ್ಣ ಹರೇ ಹರೇ ದಂಡೋದರ ಹರೇ 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 ಕೃಷ್ಣ. ಎಲ್ಲಾರ್ಗೂ ಧನ್ಯವಾದಗಳು ಮಾತಾಜಿ. ತುಂಬಾ ಚೆನ್ನಾಗಿ ಕೇಳಿದಿರಿ ಇವತ್ತಿನ ಕ್ಲಾಸು. ಎಲ್ಲರಿಗೂ ತುಂಬಾ ಧನ್ಯವಾದಗಳು ಮಾತಾಜಿ. ವಿಜೇತ ಮಾತಾಜಿ ನಿಮ್ಗೂ ಧನ್ಯವಾದಗಳು. ವಂಚಾಕಲ್ಪತರು ಸಿಂಧು ಭವ್ಯವಚ ಪತಿತಾನಾಂ ಪಾವನೇಭ್ಯ ವೈಷ್ಣವೇಭ್ಯೋ ನಮೋ ನಮಃ. ಅನಂತ ಕೋಟಿ ವೈಷ್ಣವರು ಜೈ. ಶ್ರೀಲ ಪ್ರಭುಪಾದ್ ಕಿ ಜೈ. ಗುರು ಮಹಾರಾಜ್ ಕಿ ಜೈ. ಹರೇ ಕೃಷ್ಣ ಮಾತಾಜಿ ಹೇಳಿ. ಧನ್ಯವಾದ ಪ್ರಣಾಮ್. ಹೇಳಿ ಪ್ರಭು ಮಾತಾಜಿ. ಜಾಯ್ನ್ ಆಗಿ ಮುರಾರಿ ಮಾಧವ್ ಇಲ್ಲ ಯಾಕೆ ಜಾಯ್ನ್ ಮಾತಾಜಿ, ಆಗಿಲ್ಲ? ಅವ್ರದ್ದು ಎಕ್ಸಾಮ್ ಇರ್ಬೇಕು ಮಾತಾಜಿ ಇವತ್ತು. ಹಂಗಾಗಿ ಏನಾದ್ರು ಭಕ್ತಿ ವೈಭವ್ ಕ್ಲಾಸ್ ಇತ್ತು ಮಾತಾಜಿ ಇವತ್ತು. ಹಂಗಾಗಿ ಅವರು ಕ್ಲಾಸ್ ಅಲ್ಲಿ ಇದ್ದಾರೆ. ಎಕ್ಸಾಮ್ 6:30 ಎಕ್ಸಾಮ್ ಇದೆ. ಎಕ್ಸಾಮ್ ಇದೆ ಅಂತ ಅವರು ನನಗೆ ಹರೇ ಕೃಷ್ಣ. ಏನಾಯ್ತು? ಇಲ್ಲ ಎಕ್ಸಾಮ್ ಇದೆ. ಸತಿ ಹೋದ್ ವಾರನೇ ಹೇಳಿದ್ರಲ್ಲ ಮಾತಾಜಿ ಎಕ್ಸಾಮ್ ಇದೆ ನಮ್ಗೆ. ಹರೇ ಕೃಷ್ಣ. ತುಂಬಾ ಧನ್ಯವಾದಗಳು ಮಾತಾಜಿ ಎಲ್ಲಾರ್ಗುನು. ಹರೇ ಕೃಷ್ಣ. ಮಾತಾಜಿ ಎಂಡ್ ಮಾಡ್ತೀರಾ ವಿಜೇತಾ ಮಾತಾಜಿ? ಹಾ ಮಾತಾಜಿ ಏನ್ ಮಾಡ್ತೀನಿ. ಹಾ ಮಾತಾಜಿ ರೆಸ್ಟ್ ಮಾಡಿ ಮಾತಾಜಿ. ಸ್ವಲ್ಪ ಬಹಳ ಸುಸ್ತಾಗಿದ್ದೀರಾ ನೀವು. ಆರಾಮಿದ್ದೀನಿ ಮಾತಾಜಿ. ಮೂಗೊಂದಷ್ಟೇ ಹಂಗಿರೋದು. ಹಾ
ಹಾ ಮಾತಾಜಿ. ನೆಗಡಿಗೆ ಆತರ